ನಮಸ್ಕಾರ. ಪೈಥಾನ್ ಕಲಿಯೋಣ ಕೋರ್ಸ್ಗೆ ಸ್ವಾಗತ. ಪೈಥಾನ್ ಒಂದು ಮಲ್ಟಿಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ನಾವು ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ವೆಬ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನಿಮಗೆ ಕಾಮನ್ ಆಗಿ ಹೇಳಬೇಕು ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ತರ ದೊಡ್ಡ ದೊಡ್ಡ ವೆಬ್ಸೈಟ್ಸ್ ಕೂಡ ಪೈಥಾನ್ ಮತ್ತೆ ಡಿಜಾಂಗೋ ಫ್ರೇಮ್ ವರ್ಕ್ ಮೇಲೆ ಬಿಲ್ಡ್ ಆಗಿದೆ. ನಾವು ಈ ಕೋರ್ಸ್ ಅಲ್ಲಿ ಪೈಥಾನ್ ಬೇಸಿಕ್ಸ್ ಇಂದ ಶುರು ಮಾಡೋದ್ರಿಂದ ನೀವುಗಳು ಪೈಥಾನ್ ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಟ್ರೈ ಮಾಡ್ತಾ ಇದ್ರು ಕೂಡ ಈ ಕೋರ್ಸ್ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ನೀವು ಬೇರೆ ಟೆಕ್ನಾಲಜೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಪೈಥಾನ್ ನ ಸೆಕೆಂಡರಿ ಸ್ಕಿಲ್ ಸೆಟ್ ಆಗಿ ಕಲಿಬೇಕು ಅಂದ್ರೂ ಈ ಕೋರ್ಸ್ ನಿಮಗೆ ಹೇಳಿ ಮಾಡಿಸಿದಾಗಿದೆ. ನಾವು ಈ ಕೋರ್ಸ್ ಅಲ್ಲಿ ಬೇಸಿಕ್ಸ್ ಇಂದ ಶುರು ಮಾಡಿ ಎಲ್ಲಾ ಕಾನ್ಸೆಪ್ಟ್ಸ್ಗೂ ಒಂದೊಂದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ ನ ಬರೀತೀವಿ. ಸೊ ನೀವುಗಳು ನಮ್ಮ ಹ್ಯಾಂಡ್ಸ್ ಆನ್ ಅಪ್ರೋಚ್ ಇಂದ ಪ್ಯಾರಲಲ್ ಆಗಿ ನಿಮ್ಮ ಸಿಸ್ಟಮ್ ಅಲ್ಲೂ ಇದೆಲ್ಲಾ ಪ್ರೋಗ್ರಾಮ್ಸ್ ನ ಟ್ರೈ ಮಾಡಿದ್ರೆ ಅಟ್ ದ ಎಂಡ್ ಆಫ್ ಇಟ್ ನೀವು ಕಾನ್ಫಿಡೆಂಟ್ ಮತ್ತು ಕಂಫರ್ಟಬಲ್ ಆಗಿರ್ತೀರಾ ಪೈಥಾನ್ ನ ಯೂಸ್ ಮಾಡೋದಕ್ಕೆ. ಸೊ ಇನ್ಯಾಕೆ ತಡ, ಬನ್ನಿ ಪೈಥಾನ್ ಕೋರ್ಸ್ ನ ಶುರು ಮಾಡೋಣ. ಪೈಥಾನ್ ನ ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತೆ ಅದರಲ್ಲಿ ಒಂದು ಫಸ್ಟ್ ಬೇಸಿಕ್ ಪ್ರೋಗ್ರಾಮ್ ನ ಬರೆದು ಎಕ್ಸಿಕ್ಯೂಟ್ ಮಾಡುವ ಬಗೆಯನ್ನ ನೋಡೋಣ. ಸೊ ಮೊದಲನೇದಾಗಿ ನಾನು ಪೈಥಾನ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಂತರ ಈ ಪೈಥಾನ್ ಪ್ರೋಗ್ರಾಮ್ಸ್ ಬರೆಯೋದಕ್ಕೋಸ್ಕರ ನಮ್ಗೊಂದು ಐಡಿಇ ಬೇಕು. ಐಡಿಇ ಅಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ನೀವು ಯಾವುದೇ ತರ ಆದ ಒಂದು ಐಡಿಇ ನ ಯೂಸ್ ಮಾಡಬಹುದು. ನೀವು ಕಾಮನ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನೋಡಿದ್ರೆ ಇಂಟೆಲಿಜೆ, ಎಕ್ಲಿಪ್ಸ್ ಇದೆಲ್ಲ ಕಾಮನ್ ಐಡಿಇಸ್. ಬಟ್ ಪೈಥಾನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುವಂತ ಪೈಚಾರ್ಮ್ ಅನ್ನುವ ಐಡಿಇ ನ ನಾನು ಈ ಕೋರ್ಸ್ ನಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಸೊ ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಕಲಿಯೋಣ. ಒಂದ್ಸಲಿ ಈ ಪೈಥಾನ್ ಮತ್ತೆ ಪೈಚಾರ್ಮ್ ಎರಡು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಆದ್ಮೇಲೆ ಅದರಲ್ಲಿ ಒಂದು ಬೇಸಿಕ್ ಪ್ರೋಗ್ರಾಮ್ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ಕಲಿಯೋಣ. ಸೊ ಮೊದಲನೇದಾಗಿ ನಾನು ಪೈಥಾನ್ ಡೌನ್ಲೋಡ್ ಮಾಡ್ಬೇಕಂದ್ರೆ python.org ಅನ್ನುವ ವೆಬ್ಸೈಟ್ಗೆ ಬರಬೇಕು. ಇಲ್ಲಿ ನೀವು ಬಂದಾಗ ನೋಡಿ, ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆಯಲ್ಲ, ನೀವೇನಾರ ವಿಂಡೋಸ್ OS ಯೂಸ್ ಮಾಡ್ತಾ ಇದ್ರೆ, ನಿಮ್ಮ ಸಿಸ್ಟಮ್ ವಿಂಡೋಸ್ ಆಗಿದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿಂದಾನೆ ಡೌನ್ಲೋಡ್ ಮಾಡಬಹುದು. ಬಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇದು 3.9 ಅಂಡ್ ಎಬೋವ್ ವಿಂಡೋಸ್ 7 ಅಥವಾ ಅರ್ಲಿಯರ್ ವರ್ಷನ್ಸ್ ಅಲ್ಲಿ ವರ್ಕ್ ಆಗೋದಿಲ್ಲ. ಸೊ ನೀವು ರಿಲೆವೆಂಟ್ ವಿಂಡೋಸ್ ವರ್ಷನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪೈಥಾನ್ ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡೋದು ತುಂಬಾ ಸುಲಭ. ಇದನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಒಂದ್ಸಲಿ ಪೈಥಾನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಮ್ಗೆ ಐಡಿಇ ಬೇಕು. ಸೊ ಐಡಿಇ ಇಸ್ ಜೆಟ್ ಬ್ರೈನ್ಸ್. ನೀವು ಜೆಟ್ ಬ್ರೈನ್ಸ್ ಬಂದ್ರೆ ಇದು ಈ ತರ ಓಪನ್ ಆಗತ್ತೆ. ಬಟ್ ನಾನು ಹೇಳಿದ್ದು ನಿಮ್ಗೆ ಪೈಚಾರ್ಮ್ ಅಂತ ಒಂದು ಐಡಿಇ ಬೇಕು ಅಂತ. ಸೊ ನೀವು ಪೈಚಾರ್ಮ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಇದು ತೋರಿಸ್ತಾ ಇದೆ. ಇವಾಗ ಡೌನ್ಲೋಡ್ ಕ್ಲಿಕ್ ಮಾಡೋಣ. ಸೊ ಈ ಪೈಚಾರ್ಮ್ ಎರಡು ವರ್ಷನ್ಸ್ ಅಲ್ಲಿ ಬರುತ್ತೆ. ಒಂದು ಪ್ರೊಫೆಷನಲ್ ವರ್ಷನ್ ಮತ್ತೆ ಒಂದು ಕಮ್ಯುನಿಟಿ ಎಡಿಷನ್. ಈ ಪ್ರೊಫೆಷನಲ್ ಅನ್ನೋದು ನಿಮಗೆ ಕಾಸ್ಟ್ ಆಗುತ್ತೆ. ಸ್ವಲ್ಪ ದಿನ ಅದು ಫ್ರೀ ಟ್ರಯಲ್ ಕೊಡ್ತಾರೆ, ಬಟ್ ಇದು ನಮಗೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನನಗೆ ಬೇಕಾಗಿರೋದು ಇದು ಕಮ್ಯುನಿಟಿ ಎಡಿಷನ್, ಇಟ್ ಈಸ್ ಫ್ರೀ. ಆಮೇಲೆ ನೀವು ಇಲ್ಲಿ ಗಮನಿಸಿ ನೋಡಿ, 3 ವೇರಿಯಂಟ್ಸ್ ಇದೆ: ವಿಂಡೋಸ್, ಮ್ಯಾಕ್, ಲಿನಕ್ಸ್. ನನ್ನ ಸಿಸ್ಟಮ್ ವಿಂಡೋಸ್ ಆಗಿರೋದ್ರಿಂದ ನಾನು ವಿಂಡೋಸ್ ಅಲ್ಲಿರುವ ಕಮ್ಯುನಿಟಿ ವರ್ಷನ್ ನ ಡೌನ್ಲೋಡ್ ಮಾಡ್ಕೊಂತೀನಿ. ಡೌನ್ಲೋಡ್ ಮಾಡೋದು ಕೂಡ ತುಂಬಾ ಸುಲಭ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಈ ಪೈಥಾನ್ ಮತ್ತೆ ಪೈಚಾರ್ಮ್ ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಪೈಥಾನ್ ಡೌನ್ಲೋಡ್ ಆದಾಗ ಈ ತರ ಕಾಣಿಸುತ್ತೆ. ನೀವು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಏನಂದ್ರೆ ಆಡ್ ಪೈಥಾನ್ 3.9 ಟು ಪಾತ್. ಈ ತರ ಯಾವ ವರ್ಷನ್ ನೀವು ಪೈಥಾನ್ ಇನ್ಸ್ಟಾಲ್ ಮಾಡ್ತೀರಾ ಅದನ್ನ ಆಡ್ ಟು ಪಾತ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಪ್ರೋಗ್ರಾಮ್ಸ್ ಎಲ್ಲ ಆರಾಮಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಮಾಡಿ ಎಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತ ಕೇಳ್ತಾ ಇದೆ. ನೀವು ಡಿಫಾಲ್ಟ್ ಲೊಕೇಶನ್ ಇರ್ಲಿ ಅಂತ ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಕೊಡಿ. ಎಸ್. ಸ್ವಲ್ಪ ಸಮಯ ಆದ ಮೇಲೆ ಈ ಸೆಟಪ್ ಕಂಪ್ಲೀಟ್ ಆಗಿ ಪೈಥಾನ್ ಇನ್ಸ್ಟಾಲ್ ಆಗಿರುತ್ತೆ. ಎಸ್, ಪೈಥಾನ್ ಕಂಪ್ಲೀಟ್ ಆಗಿದೆ. ಕ್ಲೋಸ್ ಮಾಡಿ. ಈಗ ಪೈಚಾರ್ಮ್ ನ ಇನ್ಸ್ಟಾಲ್ ಮಾಡೋಣ. ಇದು ಕೂಡ ಇನ್ಸ್ಟಾಲೇಷನ್ ತುಂಬಾ ಈಸಿ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಬರೀ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ರೆ ಸಾಕು.
ನೆಕ್ಸ್ಟ್ ಅಂತ ಕೊಟ್ರೆ ಇದು ಎಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತ ಒಂದು ಲೊಕೇಶನ್ ಕೇಳ್ತಾ ಇದೆ, ಡಿಫಾಲ್ಟ್ ಲೊಕೇಶನ್ ಇರಲಿ. ನೆಕ್ಸ್ಟ್ ಇದೆಲ್ಲ ನೀವೇನು ಚೇಂಜ್ ಮಾಡಕ್ ಹೋಗ್ಬೇಡಿ, ಸಿಂಪಲ್ ಆಗಿ ನೆಕ್ಸ್ಟ್ ಕೊಡ್ತಾ ಹೋಗಿ. ಜೆಟ್ ಬ್ರೇನ್ಸ್ ಇನ್ಸ್ಟಾಲ್, ಇದು ಸ್ವಲ್ಪ ಸಮಯದ ನಂತರ ಇನ್ಸ್ಟಾಲ್ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದೆ ಇದು ಕಂಪ್ಲೀಟ್ ಆಗಿದೆ ಅಂತ. ನೀವು ಇದು ಪೈಚಾಮ್ ರನ್ ಆಗ್ಬೇಕು ಅಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿ ಫಿನಿಶ್ ಕೊಡಿ. ಇಲ್ಲಿ ನಿಮ್ಗೊಂದು ಮೆಸೇಜ್ ಬರ್ತಾ ಇದೆ, ಇದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ನೀವು ಒಪ್ತೀರಾ ಅಂತ. ನೀವು ಅದನ್ನ ಕನ್ಫರ್ಮ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟಾಗ ಡೋಂಟ್ ಸೆಂಡ್, ಇದು ನಮಗೆ ಡೇಟಾ ಶೇರಿಂಗ್ ಬೇಡ. ಪೈಚಾಮ್ ಓಪನ್ ಆಯ್ತು. ಸ್ಕಿಪ್ ರಿಮೈನಿಂಗ್ ಅಂಡ್ ಸೆಟ್ ಡಿಫಾಲ್ಟ್ಸ್ ಅಂತ ಕೊಟ್ಬಿಡಿ. ಸದ್ಯಕ್ಕೆ ನೀವು ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಸ್ಟೆಪ್ ಅಲ್ಲಿ ಬೇಕಾದ್ರೆ ನೀವು ಬೇಕಾಗಿರೋ ತರ ಪ್ಲಗ್ ಇನ್ ಥೀಮ್ಸ್ನೆಲ್ಲ ಹಾಕೋಬೋದಾಯ್ತು. ನಾನು ಜಸ್ಟ್ ಡಿಫಾಲ್ಟ್ ನ ಯೂಸ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನಾನೊಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿರೋದ್ರಿಂದ ನ್ಯೂ ಪ್ರಾಜೆಕ್ಟ್ ಅಂತ ಕೊಡ್ತೀನಿ. ಇದು ಪಾತ್ ಕೇಳ್ತಾ ಇದೆ, ಯಾವ ಪಾತ್ ಅಲ್ಲಿ ನೀನು ಸೇವ್ ಮಾಡಕ್ ಇಷ್ಟಪಡ್ತೀಯಾ ಅಂತ. ಸೊ ಇದು ನಾನು ಡಿಫಾಲ್ಟ್ ಲೊಕೇಶನ್ ಕೊಡ್ತೀನಿ. ಯೂಸರ್ಸ್ ನನ್ನ ಹೆಸರು ಪೈಚಾಮ್ ಪ್ರಾಜೆಕ್ಟ್ಸ್ ಮತ್ತೆ ಪೈಥಾನ್ ಪ್ರಾಜೆಕ್ಟ್ ಅಂತ ಇದೆ. ಇಲ್ಲಿ ಬೇಕಾದ್ರೆ ನಾನು ಅದಕ್ಕೆ ಹಲೋ ವರ್ಲ್ಡ್ ಅಂತ ಕೊಡ್ತೀನಿ. ನಾನು ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಹಲೋ ವರ್ಲ್ಡ್ ಅಂತ ಮಾಡಿ ಕ್ರಿಯೇಟ್. ಇಲ್ಲಿ ನಿಮ್ಗೆ ಅಲ್ಲಲ್ಲಿ ಟಿಪ್ಸ್ ತೋರಿಸ್ತಾ ಇರುತ್ತೆ, ನೀವು ಈ ತರ ಮಾಡ್ಬೋದಾಯ್ತು ನೋಡಿ, ಈ ತರ ಇನ್ನ ಸಿಂಪ್ಲಿಫೈಡ್ ಇದೆ ಅಂತ. ಅದ್ ಬೇಕಂದ್ರೆ ನೀವು ನೋಡ್ಬೋದು, ಇಲ್ಲಾಂದ್ರೆ ಡೋಂಟ್ ಶೋ ಟಿಪ್ಸ್ ಅಂತ ಮಾಡಿ ಕ್ಲೋಸ್ ಕೊಡಿ. ಈಗ ನನ್ನ ಒಂದು ಬೇಸಿಕ್ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ ಹಲೋ ವರ್ಲ್ಡ್ ಅಂತ. ಇಲ್ಲಿ ನೀವು ನೋಡಿದ್ರೆ ಇಲ್ಲೊಂದು ಡೈರೆಕ್ಟರಿ ಇದೆ, ಅದ್ರ ಹೆಸರು VENV ಅಂದ್ರೆ ಇದು ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತ. ನಾವು ಇದನ್ನ ಇದರಲ್ಲಿ ಕವರ್ ಮಾಡ್ತಾ ಇಲ್ಲ ಈ ಕೋರ್ಸ್ ಅಲ್ಲಿ. ನಾನು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕ್ರಿಯೇಟ್ ಎ ಸ್ಯಾಂಪಲ್ main.py ಅಂತ ಕೂಡ ಕೊಟ್ಟಿದೆ. ಆದ್ರಿಂದ ಇದು ಈ ತರ ಬಂದಿದೆ, main.py ಅನ್ನೋದು ತಗೊಂಡಿದೆ. ಸೊ ಇವಾಗ ನೀವು ಇದನ್ನೇ ಬೇಕಾದ್ರೆ ಯೂಸ್ ಮಾಡಿ ಎಡಿಟ್ ಮಾಡ್ಕೋಬಹುದು, ಅಥವಾ ಇದೆಲ್ಲ ಬೇಡ ನಂಗೆ ಸಿಂಪಲ್ ಆಗಿರ್ಲಿ ಅಂದ್ರೆ ಇದೆಲ್ಲ ಡಿಲೀಟ್ ಮಾಡೋಣ. ಅಥವಾ ಇಲ್ಲಿ ಬಂದು ನೀವು ಸಿಂಪಲ್ ಆಗಿ ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಟೈಪ್ ಮಾಡ್ಬೋದು. ನೋಡಿ, ಇದು ಪ್ರಿಂಟ್ ಅನ್ನೋದು ಪೈಥಾನ್ ಅಲ್ಲೇ ಇರುವಂತ ಒಂದು ಬಿಲ್ಟ್ ಇನ್ ಫಂಕ್ಷನ್. ಅದ್ ನಾವ್ ಏನೇ ಕೊಟ್ರು ಆ ವ್ಯಾಲ್ಯೂನ ಪ್ರಿಂಟ್ ಮಾಡತ್ತೆ ನಮ್ಮ ಕನ್ಸೋಲ್ ಅಲ್ಲಿ. ಈ ಪ್ರಿಂಟ್ ನ ಯಾವ ತರ ಯೂಸ್ ಮಾಡೋದು, ಪ್ರಿಂಟ್ ಅಂತ ಕೊಟ್ಟು ಬ್ರೇಸಸ್ ಓಪನ್ ಮಾಡಿ ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಅಲ್ಲಿ ನೀವು ಯಾವುದೇ ಒಂದು ಸ್ಟ್ರಿಂಗ್ ನ ಕೊಡಬಹುದು. ಸ್ಟ್ರಿಂಗ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ಸ್. ಇಲ್ಲಿ HELLO ಅನ್ನೋದೆಲ್ಲ ಒಂದೊಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್, ಅದೆಲ್ಲ ಸೇರಿದ್ರೆ ವರ್ಡ್ಸ್ ನ ನಾವು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಬಹುದು. ಈ ತರ ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಟ್ರೆ ಇದು ಪ್ರಿಂಟ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆದಂಗ ಆಯ್ತು. ಸೊ ಇದನ್ನೇ ಬೇಕಾದ್ರೆ ನೀವು ಒಂದು ಸಿಂಪಲ್ ಜಾವಾ ಪ್ರೋಗ್ರಾಮ್ ಅಲ್ಲಿ ಬರೀಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ಮತ್ತೆ ಮೇನ್ ಮೆಥಡ್ ಎಲ್ಲ ಬರೀಬೇಕಾಗಿತ್ತು. ಆದ್ರೆ ಪೈಥಾನ್ ಅಲ್ಲಿ ಜಸ್ಟ್ ಒನ್ ಲೈನ್ ಅಲ್ಲಿ ನೀವು ಅದನ್ನ ಬರೆದು ಕಂಪ್ಲೀಟ್ ಮಾಡಬಹುದು. ಇದನ್ನ ನಾವು ರನ್ ಮಾಡಬೇಕು ಅಂದ್ರೆ ಇಲ್ಲಿ ರನ್ ಅಂತ ಸೆಲೆಕ್ಟ್ ಮಾಡಿದಾಗ ನೋಡಿ, ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬಂದಿದೆ. ರನ್ ಅಂತ ಸೆಲೆಕ್ಟ್ ಮಾಡಿ Alt Shift F10 ಆದ್ರೂ ಕೊಡ್ಬೋದು, ಅಥವಾ ರನ್ ಮೇನ್ ಅಂದ್ರೆ ಈ ಕ್ಲಾಸ್ ಹೆಸರೇನು main.py ಅಲ್ವಾ, ಅದನ್ನ ಡೈರೆಕ್ಟ್ ಆಗಿ ರನ್ ಮಾಡಬಹುದು. ನೀವು ಈ ಶಾರ್ಟ್ ಕಟ್ಸ್ ನಾಪ್ಕ ಇಟ್ಕೊಂಡ್ರೆ ಸಾಕು, ಶಾರ್ಟ್ ಕಟ್ಸ್ ಇಂದ ನೀವು ಪ್ರೋಗ್ರಾಮ್ ನ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ನಾನು ಈ ಸಲ ಇಲ್ಲಿ ನ್ಯಾವಿಗೇಟ್ ಮಾಡಿ ರನ್ ಮಾಡಲ್ಲ, ಇಲ್ಲಿ ಬಂದು ಡೈರೆಕ್ಟ್ ಆಗಿ Shift F10 ಕೊಡ್ತೀನಿ. ನೋಡಿ, ಇಲ್ಲಿ ಗೊತ್ತಾಯ್ತಲ್ವಾ ನಿಮ್ಗೆ, ಇದು ಚೇಂಜ್ ಆಗಿ ಬಂತು. ಇಲ್ಲ ಹಲೋ ವರ್ಲ್ಡ್ ಕಲಿಯೋಣ ಬನ್ನಿ ಅಂತ ಕೊಡ್ತೀನಿ ನಾನು. ಸಿಮಿಲರ್ ಆಗಿ ಕೊಟ್ಟು Shift F10 ಹೊತ್ತಾಗ ಹಲೋ ವರ್ಲ್ಡ್ ಕಲಿಯೋಣ ಬನ್ನಿ ಅಂತ ಔಟ್ಪುಟ್ ಬಂತು. ಸೊ ಈ ತರ ನಾವು ಒಂದ್ ಪೈಥಾನ್ ಪ್ರೋಗ್ರಾಮ್ ನ ಬರೀಬಹುದು ಮತ್ತೆ ಎಕ್ಸಿಕ್ಯೂಟ್ ಕೂಡ ಮಾಡಬಹುದು. ನಿಮ್ಗೆ ಅನ್ಸ್ಬೋದು ಏನಿದು ತುಂಬಾ ಸಿಂಪಲ್ ಆಗಿದೆಯಲ್ಲ ಪ್ರೋಗ್ರಾಮ್ ಅಂತ, ಬಟ್ ದಿಸ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ಸ್. ನೀವು ಯಾವುದೇ ಒಂದು ಹೊಸ ಪ್ರೋಗ್ರಾಮ್ ಕಲ್ತಾಗ ಅದರಲ್ಲಿ ಹಲೋ ವರ್ಲ್ಡ್ ಅನ್ನೋದನ್ನ ಯಾವ ತರ ಪ್ರಿಂಟ್ ಮಾಡ್ತೀವಿ ಅನ್ನೋದು ಒಂದು ಕಾಮನ್ ಪ್ರೋಸೆಸ್ ಎಲ್ಲರೂ ಕಲಿಯೋರ್ಗೆ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಹಲೋ ವರ್ಲ್ಡ್ ನ ಯಾವ ತರ ಪ್ರಿಂಟ್ ಮಾಡೋದು ಅಂತ ಪೈಥಾನ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ನೀವ್ ಯಾವ್ದಾರ ಒಂದು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ನೋಡಿದ್ರೆ ಈ ತರ ಆ ಪ್ರಾಜೆಕ್ಟ್ ಅಲ್ಲಿ 10, 50, ಸಾವಿರಾರು ಪೈಥಾನ್ ಫೈಲ್ಸ್ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಮತ್ತೆ ಪೈಥಾನ್ ತುಂಬಾ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್ ಅಲ್ಲೂ ಯೂಸ್ ಮಾಡಬಹುದು, ಮತ್ತೆ ಸಿಂಪಲ್ ಆಗಿರೋ ಪ್ರಾಜೆಕ್ಟ್ಸ್ ಅಲ್ಲೂ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಒನ್ ಆಫ್ ದ ಪವರ್ಫುಲ್ ಲ್ಯಾಂಗ್ವೇಜಸ್. ಈ ತರ ನಾವು ಪೈಥಾನ್ ನ ಯೂಸ್
ಮಾಡ್ತಾ ಇದ್ದೀವಿ. ಪೈಥಾನ್ ಅಲ್ಲಿ ಬರುವಂತ ಬೇಸಿಕ್ ವೇರಿಯೇಬಲ್ಸ್ ಟೈಪ್ ಯಾವ್ದ್ಯಾವ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ವೇರಿಯೇಬಲ್ ಅಂದ್ರೆ ಏನು? ಯಾವ್ದಾದ್ರೂ ಒಂದು ವ್ಯಾಲ್ಯೂ ಚೇಂಜ್ ಆಗ್ತಾ ಇರತ್ತೆ ಅಂದ್ರೆ ಅದನ್ನ ನಾವು ವೇರಿಯೇಬಲ್ ಅಂತ ಕರಿಬಹುದು. ಅದೇ ರೀತಿ ನಮ್ಮ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಕೂಡ ಯಾವ್ದಾರ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ರೆ ಅದನ್ನ ನಾವು ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಯಾವ ತರ ವ್ಯಾಲ್ಯೂಸ್ ಚೇಂಜ್ ಆಗತ್ತೆ, ಅದನ್ನ ನಾವು ಯಾವ್ದಾರ ಒಂದು ಗುಂಪಿಗೆ ಸೇರಿಸಬಹುದಾ ಒಂದೇ ತರದ ವೇರಿಯೇಬಲ್ಸ್ ನ ಅಂತ ನೋಡಿದ್ರೆ ಹೌದು. ಇದರಲ್ಲಿ ನಾವು 4 ಬೇಸಿಕ್ ಗುಂಪುಗಳಾಗಿ ಮಾಡ್ಕೋಬಹುದು. ಮೊದಲನೇದು ಇಂಟೀಜರ್ ವೇರಿಯೇಬಲ್ಸ್. ಇಂಟೀಜರ್ ವೇರಿಯೇಬಲ್ ಅಂದ್ರೆ ಯಾವ್ದಾದ್ರೂ ವ್ಯಾಲ್ಯೂ ನ್ಯೂಮರಿಕಲ್ ಆಗಿದ್ದು, ನಂಬರ್ ಆಗಿದ್ದು, ಆ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಇಂಟೀಜರ್ ವೇರಿಯೇಬಲ್ ಅಂತ ಟ್ರೀಟ್ ಮಾಡಬಹುದು. ಅದೇ ಅಕಸ್ಮಾತ್ ನಂಬರ್ ತರಾನೇ ಇದ್ದು ಡೆಸಿಮಲ್ ಪಾಯಿಂಟ್ ಕೂಡ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 150.50, 499.99 ಈ ತರ ಡೆಸಿಮಲ್ ಪಾಯಿಂಟ್ ಕೂಡ ನಂಬರ್ ಅಲ್ಲಿ ಇದೆ ಅಂದ್ರೆ ಆ ವೇರಿಯೇಬಲ್ಸ್ ನ ನಾವು ಫ್ಲೋಟಿಂಗ್ ಟೈಪ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಅದನ್ನ ಫ್ಲೋಟ್ ಅಂತ ಕರಿಬಹುದು. ನಂತರ ಬರೋದು ಸ್ಟ್ರಿಂಗ್ ವೇರಿಯೇಬಲ್ಸ್. ಸ್ಟ್ರಿಂಗ್ ವೇರಿಯೇಬಲ್ಸ್ ನಮಗೆ ಆಲ್ರೆಡಿ ಪರಿಚಯ ಆಗಿದೆ. ಅಂದ್ರೆ ನಾವು ಯಾವುದೇ ಕೈಂಡ್ ಆಫ್ ವರ್ಡ್ಸ್ ನ ಅಥವಾ ಸೆಂಟೆನ್ಸಸ್ ನ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ನಾವು ಸ್ಟ್ರಿಂಗ್ ವೇರಿಯೇಬಲ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಸ್ಟ್ರಿಂಗ್ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ ಅಂದ್ರೆ ಏನು? ಒಂದೊಂದು ಲೆಟರ್ ನ ನಾವು ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಬಹುದು. ಆ ಕ್ಯಾರೆಕ್ಟರ್ ಎಲ್ಲ ಸೇರಿದಾಗ ವರ್ಡ್ಸ್ ಆಗುತ್ತೆ, ವರ್ಡ್ಸ್ ಎಲ್ಲ ಸೇರಿದಾಗ ಸೆಂಟೆನ್ಸಸ್ ಆಗುತ್ತೆ. ಇಂಥ ವ್ಯಾಲ್ಯೂಸ್ ನ ನಾವು ಸೇವ್ ಮಾಡಬೇಕು, ಸ್ಟೋರ್ ಮಾಡ್ಕೋಬೇಕು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ನಾವು ಸ್ಟ್ರಿಂಗ್ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಕೈಂಡ್ ಆಫ್ ವೇರಿಯೇಬಲ್ ಅಂದ್ರೆ ಬೂಲಿಯನ್. ಬೂಲಿಯನ್ ಅಲ್ಲಿ ನಿಮ್ಗೆ ಎರಡೇ ವ್ಯಾಲ್ಯೂ ಇರಕ್ ಸಾಧ್ಯ. ಒಂದು ಟ್ರೂ, ಇನ್ನೊಂದು ಫಾಲ್ಸ್. ಅಕಸ್ಮಾತ್ ನಿಮ್ಗೆ ಯಾವ್ದಾರ ಒಂದು ಸಿಚುವೇಶನ್ ಅಲ್ಲಿ ಆನ್ಸರ್ ಹೌದು ಅಥವಾ ಇಲ್ಲ, ಟ್ರೂ ಆರ್ ಫಾಲ್ಸ್ ಈ ತರನೇ ಬರುತ್ತೆ ಅಂತ ಅನ್ಸಿದಾಗ ಅದನ್ನ ನೀವು ಬೂಲಿಯನ್ ವೇರಿಯೇಬಲ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಸೊ ಬನ್ನಿ ಈ 4 ಟೈಪ್ ಆಫ್ ವೇರಿಯೇಬಲ್ಸ್ ನ ಯಾವ ತರ ಡಿಕ್ಲೇರ್ ಮಾಡಿ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋದು ಅಂತ ಕಲಿಯೋಣ. ಸೊ ನಾನು ನಿಮ್ಗೆ ಹೇಳ್ದಾಗೆ ಮೊದಲನೇದಾಗಿ ನಂಬರ್ ವೇರಿಯೇಬಲ್ ನ ತಗೋಣ. ಸೊ ಯಾವುದೇ ಒಂದು ವೇರಿಯೇಬಲ್ ತಗೊಂಡ್ರೆ ಅದರಲ್ಲಿ 3 ಪಾರ್ಟ್ಸ್ ಬರುತ್ತೆ. ಮೊದಲನೇದು ಅದಕ್ಕೊಂದು ನೇಮ್ ಕೊಡಬೇಕು, ವೇರಿಯೇಬಲ್ ನೇಮ್. ಸೊ ನಾನು ಇಲ್ಲಿ ಇಂಟೀಜರ್ ತೋರಿಸ್ತಾ ಇರೋದ್ರಿಂದ ನಿಮಗೆ ಏಜ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಅಂದ್ರೆ ಆ ನೇಮ್ಗೆ ಏನ್ ಅಸೈನ್ ಮಾಡ್ತೀರಾ ಅಂತ. ಸೊ ಈಕ್ವಲ್ ಅನ್ನೋದು ಅಸೈನ್ಮೆಂಟ್ ಆಪರೇಟರ್. ಇವಾಗ ಏಜ್ಗೆ 25 ಅಂತ ಅಸೈನ್ ಮಾಡ್ತಾ ಇದೀನಿ. ಸೊ 25 ಬಿಕಮ್ಸ್ ಎ ವ್ಯಾಲ್ಯೂ. ಈ ವ್ಯಾಲ್ಯೂನ ಈ ವೇರಿಯೇಬಲ್ ನೇಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಏಜ್ ಇಸ್ ಈಕ್ವಲ್ ಟು 25 ಅಂದ್ರೆ ದಿಸ್ ಇಸ್ ಅ ವೇರಿಯೇಬಲ್ whose name is age and value is 25 and this is the assignment operator. ನೀವು ಇಲ್ಲಿ ಗಮನಿಸಿದ್ರೆ ನಾನು ಇಲ್ಲಿ ಯಾವುದೇ ಒಂದು ಡಬಲ್ ಕೋಟ್ಸ್ ಆಗಲಿ ಸಿಂಗಲ್ ಕೋಟ್ಸ್ ಆಗಲಿ ಏನು ಕೊಡ್ತಾ ಇಲ್ಲ. ಸುಮ್ಮನೆ ಪ್ಲೇನ್ ಆಗಿ ಒಂದು ನಂಬರ್ ಕೊಟ್ಟು ಅದನ್ನ ಅಸೈನ್ ಮಾಡಿದ್ದೀನಿ ಅಂದ್ರೆ ಇದನ್ನ ನಾನು ಇಂಟೀಜರ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಂಟೀಜರ್ ನ ಯಾವ ತರ ಪ್ರಿಂಟ್ ಮಾಡೋದು? ಸಿಮಿಲರ್, ಲೈಕ್ ಪ್ರಿಂಟ್ ಅಂತ ಕೊಟ್ಟು ಏಜ್ ಅಂತ ಕೊಟ್ರೆ ಈ ವ್ಯಾಲ್ಯೂ ಏನ್ ಕೊಟ್ಟಿರ್ತೀನಿ ಅದು ಪ್ರಿಂಟ್ ಆಗತ್ತೆ. ಸೊ ಇದನ್ನ ರನ್ ಮಾಡೋದು ಹೇಗೆ? ನೀವಿಲ್ಲಿ ಬಂದು ರನ್ ಅಂತ ಹೋಗಿ ರನ್ ಮಾಡ್ಬೋದು. ಒಂದ್ ನಿಮಿಷ, ಇಲ್ಲಿ ರನ್ ಅಂತ ಬಂದು ರನ್ ಮೈನ್ ಅಂತ ಕೊಟ್ಬಿಟ್ಟಾರು ರನ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ನೋಡಿ, ಇಲ್ಲಿ ಶಾರ್ಟ್ ಕಟ್ ಇದೆ, ಶಿಫ್ಟ್ F10. ನಿಮ್ ಕೀಬೋರ್ಡ್ ಅಲ್ಲಿ ಶಿಫ್ಟ್ F10 ಅಂತ ಹೊಡೆದ್ರೆ ಪ್ರೋಗ್ರಾಮ್ ರನ್ ಆಗತ್ತೆ. ಹಲೋ ವರ್ಲ್ಡ್ ಪೈಥಾನ್ ಕಲಿಯೋಣ ಬನ್ನಿ ಅನ್ನೋದು ನಾನು ಮುಂಚೆ ಕೊಟ್ಟಿರೋ ಪ್ರಿಂಟ್ ಸ್ಟೇಟ್ಮೆಂಟ್. ಇಲ್ಲಿ ಏಜ್ ಅನ್ನೋ ವೇರಿಯೇಬಲ್ 25 ಅಸೈನ್ ಆಗಿದೆ, ಆ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬಂದಿರ್ಬೋದು, ಇಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಡಬಲ್ ಕೋಟ್ಸ್ ಯೂಸ್ ಮಾಡಿದೀವಿ, ಇಲ್ಲಿ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ. ಎಸ್, ಯಾಕೆ ಅಂದ್ರೆ ಇಲ್ಲಿ ನಾವು ಸ್ಟ್ರಿಂಗ್ ಅನ್ನೋ ವೇರಿಯೇಬಲ್ ನ ಪ್ರಿಂಟ್ ಮಾಡ್ತಾ ಇರೋದ್ರಿಂದ ಡಬಲ್ ಕೋಟ್ಸ್ ಬೇಕು. ನಾವೇನ ಸ್ಟ್ರಿಂಗ್ ಯೂಸ್ ಮಾಡ್ದಿರಾ ಆಕ್ಚುಯಲ್ ಬೇರೆ ಪ್ಯಾರಾಮೀಟರ್ನೇ ಪ್ರಿಂಟ್ ಮಾಡಬೇಕು ಅಂದಾಗ ಇಲ್ಲಿ ಯಾವ ತರ ಡಿಕ್ಲೇರ್ ಮಾಡಿರ್ತೀವಿ, ಯಾವ ನೇಮ್ ಕೊಟ್ಟಿರ್ತೀವಿ ಅದನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಇದು ಇಂಟೀಜರ್ ವೇರಿಯೇಬಲ್. ಆಮೇಲೆ ನಾನು ನಿಮ್ಗೆ ಹೇಳಿದ್ದು ವೇರಿಯೇಬಲ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇರತ್ತೆ ಅಂತ ಅಲ್ವಾ. ಫಾರ್ ಎಕ್ಸಾಂಪಲ್ ಫಸ್ಟ್ 25 ಇಯರ್ಸ್ ಅಂತ ಅಸೈನ್ ಮಾಡಿದೆ.
ಲೇಟರ್ ಅಲ್ಲಿ ನಾನು 30 ಅಂತ ಅಸೈನ್ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ನೋಡಿ, ಲೇಟೆಸ್ಟ್ ವ್ಯಾಲ್ಯೂ ನಾನು ಯಾವ್ದು ಸೆಟ್ ಮಾಡಿರ್ತೀನಿ ಆ ವ್ಯಾಲ್ಯೂ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ನೀವು ಇಲ್ಲಿ ಇದಕ್ಕೆ ಮುಂಚೆ ನೀವು 10 ಸಲ ಬೇಕಾದ್ರೆ ಅಸೈನ್ ಮಾಡಿರ್ಬೋದು, ಏಜ್ 5, 6, 7, 8, 15 ಆ ಥರ ಎಲ್ಲ. ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಏನ್ ಅಸೈನ್ ಮಾಡ್ತೀರಾ ಆ ವ್ಯಾಲ್ಯೂನ ಅದು ಕನ್ಸಿಡರ್ ಮಾಡುತ್ತೆ ಆ ಟೈಮ್ಗೆ. ಸೊ ಅದೇ ನಾನು ಇಲ್ಲಿ ಪ್ರಿಂಟ್ ಮಾಡಿದೆ ಅಂದ್ರೆ, ಪ್ರಿಂಟ್ ಏಜ್ ಅಂತ ಮಾಡಿದೆ ಅಂದ್ರೆ, ಇವಾಗ ಪ್ರಿಂಟ್ ಮಾಡ್ತೀನಿ ನೋಡಿ. ಇಲ್ಲಿ 25 ಆಗಿದೆ, ಇಲ್ಲಿ 30 ಆಗಿದೆ. ಯಾಕೆ ಹೇಳಿ? ಇಲ್ಲಿ ಪ್ರಿಂಟ್ ಆಗೋ ಟೈಮಲ್ಲಿ ಏಜ್ ಇನ್ನ 25 ಅಂತಾನೆ ಅಸೈನ್ ಆಗಿತ್ತು. ಆದ್ರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗಿರೋದ್ರಿಂದ ಇನ್ ಮುಂದೆ ಎಲ್ಲೇ ಯೂಸ್ ಮಾಡಿದ್ರು ಆ ಲೇಟೆಸ್ಟ್ ವ್ಯಾಲ್ಯೂನ ಅದು ಕನ್ಸಿಡರ್ ಮಾಡುತ್ತೆ. ಸೊ ಈ ತರ ನಾವು ಪೈಥಾನ್ ಅಲ್ಲಿ ನಂಬರ್ಸ್ ನ ಯೂಸ್ ಮಾಡ್ತೀವಿ. ಇವಾಗ ನಂಬರ್ಸ್ ಆಯ್ತು. ನೆಕ್ಸ್ಟ್ ವೇರಿಯೇಬಲ್ ನಾನು ನಿಮ್ಗೆ ಏನಂತ ಹೇಳಿದ್ದೆ? ಫ್ಲೋಟಿಂಗ್ ಟೈಪ್. ಎಸ್, ಫ್ಲೋಟಿಂಗ್ ಟೈಪ್ ಅಂದ್ರೆ ಸೇಮ್ ಇಂಟೀಜರ್ ಯಾವ ತರ ಮಾಡಿದ್ರು ಅದೇ ತರನೇ ಒಂದು ನೇಮ್ ಕೊಡ್ತೀರಾ. ಪ್ರೈಸ್ ಇಸ್ ಈಕ್ವಲ್ ಟು 499.95. ಇದನ್ನ ಯಾಕೆ ಫ್ಲೋಟ್ ಅಂತ ಕರೀತಾ ಇದೀವಿ? ಡೆಸಿಮಲ್ ಆದ್ಮೇಲೂ ಕೂಡ ನಾವು ವ್ಯಾಲ್ಯೂಸ್ ನ ಸೇವ್ ಮಾಡ್ತಾ ಇರೋದ್ರಿಂದ ಈ ವೇರಿಯೇಬಲ್ ನ ಪೈಥಾನು ಫ್ಲೋಟ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಫ್ರಮ್ ಎ ಡಿಕ್ಲರೇಷನ್ ಪರ್ಸ್ಪೆಕ್ಟಿವ್, ನೀವು ಡಿಕ್ಲೇರ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ಚೇಂಜಸ್ ಆಗಲ್ಲ. ಡೈರೆಕ್ಟ್ ಆಗಿ ನೇಮ್ ಕೊಡ್ತೀರಾ, ಅಸೈನ್ಮೆಂಟ್ ವೇರಿಯೇಬಲ್ ಕೊಡ್ತೀರಾ, ಮತ್ತೆ ಅದಕ್ಕೆ ವ್ಯಾಲ್ಯೂ ಕೊಡ್ತೀರಾ. ಇವಾಗ ಇದನ್ನ ಪ್ರಿಂಟ್ ಮಾಡೋಣವಾ? ಪ್ರಿಂಟ್ ಪ್ರೈಸ್ ಅಂತ ಕೊಡ್ತೀನಿ, ಶಿಫ್ಟ್ F10. ನೋಡಿ, ಆ ವ್ಯಾಲ್ಯೂ ಇಲ್ಲಿ ನಂಗೆ ಪ್ರಿಂಟ್ ಆಯ್ತು. ಇದನ್ನ ಪ್ರಿಂಟ್ ಮಾಡ್ಬೇಕಾದ್ರೂ ಕೂಡ ನೀವು ಯಾವುದೇ ಡಬಲ್ ಕೋಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನ್ ನೇಮ್ ಕೊಟ್ಟಿರ್ತೀರಾ ಅದನ್ನೇ ಕೊಡಬಹುದು. ಈ ತರ ನಾನು ಫ್ಲೋಟಿಂಗ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿ ಯೂಸ್ ಮಾಡ್ಕೋಬಹುದು ಪೈಥಾನ್ ಪ್ರೋಗ್ರಾಮ್ಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಿಂಗ್. ಸ್ಟ್ರಿಂಗ್ ನಾವು ಆಲ್ರೆಡಿ ಇಲ್ಲಿ ಯೂಸ್ ಮಾಡಿದ್ವಿ, ಬಟ್ ಅದನ್ನ ಡಿಕ್ಲೇರ್ ಮಾಡೋದು ಹೇಗೆ ಅಂತ ನೋಡ್ಬೇಕು ಅಂದ್ರೆ ಈ ತರ ಮಾಡಬಹುದು. ಫಸ್ಟ್ ಅಂಡರ್ಸ್ಕೋರ್ ನೇಮ್ ಇಸ್ ಈಕ್ವಲ್ ಟು ಸಚಿನ್. ನೀವು ಇಲ್ಲೊಂದು ಗಮನಿಸಿದ್ರ, ನಾನಿಲ್ಲಿ ನೇಮ್ ವೇರಿಯೇಬಲ್ ನ ಕೊಡ್ಬೇಕಾದ್ರೆ ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅಂತ ಕೊಟ್ಟಿನಿ. ಯಾಕೆ ಅಂದ್ರೆ ಇದು ಒನ್ ಆಫ್ ದ ಕನ್ವೆನ್ಷನ್ಸ್. ನಾವೇ ಮಾಡ್ಕೊಂಡಿರೋ ಅಂತ ಒಂದು ರೂಲ್ ಅಂತ ಹೇಳ್ಬೋದು. ಅದನ್ನ ಫಾಲೋ ಮಾಡಲೇಬೇಕು ಅಂತಲ್ಲ, ಮಾಡಿದ್ರೆ ಒಳ್ಳೇದು ಅಂತ. ಯಾಕೆ ಅಂದ್ರೆ ನಿಮ್ ಕೋಡ್ ನ ಬೇರೆಯವ್ರು ನೋಡಿದಾಗ ಅವ್ರಿಗೂ ಕೂಡ ಅರ್ಥ ಆಗತ್ತೆ, ಇದು ಯಾತಕ್ಕೋಸ್ಕರ ಈ ತರ ನೇಮ್ ಮಾಡಿದೀವಿ ಅಂತ. ಅದೇ ಅಕಸ್ಮಾತ್ ನಾನು ಅಂಡರ್ಸ್ಕೋರ್ ಕೊಡ್ತೀರಾ ಈ ತರ ಕೊಟ್ಟಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಫಸ್ಟ್ ನೇಮ್ ಅಂತ. ಫಸ್ಟ್ ಟೈಮ್ ಅಕಸ್ಮಾತ್ ಬೇರೆಯವ್ರು ನಿಮ್ ಕೋಡ್ ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲ ಏನಿದು, ಏನ್ ಯಾತಕ್ಕೋಸ್ಕರ ಈ ತರ ಕೊಟ್ಟಿದ್ದಾರೆ ಅಂತ. ಎಲ್ಲಾರ್ಗು ಕ್ಲಾರಿಟಿ ಬರ್ಲಿ, ಈಸಿಯಾಗಿ ರೀಡಬಿಲಿಟಿ ಇರ್ಲಿ ಅಂದ್ರೆ ಈ ತರ ಒಂದಕ್ಕಿಂತ ಹೆಚ್ಚು ವರ್ಡ್ಸ್ ನ ನೀವು ವೇರಿಯೇಬಲ್ಸ್ ಅಲ್ಲಿ ಯೂಸ್ ಮಾಡಿದಾಗ ಅಂಡರ್ಸ್ಕೋರ್ ಇಂದ ಸಪರೇಟ್ ಮಾಡೋದು ಒಳ್ಳೆ ಪ್ರಾಕ್ಟೀಸ್ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅನ್ನೋದು ಇಲ್ಲಿ ವೇರಿಯೇಬಲ್ ನೇಮ್ ಆಯ್ತು. ಸೇಮ್ ಅಸೈನ್ಮೆಂಟ್ ಆಪರೇಟರ್ ಈಕ್ವಲ್. ಇದು ಸ್ಟ್ರಿಂಗ್ ಆಗಿರೋದ್ರಿಂದ ನಾನು ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಅಲ್ಲಿ ವ್ಯಾಲ್ಯೂನ ಕೊಡ್ಬೇಕಾಗತ್ತೆ. ಈ ತರ ಕೊಟ್ಟಾಗ ಸಚಿನ್ ಅನ್ನೋ ವ್ಯಾಲ್ಯೂ ಈ ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅನ್ನೋ ವೇರಿಯೇಬಲ್ಗೆ ಅಸೈನ್ ಆಗುತ್ತೆ. ಸೊ ಪ್ರಿಂಟ್ ಮಾಡ್ಬೇಕಾದ್ರೆ ಸೇಮ್ ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅಂತ ನಾನು ಪ್ರಿಂಟ್ ಮಾಡಬಹುದು, ಶಿಫ್ಟ್ F10. ನೋಡಿ, ಇಲ್ಲಿ ಸಚಿನ್ ಅಂತ ಪ್ರಿಂಟ್ ಆಯ್ತು. ಮತ್ತೆ ನಿಮ್ಗೆ ಡೌಟ್ ಬರ್ಬೋದು, ಇದು ಸ್ಟ್ರಿಂಗ್ ಅಲ್ವಾ, ಇಲ್ಲಿ ಯಾಕೆ ಡಬಲ್ ಕೋಟ್ಸ್ ಕೊಟ್ಟಿಲ್ಲ ಅಂತ. ಯಾಕೆ ಅಂದ್ರೆ ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅಂದ್ರೂ ಒಂದೇ, ಡಬಲ್ ಕೋಟ್ಸ್ ಅಲ್ಲಿ ಸಚಿನ್ ಅಂತ ಕೊಟ್ರು ಒಂದೇ. ನೀವು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಯೂಸ್ ಮಾಡಿದಿನ ಆ ತರ ಮಾಡ್ಬೇಕು ಅಂದ್ರೆ ಸ್ಟ್ರಿಂಗ್ ನ ಡಬಲ್ ಕೋಟ್ಸ್ ಕೊಟ್ಟು ಯೂಸ್ ಮಾಡ್ತೀರಾ. ಅಕಸ್ಮಾತ್ ಮುಂಚೆನೆ ಡಿಕ್ಲೇರ್ ಮಾಡಿದೀರಾ ಅದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ನೀವು ಈ ತರ ಪ್ರಿಂಟ್ ಮಾಡಬಹುದು. ಈ ತರ ನಾವು ಪೈಥಾನ್ ಪ್ರೋಗ್ರಾಮ್ಸ್ ಅಲ್ಲಿ ಸ್ಟ್ರಿಂಗ್ ವೇರಿಯೇಬಲ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಿಕ್ಕಿರೋ ವೇರಿಯೇಬಲ್ ಟೈಪ್ ಯಾವುದು? ಬೂಲಿಯನ್. ಬೂಲಿಯನ್ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ, ಅಲ್ಲಿ ಬರೋದೇ ಎರಡು ವ್ಯಾಲ್ಯೂ, ಐದರ್ ಟ್ರೂ ಅಥವಾ ಫಾಲ್ಸ್, ಹೌದು ಅಥವಾ ಇಲ್ಲ. ಸೊ ಇಸ್ ಅಂಡರ್ಸ್ಕೋರ್ ಬ್ಯಾಟ್ಸ್ಮನ್ ಅಂತ ಕೊಡ್ತೀನಿ. ಬ್ಯಾಟ್ಸ್ಮನ್ ಅಂತ ಕೊಟ್ರೆ ನಾನು ಕೇಳ್ತಾ ಇದೀನಿ ಅವ್ರು ಬ್ಯಾಟ್ಸ್ಮನ್ ಅಂತ. ಸೊ ಆನ್ಸರ್ ಏನಿರುತ್ತೆ? ಹೌದು ಅಥವಾ ಇಲ್ಲ. ಸೊ ನೀವೇನ್ ಕೊಡ್ಬೋದು? ಟ್ರೂ ಅಥವಾ ಫಾಲ್ಸ್ ಅಂತ ಇವೆರಡು ವ್ಯಾಲ್ಯೂನ ನೀವು ಇದಕ್ಕೆ ಅಸೈನ್ ಮಾಡಬಹುದು. ಇಲ್ಲೂ ಕೂಡ ಇದನ್ನ ವೇರಿಯೇಬಲ್ ನೇಮ್, ಅಸೈನ್ಮೆಂಟ್ ಆಪರೇಟರ್ ಮತ್ತೆ ವೇರಿಯೇಬಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಬೂಲಿಯನ್ಸ್ ಡಿಫೈನ್ ಮಾಡ್ಬೇಕಾದ್ರೆ ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು, ಏನಂದ್ರೆ ಪೈಥಾನ್ ಬಂದ್ಬಿಟ್ಟು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಅರ್ಥ ನೀವು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತೀರಾ, ಸ್ಮಾಲ್ ಲೆಟರ್ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಪೈಥಾನ್ ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಳತ್ತೆ.
ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟ್ರೂ ಅಂತ ಫಸ್ಟ್ ಲೆಟರ್ ಕ್ಯಾಪಿಟಲ್ ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ ಕೊಡ್ತೀರಾ, ಎಲ್ಲಾ ಕ್ಯಾಪಿಟಲ್ ಲೆಟರ್ ಕೊಡೋದಾಗ್ಲಿ ಅಥವಾ ಎಲ್ಲಾ ಸ್ಮಾಲ್ ಲೆಟರ್ ಕೊಡೋದಾಗ್ಲಿ ಮಾಡಿದೆ ಅಂದ್ರೆ ಅದು ಪೈಥಾನ್ಗೆ ಅರ್ಥ ಆಗಲ್ಲ ನಾವಿನ್ನ ಏನ್ ಹೇಳ್ತಾ ಇದೀವಿ ಅಂತ. ಯಾಕಂದ್ರೆ ಪೈಥಾನ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್, ಮಿಕ್ಕಿದೆಲ್ಲ ಸ್ಮಾಲ್. ಅದನ್ನ ಅದು ಕೀವರ್ಡ್ ಅಂತ ಕನ್ಸಿಡರ್ ಮಾಡುತ್ತೆ. ಕೀವರ್ಡ್ ಅಂದ್ರೆ ದಟ್ ಹ್ಯಾಸ್ ಎ ಸ್ಪೆಷಲ್ ಮೀನಿಂಗ್ ಫಾರ್ ದಟ್ ಪೈಥಾನ್ ಲ್ಯಾಂಗ್ವೇಜ್. ಸೊ ಇದನ್ನ ಕ್ಯಾಪಿಟಲ್ ಟಿ ಆರ್ ಯು ಅಂತ ಕೊಟ್ರೆ ಟ್ರೂ ಅಂತ ತಗೊಂತು. ಇದನ್ನ ನಾನು ಇಸ್ ಬ್ಯಾಟ್ಸ್ಮನ್ಗೆ ಅಸೈನ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಪ್ರಿಂಟ್ ಇಸ್ ಬ್ಯಾಟ್ಸ್ಮನ್ ಅಂತ ಕೊಡ್ತಾ ಇದೀನಿ. ಇದನ್ನ ರನ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಗೆ ವ್ಯಾಲ್ಯೂ ಬರ್ತಾ ಇದೆ ಟ್ರೂ. ಅದೇ ಇನ್ನೊಂದು ವ್ಯಾಲ್ಯೂ ಏನ್ ಕೊಡ್ಬೋದು ಇದಕ್ಕೆ, ಫಾಲ್ಸ್. ಫಾಲ್ಸ್ ಇದು ಬಿಟ್ಟು ನಾನು ಏನೇ ಕೊಟ್ರು ಅದು ಎರರ್ ಇಂದ ಬರುತ್ತೆ. ಇವಾಗ ಅಕಸ್ಮಾತ್ ನಾನು ಇದನ್ನ ರನ್ ಮಾಡಿದೆ ಅಂದ್ರೆ ನೋಡಿ ಇಲ್ಲಿ ಒಂದು ಎರರ್ ಬಂತು, ಫಾಲ್ಸ್ ಇಸ್ ನಾಟ್ ಡಿಫೈನ್ಡ್. ನೀನ್ ಏನ್ ಹೇಳ್ತಾ ಇದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಪೈಥಾನ್ ಕಂಪ್ಲೇಂಟ್ ಮಾಡ್ತಾ ಇದೆ. ಸೊ ಇದನ್ನ ನಾನು ಮತ್ತೆ ಕರೆಕ್ಟ್ ಮಾಡಿ ಶಿಫ್ಟ್ F10 ಅಥವಾ ರನ್ ಮಾಡಿದಾಗ ಫಾಲ್ಸ್ ಅನ್ನೋದು ನಂಗೆ ಕರೆಕ್ಟ್ ಆಗಿ ಪ್ರಿಂಟ್ ಆಯ್ತು. ಸೊ ಈ ತರ ನಾವು ಯಾವುದೇ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂದ್ರೆ ಈ ತರ ಬೇಸಿಕ್ ಡೇಟಾ ಟೈಪ್ ನ ಅಥವಾ ಬೇಸಿಕ್ ವೇರಿಯೇಬಲ್ಸ್ ನ ನಾವು ಯೂಸ್ ಮಾಡ್ಕೋಬಹುದು. ಯಾವ್ದು ಇಂಟಿಜರ್ಸ್, ಫ್ಲೋಟ್, ಸ್ಟ್ರಿಂಗ್ ಮತ್ತೆ ಬೂಲಿಯನ್. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಂಟ್ ಒಂದು ಪೈಥಾನ್ ಅಲ್ಲೇ ಬಂದಿರುವಂತ ಬಿಲ್ಟ್ ಇನ್ ಫಂಕ್ಷನ್. ಅದೇ ರೀತಿ ಪೈಥಾನ್ ಅಲ್ಲಿ ಇನ್ಪುಟ್ ಅಂತ ಒಂದು ಫಂಕ್ಷನ್ ಕೂಡ ಇದೆ. ಅದನ್ನ ನೀವು ಈ ತರ ಟೈಪ್ ಮಾಡಿ ಡಬಲ್ ಕೋಟ್ಸ್ ಅಲ್ಲಿ ಪ್ರಾಂಪ್ಟ್ ಅಂದ್ರೆ ಯೂಸರ್ಗೆ ನೀವು ಏನ್ ಕೇಳಬೇಕು ಅಂತ ಇದ್ದೀರಾ ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಯುವರ್ ನೇಮ್ ಅಂತ ನಾನು ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ನಾನು ಇದನ್ನ ರನ್ ಮಾಡ್ತೀನಿ, ಶಿಫ್ಟ್ F10 ಶಾರ್ಟ್ ಕಟ್ ಅಲ್ಲಿ ರನ್ ಮಾಡಿದೆ ಅಂದ್ರೆ ನೋಡಿ ಇಲ್ಲಿ ನಿಮ್ಗೆ ಹಲೋ ವರ್ಲ್ಡ್ ಪೈಥಾನ್ ಕಲಿಯೋಣ ಬನ್ನಿ ಅಂತ ಬರ್ತದೆ. ಯಾಕಂದ್ರೆ ಅದು ನಾನು ಪ್ರಿಂಟ್ ಕೊಟ್ಟಿದ್ದೀನಿ. ನಂತರ ವಾಟ್ ಈಸ್ ಯುವರ್ ನೇಮ್ ಅಂತ ಬಂದಿದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂಸರ್ ಎಂಟರ್ ಮಾಡಬಹುದು. ಲೈಕ್ ರಾಹುಲ್ ಡ್ರಾವಿಡ್ ಅಂತ ಕೊಡ್ಬೋದು. ಎಂಟರ್ ಮಾಡಿದ್ರೆ ಮುಗೀತು. ಈ ತರ ನಾವು ಯೂಸರ್ ಇಂದ ಇನ್ಪುಟ್ ನ ತಗೋಬಹುದು. ಬಟ್ ಈ ತರ ಮಾಡೋದ್ರಿಂದ ಏನ್ ಮತ್ತೆ ಪ್ರಯೋಜನ? ಯೂಸರ್ ಇನ್ಪುಟ್ ಕೊಟ್ರು ಇಲ್ಲ ಎಂಡ್ ಆಗೋಯ್ತು. ಬಟ್ ಆಕ್ಚುಯಲ್ ಆಗಿ ನಾವು ಇದನ್ನ ಯಾವ್ದಕ್ಕೋಸ್ಕರ ಉಪಯೋಗಿಸ್ತೀವಿ ಅಂದ್ರೆ ಈ ಯೂಸರ್ ಎಂಟ್ರಿನ ಒಂದು ವೇರಿಯಬಲ್ ಅಲ್ಲಿ ನಾವು ಸೇವ್ ಮಾಡ್ಕೋಬಹುದು. ಲೈಕ್ ನೇಮ್ ಇಸ್ ಈಕ್ವಲ್ ಟು ಅಂತ. ನಿಮ್ಗೆ ಆಲ್ರೆಡಿ ವೇರಿಯಬಲ್ಸ್ ನ ಡಿಫೈನ್ ಮಾಡೋದು ಹೇಗೆ ಅಂತ ತಿಳಿದಿದೆ, ಹಳೆ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದೀವಿ. ಸೊ ಇವಾಗ ನಾನು ಇಲ್ಲಿ ಯೂಸರ್ ಕೊಡುವಂತ ಇನ್ಪುಟ್ ನ ಈ ವೇರಿಯಬಲ್ ಅಲ್ಲಿ ಸೇವ್ ಮಾಡ್ತಾ ಇದೀನಿ. ನೀವು ಇನ್ನೊಂದು ಗಮನಿಸಿದ್ರೆ ನಾವಿಲ್ಲಿ ಯಾವ ತರ ಕೊಡ್ತೀವಿ ಸ್ಟ್ರಿಂಗ್ ಅದೇ ತರಾನೇ ಇಲ್ಲಿ ಪ್ರಿಂಟ್ ಆಗಿರತ್ತೆ. ನೋಡಿ ಇಲ್ಲೊಂದು ನಾನು ಸ್ಪೇಸ್ ಕೊಟ್ಟಿದ್ದೆ ಬೇಕು ಅಂತ, ಸೊ ಇಲ್ಲೊಂದು ಅಡಿಷನಲ್ ಸ್ಪೇಸ್ ಬಂದಿದೆ. ಆಮೇಲೆ ಲಾಸ್ಟ್ ಅಲ್ಲಿ ನಾನು ಸ್ಪೇಸ್ ಕೊಟ್ಟಿಲ್ಲ, ಸೊ ನಾನು ಇಲ್ಲಿ ಎಂಟರ್ ಮಾಡ್ಬೇಕಾದ್ರೆ ಇಲ್ಲಿಂದಾನೇ ಶುರು ಆಗಿ ಹೋಗ್ತಾ ಇತ್ತು. ಇವಾಗ ನಿಮ್ಗೆ ಇನ್ನೊಂದ್ಸಲಿ ರನ್ ಮಾಡಿ ತೋರಿಸ್ತೀನಿ. F10 ಮಾಡಿದಾಗ ನೋಡಿ ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನೋಡಿ ಕ್ವಶನ್ ಮಾರ್ಕ್ಗೆ ಇಲ್ಲಿಗೆ ಜಾಗನೇ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಕ್ವಶನ್ ಮಾರ್ಕ್ ಆದ್ಮೇಲೆ ಸ್ಪೇಸ್ ಕೊಟ್ಟಿಲ್ಲ. ಸೊ ನಾನು ಇಲ್ಲಿ ಯಾವ ತರ ಸ್ಟ್ರಿಂಗ್ ಕೊಟ್ಟಿರ್ತೀನಿ ಅದೇ ತರ ಇದು ಬಂದು ಅದು ನೆಕ್ಸ್ಟ್ ಕ್ಯಾರೆಕ್ಟರ್ ಇಂದ ಇನ್ಪುಟ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಇವಾಗ ಇಲ್ಲಿ ನಾನು ರಾಹುಲ್ ಡ್ರಾವಿಡ್ ಅಂತ ಕೊಟ್ರೆ ಇವಾಗ ಏನಾಗಿರುತ್ತೆ, ಇದು ಈ ಇನ್ಪುಟ್ ಬಂದು ನೇಮ್ ಅನ್ನೋ ಕಡೆ ಸೇವ್ ಆಗಿರುತ್ತೆ. ಅದು ಕರೆಕ್ಟ್ ಆಗಿಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಂಗೆ? ಅದನ್ನ ನಾನು ಪ್ರಿಂಟ್ ಮಾಡಬಹುದು. ಪ್ರಿಂಟ್ ಮಾಡ್ಬೇಕಾದ್ರೆ ನಾನು ಈ ತರ ಮಾಡ್ಬೋದು, ಹಲೋ ಅಂದ್ಬಿಟ್ಟು ನೀವೇನ್ ಹೆಸರು ಕೊಟ್ಟಿರ್ತೀರಾ ಅದನ್ನ ಪ್ಲಸ್ ನೇಮ್ ಅಂತ ಮಾಡ್ಬೋದು. ನಾವು ಇಲ್ಲಿವರೆಗೂ ಪ್ರಿಂಟ್ ಅಲ್ಲಿ ಬರೀ ಓನ್ಲಿ ಒನ್ ಆಫ್ ದ ಡೇಟಾ ಟೈಪ್ಸ್ ನ ಪ್ರಿಂಟ್ ಮಾಡ್ತಾ ಇದ್ವಿ. ಹಳೆ ವಿಡಿಯೋದಲ್ಲಿ ನೋಡಿದ್ವಿ ಇನ್ಪುಟ್ ವೇರಿಯೇಬಲ್ ಅಕಸ್ಮಾತ್ ಇಂಟೀಜರ್ಸ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಫ್ಲೋಟ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಬೂಲಿಯನ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಸ್ಟ್ರಿಂಗ್ ಆಗಿದ್ರೆ ಯಾವ ತರ ಅಂತ ನೋಡಿದ್ವಿ. ಬಟ್ ಇದ್ರಲ್ಲಿ ನೀವೊಂದು ಗಮನಿಸಿದ್ರೆ ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಸ್ಟ್ರಿಂಗ್ ಕೊಟ್ಟಿನಿ, ಜೊತೆಗೆ ಇನ್ನೊಂದು ವೇರಿಯೇಬಲ್ ನು ಕನ್ಸಿಡರ್ ಮಾಡ್ತಾನೆ. ದಿಸ್ ಇಸ್ ಆಲ್ಸೋ ಆಫ್ ಟೈಪ್ ಸ್ಟ್ರಿಂಗ್. ಇದನ್ನ ನಾವು ಸ್ಟ್ರಿಂಗ್ ಕಂಕ್ಯಾಟಿನೇಷನ್ ಅಂತ ಕರಿತೀವಿ. ಇದೊಂದು ಸ್ಟ್ರಿಂಗು ಇನ್ನೊಂದು ಸ್ಟ್ರಿಂಗು ಎರಡು ಆಡ್ ಆಗಿ ಬರೋ ತರ. ಸೊ ಈ ಸ್ಟ್ರಿಂಗ್ ಅಲ್ಲಿ ಕೂಡ ನೀವು ಸ್ಪೇಸ್ ಕೊಟ್ಟಿದ್ರೆ ಒಳ್ಳೇದು ರೀಡಬಿಲಿಟಿಗೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಸ್ಪೇಸ್ ಇಲ್ಲದೆ ಇದ್ರೆ ಹಲೋ ಆಗಿದ ತಕ್ಷಣ ವರ್ಡ್ ಬಂದ್ಬಿಡತ್ತೆ. ಸೊ ಇವಾಗ ನಾನು ಇದನ್ನ ಕರೆಕ್ಟ್ ಆಗಿ ಕೊಡ್ತೀನಿ. ಈ ಕೊಟ್ಟು ಇಲ್ಲಿ ಸ್ಪೇಸ್ ಕೊಟ್ಟಿರ್ತೀನಿ. ಇವಾಗ ರನ್ ಮಾಡ್ತೀನಿ ನೋಡಿ, ಇಲ್ಲೇ ಅಂತ ಬಂತು ವಾಟ್ ಈಸ್ ಯುವರ್ ನೇಮ್, ನಾನು ಸಚಿನ್ ಅಂತ ಕೊಡ್ತೀನಿ. ಎಂಟರ್ ಮಾಡಿದ್ರೆ ಹಲೋ ಸಚಿನ್ ಅಂತ ಬಂತು. ಸೊ ಪ್ರೋಗ್ರಾಮ್ಗೆ ನಾವು ಕೊಟ್ಟಿರೋ ವ್ಯಾಲ್ಯೂ ಹೇಗೆ ಗೊತ್ತಾಗ್ತಾ ಇದೆ? ಅದು ಫಸ್ಟ್ ನೇಮ್ ಅನ್ನೋ ವೇರಿಯೇಬಲ್ ಅಲ್ಲಿ ಸೇವ್ ಆಗಿದೆ. ಆ ವೇರಿಯೇಬಲ್ ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ.
ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಏನಂದ್ರೆ, ಅಕಸ್ಮಾತ್ ನಿಮ್ಗೆ ಸೇಮ್ ಲೈನ್ ಅಲ್ಲಿ ಎಂಟರ್ ಮಾಡೋದು ಬೇಡ, ನಂಗೆ ನೆಕ್ಸ್ಟ್ ಲೈನ್ ಅಲ್ಲಿ ಹೋಗ್ಬೇಕು ಅಂದ್ರೆ ಹೇಗ್ ಮಾಡೋದು? ಅದಕ್ಕೆ ಪೈಥಾನ್ ಅಲ್ಲಿ \n ಅಂತ ಕೊಡ್ಬೋದು. \n ಅಂದ್ರೆ ನ್ಯೂ ಲೈನ್ ಅಂತ. ಸೊ ಇವಾಗ ನಾನು ರನ್ ಮಾಡ್ತೀನಿ ನೋಡಿ. ವಾಟ್ ಈಸ್ ಯುವರ್ ನೇಮ್ ಅಂತ ಬಂತಲ್ವಾ, ಇಲ್ಲಿ ಪ್ರಾಂಪ್ಟ್ ಆಗ್ತಾ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಚಿನ್ ಅಂತ ಕೊಟ್ಟಿದ ತಕ್ಷಣ ನೋಡಿ ನೆಕ್ಸ್ಟ್ ಲೈನ್ ಅಲ್ಲಿ ತಗೊಂತ ಇದೆ, ಸಚಿನ್ ತೆಂಡೂಲ್ಕರ್ ಮಾಡಿದ್ರೆ ಹಲೋ ಸಚಿನ್ ತೆಂಡೂಲ್ಕರ್ ಅಂತ. ಈ ತರ ನಾವು ಯೂಸರ್ ಇಂದ ಇನ್ಪುಟ್ಸ್ ನ ತಗೊಂಡು ಪೈಥಾನ್ ಅಲ್ಲಿ ಪ್ರೋಸೆಸ್ ಮಾಡಬಹುದು. ಪೈಥಾನ್ ವೇರಿಯೇಬಲ್ಸ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟೈಪ್ ಕನ್ವರ್ಷನ್ಸ್ ಅಥವಾ ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಏನು ಅಂತ ಕಲಿಯೋಣ. ನಮಗೆ ತಿಳಿದಿರುವ ಹಾಗೆ ಪೈಥಾನ್ ಅಲ್ಲಿ ಬೇಸಿಕಲಿ 4 ಟೈಪ್ ಆಫ್ ವೇರಿಯೇಬಲ್ಸ್ ಇದೆ ಅಂತ ನಾವು ಅನ್ಕೋಬಹುದು. ಯಾವ್ದ್ಯಾವ್ದದು? ಇಂಟಿಜರ್, ಫ್ಲೋಟ್, ಬೂಲಿಯನ್ ಮತ್ತೆ ಸ್ಟ್ರಿಂಗ್. ನಮ್ ಪ್ರೋಗ್ರಾಮಿಂಗ್ ತಕ್ಕಂಗೆ ನಾವು ಒಂದೊಂದ್ಸಲಿ ಒಂದೊಂದು ವೇರಿಯೇಬಲ್ ಟೈಪ್ ನ ಇನ್ನೊಂದು ವೇರಿಯೇಬಲ್ ಟೈಪ್ ಆಗಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಅಂತ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ಕಲಿಯೋಣ. ಪೈಥಾನ್ ಅಲ್ಲಿ 4 ಬಿಲ್ಟ್ ಇನ್ ಫಂಕ್ಷನ್ ಗಳಿವೆ. ಬಿಲ್ಟ್ ಇನ್ ಫಂಕ್ಷನ್ ಅಂದ್ರೆ ಅದರ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಮಾಡಿರ್ತಾರೆ. ನಾವು ಜಸ್ಟ್ ಆ ಫಂಕ್ಷನ್ ನ ಕಾಲ್ ಮಾಡಿ ನಮಗ್ ಬೇಕಾಗಿರೋ ತರ ಔಟ್ಪುಟ್ ನ ಡಿರೈವ್ ಮಾಡ್ಕೋಬಹುದು. ಇಲ್ಲಿ 4 ಬಿಲ್ಟ್ ಇನ್ ಫಂಕ್ಷನ್ ರಿಲೇಟೆಡ್ ಟು ಟೈಪ್ ಕನ್ವರ್ಷನ್ಸ್ ಯಾವುದು ಅಂದ್ರೆ ಇಂಟ್, ಫ್ಲೋಟ್, ಬೂಲ್ ಮತ್ತೆ str ಸ್ಟ್ರಿಂಗ್. ನಾವು ಯಾವುದೇ ಒಂದು ವೇರಿಯೇಬಲ್ ಟೈಪ್ ನ ಇಂಟಿಜರ್ ಟೈಪ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟ್ ಅನ್ನೋ ಫಂಕ್ಷನ್ ಅನ್ನು ಕರೆದು ಒಳಗಡೆ ಆ ವೇರಿಯೇಬಲ್ ಟೈಪ್ ನ ಪಾಸ್ ಮಾಡಿದ್ರೆ ಅದು ಇಂಟಿಜರ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಮಿಲರ್ ಆಗಿ ಫ್ಲೋಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಫ್ಲೋಟ್ ಅಂತ ಈ ಫಂಕ್ಷನ್ ನ ಕರೆದು ಯಾವುದೇ ವೇರಿಯೇಬಲ್ ಟೈಪ್ ನ ಇಲ್ಲಿ ಪಾಸ್ ಮಾಡಿದ್ರೆ ಅದು ಫ್ಲೋಟಿಂಗ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಬೂಲಿಯನ್ ಆಗ್ಬೇಕು ಅಂದ್ರೂ ಸಿಮಿಲರ್, ಪಾಸ್ ದ ವೇರಿಯೇಬಲ್, ಆವಾಗ ಅದು ಬೂಲಿಯನ್ ಔಟ್ಪುಟ್ ನ ಕೊಡುತ್ತೆ. ಬಟ್ ನೀವು ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಬೂಲಿಯನ್ ಅಲ್ಲಿ ನಮಗೆ 2 ಟೈಪ್ ಆಫ್ ಔಟ್ಪುಟ್ ಬರಕ್ ಸಾಧ್ಯ, ಒಂದು ಟ್ರೂ, ಒಂದು ಫಾಲ್ಸ್. ನಂತರ ನೀವು ಯಾವುದೇ ಒಂದು ನಂಬರ್ ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ str ಅಂತ ಫಂಕ್ಷನ್ ನ ಕಾಲ್ ಮಾಡಿ ಆ ನಂಬರ್ ಅಥವಾ ಯಾವುದೇ ವೇರಿಯೇಬಲ್ ಟೈಪ್ ನ ಪಾಸ್ ಮಾಡಿದ್ರೆ ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಇದರ ಬಗ್ಗೆ ಹ್ಯಾಂಡ್ಸ್ ಆನ್ ನ ನೋಡೋಣ. ನಾನು ನಿಮ್ಗೆ ಹೇಳಿದಾಗೆ ಈ 4 ಫಂಕ್ಷನ್ ಜ್ಞಾಪಕ ಇಟ್ಕೊಳ್ಳಿ, ಇಂಟ್, ಫ್ಲೋಟ್, ಬೂಲ್ ಮತ್ತೆ ಸ್ಟ್ರಿಂಗ್. ನಾವಿಲ್ಲಿ 4 ಸಿನಾರಿಯೋಸ್ ನ ಕನ್ಸಿಡರ್ ಮಾಡಿದೀವಿ. ಮೊದಲನೇದಾಗಿ ಇಂಟಿಜರ್ ಟು ಸ್ಟ್ರಿಂಗ್. ಸೊ ನಾನೊಂದು ಇಂಟಿಜರ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತೀನಿ, ನಂಬರ್ 1 is equal to 100 ಅಂತ. ಸೊ ಇಲ್ಲೊಂದು ವೇರಿಯೇಬಲ್ ನೇಮ್ ಕೊಟ್ಟಿದ್ದೀನಿ, ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿ 100 ಅಂತ ನಂಬರ್ ನ ಅಸೈನ್ ಮಾಡ್ತಾ ಇದೀನಿ. ಈ 100 ಅನ್ನೋದು ಹೋಲ್ ನಂಬರ್ ಆಗಿರೋದ್ರಿಂದ ಈ ವೇರಿಯೇಬಲ್ ಟೈಪ್ ವಿಲ್ ಬಿಕಮ್ ಇಂಟಿಜರ್. ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ, ಇದು ಆಫ್ ಇಂಟಿಜರ್ ಟೈಪ್. ಪ್ರಿಂಟ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ನಂಬರ್ 1. ನೀವಿಲ್ಲಿ ನೋಡಿದ್ರೆ 100 ಅನ್ನೋದು ಆರಾಮಾಗಿ ಪ್ರಿಂಟ್ ಆಯ್ತು. ಅದೇ ನನ್ನ ಪ್ರೋಗ್ರಾಮ್ ಅಲ್ಲಿ ಅವಶ್ಯಕತೆ ಇತ್ತು ಅಂತ ಅನ್ಕೊಳ್ಳಿ, ಇದರ ಮುಂಚೆ ನಾನು ಕೆಲವೊಂದು ಟೆಕ್ಸ್ಟ್ ಕೊಡ್ಬೇಕಾಗತ್ತೆ, ನಂಬರ್ ಟು ಬಿ ಪ್ರಿಂಟೆಡ್ ಎಸ್ ಅಂತ. ಇವಾಗ ರನ್ ಮಾಡಿ ನೋಡೋಣ ಏನಾಗತ್ತೆ ಅಂತ. ನೋಡಿ ಇವಾಗ ರನ್ ಮಾಡಿದಾಗ ಇದು ಎರರ್ ಅಂತ ತೋರಿಸ್ತಾ ಇದೆ. ಯಾಕೆ? ಕ್ಯಾನ್ ಓನ್ಲಿ ಕನ್ಕ್ಯಾಟಿನೇಟ್ str ಟು str ನಾಟ್ ಇಂಟ್ ಅಂತ ಹೇಳ್ತದೆ. ಇದರ ಅರ್ಥ ಇಲ್ಲಿ ನಾನು ಪ್ರಿಂಟ್ ಅಲ್ಲಿ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಯೂಸ್ ಮಾಡಿ, ಸ್ಟ್ರಿಂಗ್ ನ ಯೂಸ್ ಮಾಡಿದೀನಿ, ಸಾರಿ. ಈ ಸ್ಟ್ರಿಂಗ್ ಬಂದ್ಬಿಟ್ಟು ದ ನಂಬರ್ ಟು ಬಿ ಪ್ರಿಂಟೆಡ್ ಇಸ್ ಅಂತ ಇದೆ. ಇದರ ಜೊತೆ ನಾನು ಜೋಡಿಸ್ತಾ ಇರೋದೇನು ಅಂದ್ರೆ ಕನ್ಕ್ಯಾಟಿನೇಟ್ ಮಾಡ್ತಾ ಇರೋದು ಯಾವ್ದನ್ನ, ಇನ್ನೊಂದು ಇಂಟಿಜರ್ ನ. ಅದು ಪೈಥಾನ್ ಇಷ್ಟಪಡ್ತಾ ಇಲ್ಲ. ಅದು ಹೇಳ್ತಾ ಇದೆ ನೀನು ಒಂದು ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ಟ್ರಿಂಗ್ ನ ಮಾತ್ರ ಜೋಡಿಸೋದಕ್ಕೆ ಅಥವಾ ಕನ್ಕ್ಯಾಟಿನೇಟ್ ಮಾಡೋದಕ್ಕೆ ಆಗುತ್ತೆ. ಸೊ ಇದನ್ನ ನೀನು ಕರೆಕ್ಟ್ ಮಾಡು ಅಂತ ವಾರ್ನಿಂಗ್ ಅಥವಾ ಎರರ್ ನ ನಮ್ಗೆ ತೋರಿಸಿದೆ. ಇದನ್ನ ನಾನು ಯಾವ ತರ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡೋದು? ನಾನು ನಿಮ್ಗೆ ಹೇಳ್ದಾಗೆ ಯಾವುದೇ ಒಂದು ವೇರಿಯೇಬಲ್ ಟೈಪ್ ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ str ಫಂಕ್ಷನ್ ನ ಯೂಸ್ ಮಾಡಬೇಕು. ಸೊ ಇದನ್ನ str ಅಂತ ಕರೆದು ಅದರ ಒಳಗಡೆ ನನಗೆ ಇವಾಗ ನಂಬರ್ ನ ಪಾಸ್ ಮಾಡ್ತಾ ಇದ್ದೀನಿ. ಇದ್ರ ಇಂಪ್ಲಿಮೆಂಟೇಷನ್ ನಾನು ಬರೀತಲ್ಲ, ಯಾಕೆ ಹೇಳಿ, ಇದ್ರದ್ದು ದಿಸ್ ಇಸ್ ಕಾಲ್ಡ್ ಎಸ್ ಬಿಲ್ಟ್ ಇನ್ ಫಂಕ್ಷನ್. ಇದು ಆಲ್ರೆಡಿ ಪೈಥಾನ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುತ್ತೆ. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಕ್ ಟ್ರೈ ಮಾಡಿದ್ರೆ ಈ ಸಲ ನನಗೆ ಕರೆಕ್ಟ್ ಆಗಿ ಔಟ್ಪುಟ್ ಬಂತು. ದ ನಂಬರ್ ಟು ಬಿ ಪ್ರಿಂಟೆಡ್ ಇಸ್ 100. ಹೇಗ್ ಬಂತು? ಈ ನಂಬರ್ ಅನ್ನೋದು ಇಂಟಿಜರ್,
ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಪ್ರಿಂಟ್ ಅಲ್ಲಿ ಈಸಿಯಾಗಿ ಕನ್ಕ್ಯಾಟಿನೇಟ್ ಆಯ್ತು. ಸೊ ಈ ತರ ನಿಮ್ಗೆ ಯಾವಾಗಾದ್ರೂ ಇಂಟೀಜರ್ ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಬಂದಾಗ ಈ ತರ str ಫಂಕ್ಷನ್ ಯೂಸ್ ಮಾಡಿ ಒಳಗಡೆ ಆ ನಂಬರ್ ನ ಪಾಸ್ ಮಾಡಿ. ಈಗ ಸೆಕೆಂಡ್ ಸಿನಾರಿಯೋ ಫ್ಲೋಟ್ ಟು ಇಂಟೀಜರ್ ನ ಕನ್ಸಿಡರ್ ಮಾಡೋಣ. ಸೊ ಫ್ಲೋಟ್ ನಂಬರ್ ಅಂದ್ರೆ ಏನು? ಯಾವುದೇ ಒಂದು ನಂಬರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ವ್ಯಾಲ್ಯೂ ಸ್ಟೋರ್ ಆಗತ್ತೆ ಅಂದ್ರೆ ಅದನ್ನ ನಾವು ಫ್ಲೋಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಆ ತರದ ಒಂದು ನಂಬರ್ ನಾನು ಇವಾಗ ಇನಿಷಿಯಲೈಸ್ ಮಾಡ್ತೀನಿ. ಫ್ಲೋಟ್ ನಂಬರ್ ಇಸ್ ಈಕ್ವಲ್ ಟು 499.95. ಇವಾಗ ಅದನ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಫ್ಲೋಟ್ ಟು ಇಂಟ್ ಇಸ್ ಈಕ್ವಲ್ ಟು, ನಾನು ಇಲ್ಲಿ ಯಾವ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು? ಇದು ಇಂಟೀಜರ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇಂಟ್ ಅನ್ನುವ ಬಿಲ್ಟ್ ಇನ್ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಇಂಟ್ ಅಂತ ಕಾಲ್ ಮಾಡಿ ಇಲ್ಲಿ ನಾನು ಫ್ಲೋಟಿಂಗ್ ನಂಬರ್ ನ ಪಾಸ್ ಮಾಡ್ತೀನಿ. ಆಗ ಈ ಫ್ಲೋಟ್ ನಂಬರ್ ಇಂಟೀಜರ್ ಆಗಿ ಕನ್ವರ್ಟ್ ಆಗತ್ತೆ. ಇದನ್ನ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಫ್ಲೋಟ್ ನಂಬರ್ ಪ್ರಿಂಟ್ ಫ್ಲೋಟ್ ಟು ಇಂಟ್. ನೋಡಿ ಇಲ್ಲಿ ನೀವು ಗಮನಿಸಿರೋ ತರ ಮೊದಲನೇ ಪ್ರಿಂಟ್ ಆಗ್ತಿರೋದು ಫ್ಲೋಟ್ ನಂಬರ್ 499.95. ಸೆಕೆಂಡ್ ನಂಬರ್ ಪ್ರಿಂಟ್ ಆಗಿರೋದು ಫ್ಲೋಟ್ ಟು ಇಂಟ್ ಅಂದ್ರೆ ಇಂಟೀಜರ್ ನಂಬರ್, ಅದಕ್ಕೆ ಅದು ಡೆಸಿಮಲ್ಸ್ ಸೇವ್ ಆಗಿಲ್ಲ, ಬರೀ 499 ಅಂತ ತೋರಿಸ್ತಾ ಇದೆ. ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮತ್ತೆ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇಲ್ಲೇನ್ ಮಾಡಬೇಕು ನಾನು? ಒರಿಜಿನಲ್ ಫ್ಲೋಟ್ ನಂಬರ್ ಎಸ್, ನಂತರ ಇಲ್ಲಿ ಕನ್ವರ್ಟೆಡ್ ಫ್ಲೋಟ್ ನಂಬರ್ ಟು ಇಂಟೀಜರ್ ಎಸ್. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಕರೆಕ್ಟ್ ಆಗಿ ರನ್ ಆಗತ್ತಾ? ಇಲ್ಲ, ಇಲ್ಲಿ ನಾನೇನೋ ಒಂದು ಮಿಸ್ ಮಾಡಿದ್ದೀನಿ. ಅದೇನು ಅಂತ ರನ್ ಮಾಡೇ ನೋಡೋಣ. ನೋಡಿ ಇಲ್ಲಿ ಎರರ್ ಬರ್ತಾ ಇದೆ. ಯಾಕೆ ಬಂತು? ಮೊದಲನೇ ಸಿನಾರಿಯೋ ತೋರಿಸಿದ್ನಲ್ಲ ಅದೇ ತರ ಎರರ್ ಬರ್ತಾ ಇದೆ. ಏನು? ಒರಿಜಿನಲ್ ಫ್ಲೋಟ್ ನಂಬರ್ ಇಸ್ ಆದ್ಮೇಲೆ ಯು ಆರ್ ಯೂಸಿಂಗ್ ಎ ಫ್ಲೋಟ್ ವ್ಯಾಲ್ಯೂ, ಬಟ್ ನಿನ್ ಪ್ರಿಂಟ್ ಅಲ್ಲಿ ಎರಡು ಸ್ಟ್ರಿಂಗ್ ನ ಮಾತ್ರ ಜೋಡ್ಸಕ್ಕಾಗತ್ತೆ, ಅಂದ್ರೆ ಕನ್ಕ್ಯಾಟಿನೇಟ್ ಮಾಡಕ್ಕಾಗತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ಬೇಕು? ಈ ಫ್ಲೋಟ್ ನಂಬರ್ ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಬೇಕು. ಫ್ಲೋಟ್ ಆಗಿರ್ಲಿ ಇಂಟೀಜರ್ ಆಗಿರ್ಲಿ ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ str ಫಂಕ್ಷನ್ ನ ಕಾಲ್ ಮಾಡಿ ಅದ್ರೊಳಗಡೆ ಆ ನಂಬರ್ ನ ಪಾಸ್ ಮಾಡಬೇಕು. ಆವಾಗ ಇದು ಕರೆಕ್ಟ್ ಆಗಿ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗತ್ತೆ. ಇವಾಗ ನಾನು ರನ್ ಮಾಡಿದ್ರೆ ವರ್ಕ್ ಆಗತ್ತಾ? ಇಲ್ಲ, ಇಲ್ಲಿ ಎರರ್ ಬರುತ್ತೆ. ಯಾಕೆ ಹೇಳಿ? ಇದು ಇಂಟೀಜರ್ ಆಗಿದೆ. ಇಂಟೀಜರ್ ಜೊತೆ ನೀವು ಸ್ಟ್ರಿಂಗ್ ನ ಕನ್ಕ್ಯಾಟಿನೇಟ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಕೂಡ ನಾನು str ಫಂಕ್ಷನ್ ನ ಕಾಲ್ ಮಾಡಬೇಕು. ಈಗ ನಾನು ಎರಡು ಕರೆಕ್ಟ್ ಆಗಿ ಮಾಡಿರೋದ್ರಿಂದ ರನ್ ಮಾಡ್ತೀನಿ. ನೋಡಿ ಕರೆಕ್ಟ್ ಆಗಿ ಬಂದಿದೆ ಅಲ್ವಾ? ಒರಿಜಿನಲ್ ಫ್ಲೋಟ್ ನಂಬರ್ ಇಸ್ 499.95, ಕನ್ವರ್ಟೆಡ್ ಫ್ಲೋಟ್ ನಂಬರ್ ಟು ಇಂಟೀಜರ್ ಇಸ್ 499. ಈ ತರ ನಿಮ್ ಪ್ರೋಗ್ರಾಮ್ ಅಲ್ಲಿ ಯಾವ್ದೇ ಒಂದು ಫ್ಲೋಟ್ ನಂಬರ್ ನ ಇಂಟೀಜರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ತರ ಇಂಟೀಜರ್ ಫಂಕ್ಷನ್ ನ ಕಾಲ್ ಮಾಡಿ ವ್ಯಾಲ್ಯೂನ ಪಾಸ್ ಮಾಡಿ. ಅದೇ ಫ್ಲೋಟ್ ನಂಬರ್ ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಸ್ಟ್ರಿಂಗ್ ಫಂಕ್ಷನ್ ಕಾಲ್ ಮಾಡಿ ಫ್ಲೋಟ್ ನಂಬರ್ ನ ಪಾಸ್ ಮಾಡಿ, ಅವಾಗ ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಿನಾರಿಯೋ 2 ಕಂಪ್ಲೀಟೆಡ್. ಈಗ ಸಿನಾರಿಯೋ 3 ಇಂಟೀಜರ್ ಟು ಬೂಲಿಯನ್. ಸೊ ಇವಾಗ ಮತ್ತೆ ನಾನೊಂದು ನಂಬರ್ ತಗೊಂತೀನಿ. ನಂಬರ್ ಇಸ್ ಈಕ್ವಲ್ ಟು 100. ಇವಾಗ ನಾನು ಇದನ್ನ ಬೂಲಿಯನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಬೂಲಿಯನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಬೂಲ್ ಆಫ್ ಅಂತ ಒಂದು ಫಂಕ್ಷನ್ ನ ಕಾಲ್ ಮಾಡಿ ಆ ನಂಬರ್ ನ ನಾನು ಪಾಸ್ ಮಾಡಬೇಕು. ಇವಾಗ ಇದನ್ನ ಪ್ರಿಂಟ್ ಮಾಡ್ಲಾ? ಪ್ರಿಂಟ್ ಬೂಲಿಯನ್ ವ್ಯಾಲ್ಯೂ. ನೋಡಿ ಏನಂತ ಬರ್ತಾ ಇದೆ? ಟ್ರೂ. ಯಾಕೆ? ನಾನು ಆಗ್ಲೇ ನೀವು ಹೇಳಿದಾಗೆ ನೀವು ಯಾವುದೇ ವ್ಯಾಲ್ಯೂ ಪಾಸ್ ಮಾಡಿದ್ರು ಬೂಲಿಯನ್ ನಲ್ಲಿ ಎರಡೇ ವ್ಯಾಲ್ಯೂ ಸ್ಟೋರ್ ಆಗಕ್ಕೆ ಸಾಧ್ಯ, ಒಂದು ಟ್ರೂ ಒಂದು ಫಾಲ್ಸ್. ಸೊ ಪೈಥಾನ್ ಅಲ್ಲಿ ಏನ್ ಲಾಜಿಕ್ ಇದೆ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ವ್ಯಾಲ್ಯೂ ವಾಟ್ ಯು ಪಾಸ್, ಅದು ನಿಮ್ಗೆ ಮ್ಯಾಟ್ರೇ ಆಗಲ್ಲ ನೀವು ಯಾವ ವ್ಯಾಲ್ಯೂ ಪಾಸ್ ಮಾಡ್ತಾ ಇರಂತ. ಇಫ್ ಇಟ್ ಈಸ್ ನಾಟ್ 0 ಇಟ್ ವುಡ್ ಬಿ ಟ್ರೂ. ನೀವು 0 ಪಾಸ್ ಮಾಡಲಿಲ್ಲ ಅಂದ್ರೆ ಆನ್ಸರ್ ಯಾವತ್ತು ಬೂಲಿಯನ್ ಅಲ್ಲಿ ಟ್ರೂ ಅಂತಾನೆ ಬರುತ್ತೆ. ಅದೇ 0 ಪಾಸ್ ಮಾಡಿದ್ರೆ ಆನ್ಸರ್ ಅಲ್ಲಿ ಫಾಲ್ಸ್ ಬರುತ್ತೆ. ಸೊ ಇವಾಗ ನಾನು 100 ಅಂತ ಪಾಸ್ ಮಾಡಿರೋದ್ರಿಂದ ಅದ್ರ ಬೂಲಿಯನ್ ಈಕ್ವಲೆಂಟ್ ಬಂದ್ಬಿಟ್ಟು ಟ್ರೂ. ಇದನ್ನ ಪ್ರೂವ್ ಮಾಡೋದಕ್ಕೆ 25 ಅಂತ ಪಾಸ್ ಮಾಡ್ತೀನಿ. ನೋಡಿ ರನ್ ಮಾಡಿದೆ, ಟ್ರೂ ಅಂತಾನೆ ಬರ್ತದೆ. ಇನ್ನೊಂದೊಂದು ದೊಡ್ಡ ನಂಬರ್ ತಗೊಂತೀನಿ, 10,000. ರನ್ ಮಾಡಿದ್ರೆ ಮತ್ತೆ ಟ್ರೂ ಬಂತು. ಓಕೆ, ಪಾಸಿಟಿವ್ ನಂಬರ್ಸ್ ಬೇಡ, ನೆಗೆಟಿವ್ ನಂಬರ್ ತಗೊಂತೀನಿ, -250. ಇವಾಗ ರನ್ ಮಾಡಿದ್ರೆ ಮತ್ತೇನೆ ಟ್ರೂ ಬಂತು. ಬಟ್ ನಾನು ನಿಮ್ಗೆ ಏನಂತ ಹೇಳಿದ್ದೆ? 0 ಪಾಸ್ ಮಾಡಿದ್ರೆ ಇದು ಆನ್ಸರ್ ಫಾಲ್ಸ್ ಬರಬೇಕು. ಎಸ್, ನೋಡಿ ಫಾಲ್ಸ್ ಬಂದಿದೆ.
ಈ ತರ ನೀವು ಯಾವುದೇ ಒಂದು ಇಂಟೀಜರ್ ನ ಬೂಲಿಯನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನ ನಾಪ್ಕ ಇಟ್ಕೊಳ್ಳಿ. ಎನಿ ನಂಬರ್ ಬೂಲಿಯನ್ ಕನ್ವರ್ಟ್ ಮಾಡಿದಾಗ ಟ್ರೂ ಆಗತ್ತೆ, ಬಟ್ ಓನ್ಲಿ 0 ಪಾಸ್ ಮಾಡಿದಾಗ ಮಾತ್ರ ವ್ಯಾಲ್ಯೂ ಫಾಲ್ಸ್ ಅಂತ ಬರುತ್ತೆ. ಇಲ್ಲೂ ನಾನು ಆಗ್ಲೇ ಹೇಳಿದ ಲಾಜಿಕೇ ಬರುತ್ತೆ. ಏನದು? ಬೂಲಿಯನ್ ವ್ಯಾಲ್ಯೂ ಇಸ್ ಅಂತ ನೀವೇನ ಸ್ಟ್ರಿಂಗ್ ಜೊತೆ ಕನ್ಕಾಟಿನೇಟ್ ಮಾಡಕ್ ಹೋದ್ರೆ ಇಲ್ಲೊಂದು ಎರರ್ ಬರುತ್ತೆ. ಏನೋ ಸ್ಟ್ರಿಂಗ್ ನ ಸ್ಟ್ರಿಂಗ್ ಜೊತೆ ಕನ್ಕಾಟಿನೇಟ್ ಮಾಡ್ಬೋದು, ಬೂಲಿಯನ್ ಜೊತೆ ಎಲ್ಲ ಅಂತ. ಸೊ ಬೂಲಿಯನ್ ನ ಸ್ಟ್ರಿಂಗ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ? str ಅನ್ನೋ ಒಂದು ಫಂಕ್ಷನ್ ನ ಕಾಲ್ ಮಾಡಿ ಅದ್ರೊಳಗಡೆ ಆ ಬೂಲಿಯನ್ ವೇರಿಯಬಲ್ ನ ಪಾಸ್ ಮಾಡಬೇಕು. ಬೂಲಿಯನ್ ವ್ಯಾಲ್ಯೂ ಇಸ್ ಫಾಲ್ಸ್ ಈ ತರ ಕನ್ಕಾಟಿನೇಟ್ ಆಗ್ತೀವಿ. 10 ಅಂತ ಕೊಟ್ಟು ರನ್ ಮಾಡ್ತೀನಿ ಇನ್ನೊಂದ್ಸಲಿ. ಬೂಲಿಯನ್ ವ್ಯಾಲ್ಯೂ ಇಸ್ ಟ್ರೂ. ಈ ತರ ನಾವು ಒಂದು ಇಂಟೀಜರ್ ನ ಬೂಲಿಯನ್ ಆಗಿ ಕನ್ವರ್ಟ್ ಮಾಡಬಹುದು, ಮತ್ತೆ ಆ ಕನ್ವರ್ಟ್ ಆಗಿರೋ ಬೂಲಿಯನ್ ನ ಸ್ಟ್ರಿಂಗ್ ಆಗಿ ಯೂಸ್ ಮಾಡ್ಕೊಂಡು ಪ್ರಿಂಟ್ ಕೂಡ ಮಾಡಬಹುದು. ಇದು ಸಿನಾರಿಯೋ ನಂಬರ್ 3. ಈಗ ನಾನು ಹೇಳಿರೋ ಲಾಸ್ಟ್ ಸಿನಾರಿಯೋ ಕನ್ಸಿಡರ್ ಮಾಡೋಣ. ಸ್ಟ್ರಿಂಗ್ ಟು ಇಂಟೀಜರ್. ಇದು ಯಾವಾಗ ಅವಶ್ಯಕತೆ ಬರ್ಬೋದು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಯೂಸರ್ ಇಂದ ಇನ್ಪುಟ್ ತಗೊಂತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದು ಯಾವಾಗ್ಲೂ ಸ್ಟ್ರಿಂಗ್ ಆಗೇ ಇರುತ್ತೆ. ಬಟ್ ಅದ್ರ ಮೇಲೆ ನೀವು ಅದರ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಕು ಅಂದ್ರೆ, ಸ್ಟ್ರಿಂಗ್ ಇದ್ರೆ ನೀವು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಕ್ಕಲ್ಲ. ಅಡಿಷನ್, ಸಬ್ಟ್ರಾಕ್ಷನ್ ಅಥವಾ ಎನಿ ಮ್ಯಾಥಮೆಟಿಕಲ್ ಆಪರೇಷನ್ ಫಾರ್ ಇನ್ಸ್ಟೆನ್ಸ್. ಆಗ ನೀವೇನ್ ಮಾಡ್ಬೇಕು? ಆ ಸ್ಟ್ರಿಂಗ್ ನ ಫಸ್ಟ್ ನಂಬರ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಅದ್ರ ಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ ನ ಪರ್ಫಾರ್ಮ್ ಮಾಡಬೇಕು. ಒಂದು ಎಕ್ಸಾಂಪಲ್ ತಗೋಣ. ಮಾರ್ಕ್ಸ್ ಒಬ್ಟೈನ್ಡ್ ಅಂತ ಒಂದು ವೇರಿಯಬಲ್ ಕನ್ಸಿಡರ್ ಮಾಡಿ ಇನ್ಪುಟ್, ಯೂಸರ್ ಇಂದ ಇನ್ಪುಟ್ ತಗೊಳ್ಳಿ. ಪ್ಲೀಸ್ ಎಂಟರ್ ಯುವರ್ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಅಂತ ಕೇಳಿದೀನಿ. ಸೊ ಇವಾಗ ಏನ್ ಮಾಡ್ತಾನೆ ಯೂಸರು? ಅವ್ನ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಟೋಟಲ್ ಅಲ್ಲಿ ಅಂತ ಎಂಟರ್ ಮಾಡ್ತಾನೆ. ನೀವೇನ್ ಕಂಡುಹಿಡಿಬೇಕು? ಮಾರ್ಕ್ಸ್ ಲಾಸ್ಟ್. ಎಷ್ಟು ಮಾರ್ಕ್ಸ್ ಕಳ್ಕೊಂಡಿದ್ದಾನೆ ಅಂದ್ರೆ ಟೋಟಲ್ ಮಾರ್ಕ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ 6 ಸಬ್ಜೆಕ್ಟ್ ಇತ್ತು, 600 ಟೋಟಲ್ ಮಾರ್ಕ್ಸ್ ಅಂದ್ರೆ 600 ಮೈನಸ್ ಮಾರ್ಕ್ಸ್ ಒಬ್ಟೈನ್ಡ್ ಆಗತ್ತಲ್ವಾ? ಇದನ್ನ ನೀವು ಪ್ರಿಂಟ್ ಮಾಡಬೇಕು. ಮಾರ್ಕ್ಸ್ ಲಾಸ್ಟ್ ಇಸ್ ಅಂತ ಅಂದ್ರೆ ಮಾರ್ಕ್ಸ್ ಲಾಸ್ಟ್. ಸೊ ಇವಾಗ ನಾನು ಇದೇ ತರ ಪ್ರಿಂಟ್ ಮಾಡಿದ್ರೆ ನಂಗೆ ಎರರ್ಸ್ ಬರುತ್ತೆ. ಸೊ ಎರರ್ ಬಂದ್ಮೇಲೆ ಕರೆಕ್ಟ್ ಮಾಡೋಣ ಅಂತ ನಾನು ಈ ತರ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲೇನಂತ ಬಂದಿದೆ? ಪ್ಲೀಸ್ ಎಂಟರ್ ದ ಟೋಟಲ್ ಮಾರ್ಕ್ಸ್ ಯು ಹ್ಯಾವ್ ಒಬ್ಟೈನ್ಡ್. ನಾನು ಹೇಳ್ತೀನಿ 500 ತಗೊಂಡಿದ್ದೀನಿ ಅಂತ. ಏನಂತ ಎರರ್ ಬಂತು? ಅನ್ಸಪೋರ್ಟೆಡ್ ಆಪರಂಡ್ ಟೈಪ್ಸ್ ಫಾರ್ ಮೈನಸ್. ಇಲ್ಲಿ ಮೈನಸ್ ಅಲ್ಲಿ ನೀನ್ ಇಂಟೀಜರ್ ನ ಮತ್ತೆ ಸ್ಟ್ರಿಂಗ್ ನ ಯೂಸ್ ಮಾಡಿದ್ಯಾ, ಇದು ಪೈಥಾನ್ ಅಲ್ಲಿ ಸಪೋರ್ಟ್ ಆಗಲ್ಲ ಅಂತ ಎರರ್ ಥ್ರೋ ಮಾಡಿದೆ. ಯಾಕೆ? ನೀನೊಂದು ಇಂಟೀಜರ್ ತಗೊಂಡು ಒಂದು ಸ್ಟ್ರಿಂಗ್ ಕೊಟ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವಿಲ್ಲಿ ಏನ್ ಮಾಡ್ಬೇಕು? ಈ ಸ್ಟ್ರಿಂಗ್ ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗ್ ಮಾಡೋದು? ಎನಿ ವೇರಿಯಬಲ್ ಟೈಪ್ ಇಂಟೀಜರ್ ಅಂದ್ರೆ ಈ ಫಂಕ್ಷನ್ ನ ಕಾಲ್ ಮಾಡಬೇಕು, int. ಸೊ ನಾನಿಲ್ಲಿ ಮಾಡ್ತೀನಿ int ಮಾರ್ಕ್ಸ್ ಒಬ್ಟೈನ್ಡ್ ಅಂತ, ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದೀನಿ, ಮಾರ್ಕ್ಸ್ ಒಬ್ಟೈನ್ಡ್ ಅಂತ. ಸೊ ಇದು ರಿಸಾಲ್ವ್ ಆಯ್ತು. 600 ಮೈನಸ್ ಇದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗಿ ವ್ಯಾಲ್ಯೂ ಬರೋದು ಇಂಟೀಜರ್ ಆಗಿ ಸೇವ್ ಆಗತ್ತೆ. ಇಲ್ಲಿ ಇನ್ನ ಒಂದು ಮಿಸ್ಸಿಂಗ್ ಸ್ಟೆಪ್ ಇದೆ. ಏನು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ಲೆಟ್ಸ್ ರನ್ ಇಟ್. ಅದು ಎರರ್ ಬರುತ್ತೆ, ಮತ್ತೆ ಫಿಕ್ಸ್ ಮಾಡೋಣ. ಇಲ್ಲಿ ಏನ್ ಕೇಳ್ತಾ ಇದೆ? ಪ್ಲೀಸ್ ಎಂಟರ್ ದ ಮಾರ್ಕ್ಸ್ ಒಬ್ಟೈನ್ಡ್. ನಾನು ಈ ಸಲ 550 ಅಂತ ಕೊಡ್ತೀನಿ. ಎಂಟರ್ ಮಾಡಿದೆ. ಏನಿದು ಇನ್ನೊಂದು ಎರರ್ ಬಂತಲ್ಲ? ಎಸ್, ಇದು ಈ ಸಲ ಪ್ರಿಂಟ್ ಅಲ್ಲಿ ತೋರಿಸ್ತದೆ. ಬಟ್ ಈ ಎರರ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಸಿನಾರಿಯೋ ತರಾನೇ. ಏನ್ ಹೇಳ್ತಾ ಇದೆ? ಕ್ಯಾನ್ ಓನ್ಲಿ ಕನ್ಕಾಟಿನೇಟ್ str ಟು str. ಈ ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ಟ್ರಿಂಗ್ ಮಾತ್ರ ಯೂಸ್ ಮಾಡಕ್ಕಾಗತ್ತೆ ಅಂತ. ಇಲ್ಲಿ ಯಾಕೆ ಎರರ್ ಬಂತು? ಇಲ್ಲಿ ನೀವು ಯಾವ್ದಾರ 2 ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಬರೋದು ಕೂಡ ಇಂಟೀಜರ್ ಆಗೇ ಇರುತ್ತೆ. ಸೊ ಇದನ್ನ ನಾನು ಮತ್ತೆ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗ್ ಮಾಡೋದು? str ಅಂತ ಫಂಕ್ಷನ್ ಕಾಲ್ ಮಾಡಿ ಆ ವ್ಯಾಲ್ಯೂನ ಪಾಸ್ ಮಾಡಬೇಕು. ಈ ಸಲ ರನ್ ಮಾಡೋಣ. ಪ್ಲೀಸ್ ಎಂಟರ್ ಯುವರ್ ಮಾರ್ಕ್ಸ್ ಒಬ್ಟೈನ್ಡ್. ಈ ಸಲ ನಾನು 575 ಅಂತ ಕೊಡ್ತೀನಿ. ನೋಡಿ ಕರೆಕ್ಟ್ ಆಗಿ ಆನ್ಸರ್ ಬಂತಲ್ವಾ? ಮಾರ್ಕ್ಸ್ ಲಾಸ್ಟ್ ಇಸ್ 25. ಯಾಕೆ? ಟೋಟಲ್ ಮಾರ್ಕ್ಸ್ 600 ಇತ್ತು, ನೀವು ತಗೊಂಡಿರೋದು 575. 25 ಮಾರ್ಕ್ಸ್ ಕಡಿಮೆ ಆಗಿದೆ ಅಥವಾ ಕಳ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದೆ. ಈ ತರ ನೀವು ಯಾವುದೇ ಒಂದು ವೇರಿಯಬಲ್ ಟೈಪ್ ನ ಇನ್ನೊಂದು ವೇರಿಯಬಲ್ ಟೈಪ್ ಮಾಡಬೇಕು ಅಂದ್ರೆ ಈ 4 ಬಿಲ್ಟ್-ಇನ್ ಫಂಕ್ಷನ್ಸ್ ನಾನು ನಾಪ್ಕ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ನಾನು ತೋರಿಸಿದಾಗೆ ಎರರ್ಸ್ ಎಲ್ಲ ತುಂಬಾ ಕಾಮನ್ ಎರರ್ಸ್ ಪೈಥಾನ್ ಅಲ್ಲಿ. ಸೊ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ತರ ಯಾವುದೋ ಒಂದು ಮಿಸ್ಸಿಂಗ್ ಫಂಕ್ಷನ್ ಅಥವಾ ಒಂದ್ ಬೇಸಿಕ್ ಸ್ಟೆಪ್ ಮಿಸ್ ಮಾಡಿರ್ತೀರಾ ಅಷ್ಟೇ. ಅದನ್ನ ನೀವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಔಟ್ಪುಟ್ ಬರುತ್ತೆ. ನೀವು ಕೂಡ ಈ ಎಲ್ಲಾ ಸಿನಾರಿಯೋಸ್ನು ಟ್ರೈ ಮಾಡಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅಲ್ಲಿ ಸ್ಟ್ರಿಂಗ್ ವೇರಿಯಬಲ್ಸ್ ಮೇಲೆ ಯಾವ ಬಿಲ್ಟ್ ಇನ್ ಮೆಥಡ್ಸ್ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದನ್ನ
ಕಲಿಯೋಣ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಟ್ರಿಂಗ್ ಬಂದ್ಬಿಟ್ಟು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಮೊದಲನೇದಾಗಿ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ನಾನು ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ನೇಮ್ ಕೊಡ್ಲಿ, ನೇಮ್ ಇಸ್ ಈಕ್ವಲ್ ಟು, ಇಲ್ಲಿ ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೋಣ. ಸೊ ಇದು ಒಂದು ಸ್ಟ್ರಿಂಗ್ ವೇರಿಯೇಬಲ್. ಇದಕ್ಕೆ ನೇಮ್ ಅನ್ನೋದು ನಾನು ಕೊಟ್ಟಿರುವಂತ ವೇರಿಯೇಬಲ್ ಹೆಸರು. ಇವಾಗ ಇದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಒರಿಜಿನಲ್ ಸ್ಟ್ರಿಂಗ್ ಇಸ್ ತಕ್ಕೊಟ್ಟು ನೇಮ್ ಕೊಡ್ತೀನಿ. ಪ್ರಿಂಟ್ ಮಾಡೋಣ. ನೋಡಿ ಇವಾಗ ಏನಂತ ಬಂತು, ಹಲೋ ವರ್ಲ್ಡ್ ಪೈಥಾನ್ ಕಲಿಯೋಣ ಬನ್ನಿ ಅನ್ನೋದು ನಾನು ಇಲ್ಲಿ ಕೊಟ್ಟಿರೋದು. ನಂತರ ಒರಿಜಿನಲ್ ಸ್ಟ್ರಿಂಗ್ ಇಸ್ ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್ ಅಂತ ಪ್ರಿಂಟ್ ಆಗಿದೆ. ಇದರ ಮೇಲೆ ನಾವು ಯಾವ್ಯಾವ ಆಪರೇಷನ್ಸ್ ಮಾಡ್ಬೋದು ಅಂತ ಈಗ ಕಲಿಯೋಣ. ಮೊದಲನೇದಾಗಿ ಅಪ್ಪರ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಸ್ಟ್ರಿಂಗ್ ಅಲ್ಲಿ ಇರುವ ಎಲ್ಲಾ ಕ್ಯಾರೆಕ್ಟರ್ಸ್ ಕ್ಯಾಪಿಟಲ್ ಲೆಟರ್ ಆಗ್ಬೇಕು ಅಂದ್ರೆ ಪೈಥಾನ್ ಅಲ್ಲಿ ನಿಮ್ಗೊಂದು ಬಿಲ್ಟ್ ಇನ್ ಮೆಥಡ್ ಇದೆ. ಬಿಲ್ಟ್ ಇನ್ ಮೆಥಡ್ ಅಂದ್ರೆ ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ಮೇಲೆ ನೀವು ಯಾವ್ಯಾವ ಫಂಕ್ಷನ್ಸ್ ನ ಯೂಸ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಪ್ರಿಂಟ್ ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್ ಅಥವಾ ಮೆಥಡ್. ನೀವು ಇದರ ಇಂಪ್ಲಿಮೆಂಟೇಷನ್ ಬರೆಯೋದೇನ್ ಬೇಡ. ಪ್ರಿಂಟ್ ಅಂತ ಬರೆದ್ರೆ ಪೈಥಾನ್ ಅದಕ್ಕೆ ನೋಡ್ಕೊಳುತ್ತೆ. ಸಿಮಿಲರ್ ಆಗಿ ಇನ್ಪುಟ್ ಅನ್ನೋದು ಕೂಡ ಬಿಲ್ಟ್ ಇನ್ ಫಂಕ್ಷನ್ ಅಥವಾ ಮೆಥಡ್. ಅದೇ ರೀತಿ ಸ್ಟ್ರಿಂಗ್ ಮೇಲೂ ಕೂಡ ದೇ ವುಡ್ ಹ್ಯಾವ್ ಡಿಫೈನ್ಡ್ ಲಾಟ್ ಆಫ್ ಬಿಲ್ಟ್ ಇನ್ ಮೆಥಡ್ಸ್ ಅಂಡ್ ಫಂಕ್ಷನ್ಸ್. ಈ ತರ ತುಂಬಾ ಬಿಲ್ಟ್ ಇನ್ ಮೆಥಡ್ಸ್ ಫಂಕ್ಷನ್ಸ್ ಇರೋದ್ರಿಂದಾನೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬಾ ಪವರ್ಫುಲ್ ಆಗೋದು. ಆತರ ಪೈಥಾನ್ ಅಲ್ಲಿ ತುಂಬಾ ಬಿಲ್ಟ್ ಇನ್ ಮೆಥಡ್ಸ್ ಇದೆ. ಅದರಲ್ಲಿ ಒಂದು ಅಪ್ಪರ್. ಸೊ ನಮ್ಮ ಆಬ್ಜೆಕ್ಟಿವ್ ಏನು, ಇರೋ ಎಲ್ಲಾ ಕ್ಯಾರೆಕ್ಟರ್ಸ್ ಕ್ಯಾಪಿಟಲ್ ಲೆಟರ್ ಆಗ್ಬೇಕಲ್ವಾ. ಸೊ ನಾನೇನ್ ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ ಅಪ್ಪರ್ ಫಂಕ್ಷನ್ ಯೂಸ್ಡ್ ಹಿಯರ್ ಅಂತ ಕೊಡ್ತೀನಿ, ಗೊತ್ತಾಗ್ಲಿ ಅಂತ. ಇಲ್ಲಿ ನಾನೇನ್ ಮಾಡ್ಬೇಕು, ಈ ನೇಮ್ ಅನ್ನೋದಕ್ಕೆ ಅಪ್ಪರ್ ವ್ಯಾಲ್ಯೂನ ಕರಿಬೇಕು. ಸೊ ನೇಮ್ ಡಾಟ್ ಅಪ್ಪರ್ ಅಂತ ಮಾಡಿದ್ರೆ ಇವಾಗ ಪ್ರಿಂಟ್ ಮಾಡೋಣ. ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದಲ್ವಾ, ಒರಿಜಿನಲ್ ಸ್ಟ್ರಿಂಗ್ ಇಸ್ ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್. ನೀವೆಲ್ಲಿ ಕೊಟ್ಟಿದ್ದೀರಾ, ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಲೆಟರ್ ಇದೆ, ಮಿಕ್ಕಿದೆಲ್ಲ ಸ್ಮಾಲ್ ಇದೆ. ಇಲ್ಲಿ 2 ಸ್ಮಾಲ್ ಇದೆ. ಆದ್ರೆ ಇಲ್ಲಿ ನೀವು ಗಮನಿಸಿದ್ರೆ ನಾನು ಅಪ್ಪರ್ ಫಂಕ್ಷನ್ ಕಾಲ್ ಮಾಡಿದಾಗ ಫುಲ್ ಎಲ್ಲಾ ಲೆಟರ್ಸ್ ಕೂಡ ಕ್ಯಾಪಿಟಲ್ ಲೆಟರ್ ಆಗೇ ಇರುತ್ತೆ. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಓಕೆ ಇದು ಫುಲ್ ಎಲ್ಲ ಕ್ಯಾಪಿಟಲ್ ಲೆಟರ್ ಆದ್ಮೇಲೆ ನಾನು ಮತ್ತೆ ನೇಮ್ ಯೂಸ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ ಆಗೇ ಇರತ್ತಾ ಅಂತ. ಇಲ್ಲ, ಈ ಫಂಕ್ಷನ್ಸ್ ಏನ್ ಮಾಡತ್ತೆ ಅಂದ್ರೆ ಒರಿಜಿನಲ್ ಸ್ಟ್ರಿಂಗ್ ನ ರೀಪ್ಲೇಸ್ ಮಾಡೋಲ್ಲ, ಅದು ಹೊಸ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಹೇಳೋದು ನಾವು ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಅಂತ. ಇಮ್ಯೂಟೇಬಲ್ ಅಂದ್ರೆ ಒಂದ್ಸಲಿ ನೀವು ಡಿಕ್ಲೇರ್ ಮಾಡಿದ್ಮೇಲೆ ಆ ಸ್ಟ್ರಿಂಗ್ ನ ನೀವು ಚೇಂಜ್ ಮಾಡಕ್ಕೆ ಆಗಲ್ಲ. ನೀವು ಚೇಂಜ್ ಮಾಡಕ್ಕೆ ಏನಾರ ಪ್ರಯತ್ನ ಪಟ್ಟಿದ್ದೀರಾ ಅಂದ್ರೆ ಅದು ಹೊಸ ವೇರಿಯೇಬಲ್ ತರ ಮೆಮೊರಿಲಿ ಸೇವ್ ಆಗುತ್ತೆ. ಇದನ್ನ ನಿಮ್ಗೆ ಪ್ರೂವ್ ಮಾಡೋದಕ್ಕೆ ಇದನ್ನ ಮತ್ತೆ ನಾನಿಲ್ಲಿ ಕಾಪಿ ಮಾಡ್ಕೊಂಡು ಪ್ರಿಂಟಿಂಗ್ ಒರಿಜಿನಲ್ ಸ್ಟ್ರಿಂಗ್ ಆಫ್ಟರ್ ಅಪ್ಲೈಯಿಂಗ್ ಫಂಕ್ಷನ್ ಅಂತ ಕೊಡ್ತೀನಿ. ಕ್ಲಾರಿಟಿ ಸಿಗತ್ತೆ ಅವಾಗ ನಿಮ್ಗೆ. ಇವಾಗ ರನ್ ಮಾಡ್ಲಾ, ನೋಡಿ ಒರಿಜಿನಲ್ ಸ್ಟ್ರಿಂಗ್ ಇಸ್ ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್. ಅಪ್ಪರ್ ಫಂಕ್ಷನ್ ಯೂಸ್ಡ್ ಹಿಯರ್ ಅಂತ ಅಪ್ಪರ್ ಫಂಕ್ಷನ್ ಯೂಸ್ ಮಾಡಿದಾಗ ಎಲ್ಲಾನು ಕ್ಯಾಪಿಟಲ್ ಲೆಟರ್ ಆಯ್ತು. ಮತ್ತೆ ನಾನು ಒರಿಜಿನಲ್ ಸ್ಟ್ರಿಂಗ್ ನ ಪ್ರಿಂಟ್ ಮಾಡ್ತಾ ಇದ್ದಾಗ ನಂದು ಇನಿಷಿಯಲ್ ವ್ಯಾಲ್ಯೂ ಏನಿತ್ತು ಅದೇ ಪ್ರಿಂಟ್ ಆಗತ್ತೆ. ಇದರಿಂದ ಏನ್ ಅರ್ಥ ಆಗ್ತದೆ, ಈ ಫಂಕ್ಷನ್ಸ್ ನಾವು ಅಪ್ಲೈ ಮಾಡಿದಾಗ ಒರಿಜಿನಲ್ ಸ್ಟ್ರಿಂಗ್ ರೀಪ್ಲೇಸ್ ಆಗಲ್ಲ, ಬದಲಿಗೆ ಹೊಸ ಸ್ಟ್ರಿಂಗ್ ಕ್ರಿಯೇಟ್ ಆಗುತ್ತೆ. ಈ ತರ ನೀವು ಯಾವುದೇ ಒಂದು ಸ್ಟ್ರಿಂಗ್ ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ನೋಡ್ಬೇಕು ಅಂದ್ರೆ ಈ ಅಪ್ಪರ್ ಫಂಕ್ಷನ್ ನ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಲೋಯರ್. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ, ಅಪ್ಪರ್ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಅಪ್ಪರ್ ಕೇಸ್ ಮಾಡುತ್ತೆ, ಲೋಯರ್ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಅದು ಲೋಯರ್ ಕೇಸ್ ಮಾಡುತ್ತೆ. ಸೊ ಲೆಟ್ಸ್ ಟ್ರೈ. ಇದನ್ನೇ ನಾನು ರೀಪ್ಲೇಸ್ ಮಾಡ್ತೀನಿ ಲೋಯರ್. ಇಲ್ಲೇನ್ ಮಾಡ್ಬೇಕು, ನಾನು ಲೋಯರ್ ಅಂತ ಫಂಕ್ಷನ್ ಕಾಲ್ ಮಾಡ್ಬೇಕು ಅಷ್ಟೇ. ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಏನಂತ ಬಂದಿದೆ, ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್ ಅನ್ನೋದು ಒರಿಜಿನಲ್ ಸ್ಟ್ರಿಂಗ್. ಲೋಯರ್ ಫಂಕ್ಷನ್ ಯೂಸ್ ಮಾಡಿದ್ಮೇಲೆ ಏನಂತ ಬಂತು, ಮೈ ನೇಮ್ ಇಸ್ ರಾಹುಲ್ ಡ್ರಾವಿಡ್ ಅನ್ನೋದೆಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಒರಿಜಿನಲ್ ಸ್ಟ್ರಿಂಗ್ ಮತ್ತೆ ಪ್ರಿಂಟ್ ಮಾಡಿದಾಗ ಹೇಗ್ ಕೊಟ್ಟಿದ್ವೋ ಹಾಗೆ ಇದೆ. ಸೊ ಲೋಯರ್ ಫಂಕ್ಷನ್ ನೀವು ಯೂಸ್ ಮಾಡಿದ್ರು ಕೂಡ ಒರಿಜಿನಲ್ ಸ್ಟ್ರಿಂಗ್ ನ ಅದು ರೀಪ್ಲೇಸ್ ಮಾಡಲ್ಲ. ನೋ ಮ್ಯಾಟರ್ ನೀವು ಯಾವ ಫಂಕ್ಷನ್ ಯೂಸ್ ಮಾಡ್ತಾ ಇದೀರಾ ಅಂತ, ಅದು ಒರಿಜಿನಲ್ ಸ್ಟ್ರಿಂಗ್ ನ ರೀಪ್ಲೇಸ್ ಮಾಡಲ್ಲ, ಬದಲಿಗೆ ಹೊಸ ಸ್ಟ್ರಿಂಗ್ ಕ್ರಿಯೇಟ್ ಮಾಡುತ್ತೆ.
ಸೊ ನಿಮ್ ಪ್ರೋಗ್ರಾಮ್ ಅಲ್ಲಿ ಯಾವ್ದಾರ ಒಂದು ಸ್ಟ್ರಿಂಗ್ ನ ಎಲ್ಲ ಲೋಯರ್ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಆ ಸ್ಟ್ರಿಂಗ್ ವೇರಿಯಬಲ್ ನೇಮ್ ಡಾಟ್ ಲೋಯರ್ ಅಂತ ಬಿಲ್ಟ್ ಇನ್ ಮೆಥಡ್ ನ ಯೂಸ್ ಮಾಡಬಹುದು. ಇವಾಗ ನೆಕ್ಸ್ಟ್ ಇನ್ನೊಂದು ನೋಡೋಣ. ಏನಾದ್ರು ಫಂಕ್ಷನಾಲಿಟಿ ನಾನು ನೋಡ್ಬೇಕಾಗಿರೋದು ಫೈಂಡ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ದೇನೋ ಇದು ತುಂಬಾ ಸಿಂಪಲ್ ಆಗಿದೆ ಸ್ಟ್ರಿಂಗ್ ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಂತ. ಇವಾಗ ಯಾರ ನಿಮ್ನ ಈ ಸ್ಟ್ರಿಂಗ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬಿಟ್ಟು ಹೇಳ್ಬಿಡ್ತೀರಾ ಎಸ್ ಇದೆ, ಇಲ್ಲಿ ಯೂಸ್ ಮಾಡಿದೀರಾ ಅಂತ. ಅದೇ ತರ ಒಂದ್ ದೊಡ್ಡ ಸ್ಟ್ರಿಂಗ್ ಕೊಟ್ಟು ನಿಮ್ಗೆ ಅದ್ರಲ್ಲಿ ಯಾವ್ದಾರ ಒಂದು ಕ್ಯಾರೆಕ್ಟರ್ ಇದೆಯಾ ಅಥವಾ ಒಂದು ವರ್ಡ್ ಇದೆಯಾ ಅಂತ ಕೇಳಿದ್ರೆ ಹುಡ್ಕತ್ ಕಷ್ಟ ಆಗ್ಬೋದು. ಆದ್ರೆ ಪೈಥಾನ್ ಅಲ್ಲಿ ಒಂದು ಬಿಲ್ಟ್ ಇನ್ ಮೆಥಡ್ ಅದನ್ನ ನಮ್ಗೆ ಸುಲಭವ ಮಾಡ್ಕೊಡತ್ತೆ. ಅದು ಹೇಗೆ ಅಂತ ಇವಾಗ ನೋಡೋಣ. ಇವಾಗ ಪ್ರಿಂಟ್ ಮಾಡ್ತೀನಿ ನಾನು ನೇಮ್ ಡಾಟ್ ಫೈಂಡ್ ಅನ್ನೋದು ಮೆಥಡ್. ಇವಾಗ ನಾನು ಯಾವ ಕ್ಯಾರೆಕ್ಟರ್ ಹುಡುಕ್ಬೇಕು ಅದನ್ನ ಸಿಂಗಲ್ ಲೆಟರ್ ಕೊಡ್ತೀನಿ. ನಾನು ಹೇಳ್ದೆ ಅಲ್ವಾ ಅಂತ. ಇವಾಗ ರನ್ ಮಾಡ್ತೀನಿ, ನೋಡೋಣ ಏನಾಗತ್ತೆ ಅಂತ. ಇಲ್ಲಿ ಏನಿದು ಆನ್ಸರ್ 13 ಅಂತ ಬಂತಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದು ಏನಂತ ತೋರ್ಸತ್ತೆ ಅಂದ್ರೆ ಫೈಂಡ್ ಈ ಸ್ಟ್ರಿಂಗ್ ಬಂದ್ಬಿಟ್ಟು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಂತ ನಾನು ಹೇಳ್ದೆ. ಸೊ ಈ ಕ್ಯಾರೆಕ್ಟರ್ ಯಾವ ನಂಬರ್ ಅಲ್ಲಿ ಇದೆ ಅನ್ನೋದನ್ನ ಈ ಫೈಂಡ್ ಮೆಥಡ್ ನಮ್ಗೆ ಹೇಳುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ನೀವೊಂದು ಥಿಯೇಟರ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಥಿಯೇಟರ್ ಅಲ್ಲಿ ಎಷ್ಟೊಂದು ಸೀಟ್ಸ್ ಇರುತ್ತೆ, ಅದನ್ನೆಲ್ಲ ಹೇಗ್ ನಂಬರ್ ಮಾಡಿರ್ತಾರೆ 0 1 2 3 ಅಂತ ಸೀಟ್ ನಂಬರ್ಸ್ ಮಾಡಿರ್ತಾರೆ ಅಲ್ವಾ. ಸೀಟ್ ನಂಬರ್ ಅಲ್ಲಿ ಯಾರ್ ಬೇಕಾದ್ರೆ ಬಂದು ಕೂತ್ಕೋಬಹುದು, ಅಂದ್ರೆ ದಟ್ ಈಸ್ ದ ಮೆಮೊರಿ. ಬಟ್ ಕೂತ್ಕೊಳ್ಳೋರು ಲೈಕ್ ನಮ್ ತರ ನಾನೊಂದ್ ಫಿಲಮ್ ಹೋದ್ರೆ ಸೀಟ್ ನಂಬರ್ 1 ಅಲ್ಲಿ ಕೂತಿರ್ತೀನಿ, ಬಟ್ ನೆಕ್ಸ್ಟ್ ಶೋ ಅಲ್ಲಿ ಯಾರೋ ಬೇರೆಯವ್ರು ಬಂದು ಕೂತ್ಕೊಂತಾರೆ. ಬಟ್ ವೇರಿಯಬಲ್ ಚೇಂಜ್ ಆಗ್ತಾ ಇರುತ್ತೆ ಹೊತ್ತು ಮೆಮೊರೀಸ್ ಮಾತ್ರ ಅದೇ ಇರುತ್ತೆ. ಸೊ ನೀವೊಂದು ಸ್ಟ್ರಿಂಗ್ ನ ಯಾವ ಕ್ಯಾರೆಕ್ಟರ್ಸ್ ನ ಅರೇ ಅಂತ ಕನ್ಸಿಡರ್ ಮಾಡಿದ್ರೆ ಅದು 0 ಇಂದ ಶುರು ಆಗುತ್ತೆ. ಸೊ ಫಸ್ಟ್ ಕ್ಯಾರೆಕ್ಟರ್ ಸೀಟ್ 0 ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 2 ಸ್ಪೇಸ್ ಕೂಡ ಒಂದು ಕ್ಯಾರೆಕ್ಟರ್ 2 ಆಗುತ್ತೆ. 3 4 5 6 7 8 9 ಈ ತರ ಇಲ್ಲಿ 10 ಬರುತ್ತೆ. 10 11 12 13. ಸೊ ಹೆಚ್ಚಿಗೆ ನಿಮ್ಗೆ 13th ಕ್ಯಾರೆಕ್ಟರ್ ಅಂತ ಬಂತು. ಆದ್ರಿಂದ ನಿಮ್ಗೆ ಎಷ್ಟನೇ ಕ್ಯಾರೆಕ್ಟರ್ ಅಲ್ಲಿ ಫಸ್ಟ್ ಅಕರೆನ್ಸ್ ಬಂತು ಅಂತ ಪ್ರಿಂಟ್ ಆಗಿದೆ. ಇವಾಗ ನಿಮ್ಗೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಇನ್ನೊಂದು ಸರ್ಚ್ ಮಾಡ್ತೀನಿ. ಫೈಂಡ್ ಎ ಅಂತ ಕೊಡ್ತೀನಿ. ಲೆಟ್ ಮಿ ರನ್ ದಿಸ್. ನೋಡಿ ಇಲ್ಲಿ ಎ ನಿಮ್ಗೆ ಇಲ್ಲೂ ಇದೆ ಮತ್ತೆ ಇಲ್ಲೂ ಇದೆ. ಆದ್ರೆ ನಮ್ಗೆ ರಿಸಲ್ಟ್ ಅಲ್ಲಿ ಬರೋದು ಫಸ್ಟ್ ಅಕರೆನ್ಸ್ ಎಲ್ಲಿದೆ ಅದರ ವ್ಯಾಲ್ಯೂ 4 ಅಂತ ಬಂದಿದೆ. ಕರೆಕ್ಟಾ ಇಲ್ವಾ ಒಂದ್ಸಲಿ ಗಮನಿಸೋಣ. ಎಂ ಬಂದು 0, y1 ಸ್ಪೇಸ್ 2 n3 ಎ ಅನ್ನೋದು 4. ಸೊ ಈ ತರ 4th ಕ್ಯಾರೆಕ್ಟರ್ ಎಲ್ಲ ಸಿಕ್ತಿರೋದ್ರಿಂದ ನಮ್ಗೆ ಆನ್ಸರ್ 4 ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್ ಇಲ್ದೇ ಇರೋ ಕ್ಯಾರೆಕ್ಟರ್ ನ ಹುಡುಕ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ವೈ ಹುಡುಕ್ತೀನಿ. ಫೈಂಡ್ ವೈ. ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಲ್ಲಿ ವೈ ಇದೆಯಾ ಅಂತ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಆನ್ಸರ್ 1 ಅಂತ ಬಂತು. ಯಾಕೆ ವೈ ಆಕ್ಚುಲಿ ಇದೆ. ಇಲ್ಲಿ ನೋಡಿದ್ರೆ 0 ಮತ್ತೆ ಫಸ್ಟ್ ಕ್ಯಾರೆಕ್ಟರ್ ಅಲ್ಲಿ. ಸೊ ಝೆಡ್ ಅಂತ ಕೊಟ್ಟು ಸರ್ಚ್ ಮಾಡೋಣ. ಝೆಡ್ ಅಂತ ಕೊಟ್ಟು ಸರ್ಚ್ ಮಾಡಿದ್ರೆ -1 ಅಂತ ಬಂತು. ಸೊ ಇದನ್ನ ನೀವು ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ನೀವು ಯಾವ್ದಾರ ಒಂದು ಸ್ಟ್ರಿಂಗ್ ಮೇಲೆ ಫೈಂಡ್ ಮೆಥಡ್ ನ ಯೂಸ್ ಮಾಡಿದೀರಾ ಅಂದ್ರೆ ಆ ವ್ಯಾಲ್ಯೂ ಸಿಗ್ಲಿಲ್ಲ ಅಂದ್ರೆ ಪೈಥಾನ್ ಆಲ್ವೇಸ್ ರಿಟರ್ನ್ಸ್ -1. ನೀವು ಝೆಡ್ ಒಂದೇ ಅಲ್ಲ, ಬೇಕಾದ್ರೆ ಇನ್ನೊಂದು ಯಾವ್ದೋ ಪಿ ಅಂತ ಕೊಡೋಣ. ಪಿ ಇಲ್ಲ ಅಲ್ವಾ, ಪಿ ಅಂತ ಕೊಟ್ಟು ಸರ್ಚ್ ಮಾಡಿ, ಆಗ್ಲೂ ಕೂಡ -1 ಅಂತಾನೆ ಬರ್ತಾರೆ. ಇರೆಸ್ಪೆಕ್ಟಿವ್ ಆಫ್ ವೆದರ್ ವ್ಯಾಲ್ಯೂ ಇಲ್ಲ ಅಂದ್ಮೇಲೆ ಆನ್ಸರ್ ಯಾವಾಗ್ಲೂ -1 ಬರುತ್ತೆ. ನೀವ್ ಏನ್ ಬೇಕಾದ್ರೂ ಹುಡುಕಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದನ್ನ ಜ್ಞಾಪಕ ಇಟ್ಕೊಂಡಾಗ ಈ ಕಂಡೀಷನ್ ನ ನೀವು ಯಾವ್ದಾರ ಇಫ್ ಅಲ್ಲೋ ವೈಲ್ ಅಲ್ಲೋ ಬೇರೆ ಬೇರೆ ತರ ಪ್ರೋಗ್ರಾಮಿಂಗ್ ಅಲ್ಲಿ ಮುಂದೆ ಯೂಸ್ ಮಾಡ್ಕೋಬಹುದು. ಇದು ಸಿಂಗಲ್ ಕ್ಯಾರೆಕ್ಟರ್ಸ್ ಆಯ್ತು. ಇವಾಗ ನೀವು ವರ್ಡ್ಸ್ ನೇ ಸರ್ಚ್ ಮಾಡ್ಬೇಕು ಅಂದ್ರೆ ಯಾವ ತರ, ಸಿಮಿಲರ್ ವೇನೆ, ನೋ ಪ್ರಾಬ್ಲಮ್. ಇವಾಗ ಫೈಂಡ್ ನೇಮ್ ಅಂತ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಸರ್ಚ್ ಮಾಡಿ, ಆನ್ಸರ್ 3 ಅಂತ ಬಂತು. ಇಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂದ್ರೆ ಈ ನೇಮ್ ಅಂತ ನೀವು ಕೊಟ್ಟಾಗ ಇದರ ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ಇದು ಕನ್ಸಿಡರ್ ಮಾಡುತ್ತೆ. NAME ಎಲ್ಲಿ ಸಿಗತ್ತೆ ಅಂತ ಫುಲ್ ಹುಡುಕ್ತಾ ಇರುತ್ತೆ. ಇಲ್ಲಿ ಎಂ ಇದೆಯಾ ಇಲ್ಲ, ವೈ ಅಲ್ಲಿ ಇದೆಯಾ ಇಲ್ಲ, ಇಲ್ಲಿ ನೇಮ್ ಅಲ್ಲಿ ಸಿಕ್ತಲ್ವಾ. ಸೊ ನೇಮ್ ಎಷ್ಟನೇ ವೇರಿಯಬಲ್ ಇಂದ ಶುರು ಆಗ್ತಾ ಇದೆ, ಎಷ್ಟನೇ ವ್ಯಾಲ್ಯೂ ಇಂದ, 0 1 2 3. ಸೊ ಆದ್ರಿಂದ 3 ಅಂತ ಅದು ತೋರ್ಸುತ್ತೆ. ಇವಾಗ ಇಲ್ಲಿ ಸಚಿನ್ ಅಂತ ಹುಡುಕ್ತೀನಿ ಅಂತ ಅನ್ಕೊಳ್ಳಿ. ಸೊ ಈಗ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ವರ್ಕೌಟ್ ಆಗತ್ತೆ. ಅಂದ್ರೆ ಈ ಫುಲ್ ವರ್ಡ್ ಈ ಸ್ಟ್ರಿಂಗ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಪೈಥಾನ್ ಯಾವಾಗ್ಲೂ -1 ನ ರಿಟರ್ನ್ ಮಾಡುತ್ತೆ. ಇದನ್ನ ನಾವು ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಬಟ್ ಅಕಸ್ಮಾತ್ ಅದು ಸಿಕ್ತು ಅಂದ್ರೆ ಅದು ಯಾವ ಕ್ಯಾರೆಕ್ಟರ್ ಇಂದ ಶುರು ಆಗ್ತಾ ಇದೆ ಅನ್ನೋ ವ್ಯಾಲ್ಯೂನ ನಮ್ಗೆ ತೋರ್ಸುತ್ತೆ.
ಎಲ್ಲ ಪೈಥಾನ್ ಅಲ್ಲಿರುವ ಸ್ಟ್ರಿಂಗ್ ಅರೇಸ್ ಶುರು ಆಗೋದು 0 ಇಂದ. ಸೊ ನಾಪ್ಕ ಇಟ್ಕೊಳ್ಳಿ, ಇಟ್ಸ್ ನಾಟ್ ಫ್ರಮ್ 1 1 2 3 4 ಆಗಲ್ಲ, ಇಲ್ಲಿ 0 1 2 3 4 ಇಂದ ಶುರು ಆಗುತ್ತೆ. ಸೊ ಇದನ್ನ ನಾವು ಯಾವ್ದೇ ಒಂದು ಕಂಡೀಷನಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಲೈಕ್ ಇವಾಗ ಸಚಿನ್ ಅನ್ನೋದು ಫೈಂಡ್ ಮಾಡಿದ್ರೆ ಮುಂದೆ ಏನೋ ಒಂದು ಆಪರೇಷನ್ಸ್ ಮಾಡಿ, ಸಚಿನ್ ಅನ್ನೋದು ಫೈಂಡ್ ಆಗ್ಲಿಲ್ಲ ಅಂದ್ರೆ ಈ ತರ ಮಾಡಿ ಅನ್ನೋದಕ್ಕೆ ನಾವು ಫೈಂಡ್ ಆಪರೇಷನ್ಸ್ ನ ಯೂಸ್ ಮಾಡ್ತೀವಿ. ಇವಾಗ ಫೈಂಡ್ ತರಾನೇ ಇನ್ನೊಂದು ಸಿಮಿಲರ್ ಆಪರೇಟರ್ ಪೈಥಾನ್ ಅಲ್ಲಿ ಇದೆ, ಅದನ್ನ ನಾವು ಇನ್ ಆಪರೇಟರ್ ಅಂತ ಕರಿತೀವಿ. ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇವಾಗ ಪ್ರಿಂಟ್ ನಾನೇನಂತ ಕೊಡ್ಬೋದು, ಸಿಂಗಲ್ ಕೋಟ್ಸ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಸರ್ಚ್ ಎಲಿಮೆಂಟ್ ಕೊಡಿ. ಇವಾಗ ನೇಮ್ ಇನ್ ಎಲ್ಲಿ ಹುಡುಕ್ತಾ ಇದೀನಿ, ಈ ಸ್ಟ್ರಿಂಗ್ ಅಲ್ಲಿ. ಸೊ ಇದನ್ನ ರನ್ ಮಾಡಿ ನೋಡೋಣ. ಟ್ರೂ ಅಂತ ಬಂತು ನೋಡಿ. ಇಲ್ಲಿ ಏನಂತ ಇದೆ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ. ನೇಮ್ ಇನ್ ನೇಮ್ ಅನ್ನೋದು ಈ ವೇರಿಯಬಲ್ ಅಲ್ಲಿ ಇದೆಯಾ ಅಂತ ಕೇಳ್ತಾ ಇದೀನಿ. ಸೊ ಇದು ಇರೋದ್ರಿಂದ ಆನ್ಸರ್ ನಂಗೆ ಟ್ರೂ ಅಂತ ಸಿಗತ್ತೆ. ಇಲ್ಲಿ ಯಾವುದೇ ರೀತಿಯಾದ ನಂಬರ್ ಬರ್ತಲ್ಲ, ಫೈಂಡ್ ಅಲ್ಲಾದ್ರೆ ಯಾವ ಕ್ಯಾರೆಕ್ಟರ್ ಇಂದ ಶುರು ಆಗ್ತಾ ಇದೆ ಅಂತ ಬರ್ತದೆ. ಬಟ್ ನಮಗೆ ಮೋರ್ ಕಾಮನ್, ನನಗೆ ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ಇನ್ ಆಪರೇಟರ್ ಇದೆ. ನೀವು ಡೈರೆಕ್ಟ್ ಆಗಿ ಒಂದು ವರ್ಡ್ ಕೊಡ್ತೀರಾ, ಅದ್ ಇನ್ ಸೋ ಅಂಡ್ ಸೋ ವೇರಿಯಬಲ್ ಅಲ್ಲಿ ಇದೆಯಾ ಅಂತ ಕೇಳ್ತೀರಾ, ಅದಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಇನ್ನೊಂದು ಸರ್ಚ್ ಮಾಡ್ತೀನಿ, ರಾಹುಲ್ ಇನ್ ನೇಮ್. ರನ್ ಮಾಡಿದ್ರೆ ಟ್ರೂ ಅಂತ ಬಂತು. ಯಾಕೆ, ಈ ನೇಮ್ ಅನ್ನೋ ವೇರಿಯಬಲ್ ಅಲ್ಲಿ ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಲ್ಲಿ ರಾಹುಲ್ ಅನ್ನೋದು ಇದೆ. ಅದೇ ಅಕಸ್ಮಾತ್ ಸಚಿನ್ ಅಂತ ಕೊಟ್ಟೆ ನೋಡಿ, ಸಚಿನ್ ಅಂತ ಕೊಟ್ಟು ರನ್ ಮಾಡಿದ್ರೆ ಫಾಲ್ಸ್ ಅಂತ ಬಂತು. ಯಾಕೆ, ಈ ಸಚಿನ್ ಅನ್ನೋದು ಇಲ್ಲಿ ಇಲ್ಲ. ಸೊ ಈ ತರ ನೀವು ಯಾವ್ದೋ ಒಂದು ವರ್ಡ್ ನ ಹುಡುಕ್ಬೇಕು ಅಂದ್ರೂ ಈ ತರ ಇನ್ ಆಪರೇಟರ್ ನ ಕೂಡ ಯೂಸ್ ಮಾಡ್ಕೋಬಹುದು. ಇನ್ ಆಪರೇಟರ್ ಇಸ್ ಮೋರ್ ಯೂಸರ್ ಫ್ರೆಂಡ್ಲಿ ಇನ್ ಟರ್ಮ್ಸ್ ಆಫ್ ರೀಡಬಿಲಿಟಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ ಇನ್ ಆಪರೇಟರ್ ತುಂಬಾ ಅನುಕೂಲ ಫೈಂಡ್ ಕಂಪೇರ್ ಮಾಡಿದ್ರೆ. ಇದು ಬರೀ ವರ್ಡ್ಸ್ ಮಾತ್ರ ಹುಡುಕ್ಬೇಕು ಅಂತೇನಿಲ್ಲ. ಇವಾಗ ನೀವು ಸಿಂಗಲ್ ಕ್ಯಾರೆಕ್ಟರ್ ಕೂಡ ಹುಡುಕ್ಬೋದು. ಐ ಇನ್ ನೇಮ್ ರನ್ ಮಾಡಿ ಟ್ರೂ. ಯಾಕೆ ಹೇಳಿ, ಇಲ್ಲಿ ಐ ಅನ್ನೋದು ಇದೆ. ಅದೇ ವೈ ಕೂಡ ಇದೆ. ಸೊ ಝೆಡ್ ಕೊಡ್ತೀನಿ, ಝೆಡ್ ಇನ್ ನೇಮ್ ಇಲ್ಲ, ಆದ್ರಿಂದ ಫಾಲ್ಸ್ ಅಂತ ಬರುತ್ತೆ. ಇದಿಷ್ಟು ನಾವು ಯಾವ್ದಾರ ಒಂದು ವೇರಿಯಬಲ್ ಒಳಗಡೆ, ಒಂದು ಸ್ಟ್ರಿಂಗ್ ವೇರಿಯಬಲ್ ಒಳಗಡೆ ಬೇಕಾಗಿರುವ ಕ್ಯಾರೆಕ್ಟರ್ ಅಥವಾ ವರ್ಡ್ ಇದೆಯಾ ಅಂತ ಹುಡ್ಕೋ ಪ್ರಯತ್ನದಲ್ಲಿ ಮಾಡಿದ್ದೀವಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾಪ್ಕ ಇಟ್ಕೋಬೇಕಾಗಿರೋದು ಏನಂದ್ರೆ, ಪೈಥಾನ್ ಇಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಅಪ್ಪರ್ ಕೇಸ್ ಮತ್ತೆ ಲೋಯರ್ ಕೇಸ್ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಅದನ್ನ ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿ, ಇಲ್ಲಿ ರಾಹುಲ್ ಇನ್ ನೇಮ್ ಅಂತ ಕೊಟ್ಟಾಗ ಏನಂತ ಬರ್ತಾ ಇದೆ, ಟ್ರೂ ಅಂತ ಬಂತು. ಅಕಸ್ಮಾತ್ ನಾನು ಈ ತರ ಕೊಡೋ ಬದಲು ರಾಹುಲ್ ಅಂತ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಕೊಟ್ಟು ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ, ಅವಾಗ ಫಾಲ್ಸ್ ಅಂತ ಬರುತ್ತೆ. ಎಸ್, ರಾಹುಲ್ ಅನ್ನೋದೇನೋ ಇದೆ, ಬಟ್ ಇಲ್ಲಿ ರಾಹುಲ್ ಇರೋದು ಬರೀ ಆರ್ ಕ್ಯಾಪಿಟಲ್, ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್. ಇಲ್ಲಿ ನಾನು ಹುಡುಕ್ತಾ ಇರೋದು ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ. ಸೊ ಇವೆರಡು ಬೇರೆ ಬೇರೆ ಅಂತ ಪೈಥಾನ್ ಕನ್ಸಿಡರ್ ಮಾಡುತ್ತೆ. ಸಿಮಿಲರ್ ಆಗಿ ಫೈಂಡ್ ಆಪರೇಟರ್ ಕೂಡ, ನಾಟ್ ಓನ್ಲಿ ಇನ್ ಆಪರೇಟರ್, ಫೈಂಡ್ ಕೂಡ ಕೇಸ್ ಸೆನ್ಸಿಟಿವ್. ಓವರ್ ಆಲ್ ಪೈಥಾನೇ ಕೇಸ್ ಸೆನ್ಸಿಟಿವ್. ಸೊ ನೀವು ಹುಡುಕ್ಬೇಕಾದ್ರೆ ಕರೆಕ್ಟ್ ಆಗಿರುವ ಸ್ಟ್ರಿಂಗ್ ಲಿಟ್ರಲ್ನೇ ಕೊಡೋ ಪ್ರಯತ್ನ ಮಾಡಿ. ಇದಿಷ್ಟು ಫೈಂಡ್ ಮತ್ತೆ ಇನ್ ಆಪರೇಟರ್ ಬಗ್ಗೆ. ನೆಕ್ಸ್ಟ್ ಬೇಕಾಗಿರೋದು ರೀಪ್ಲೇಸ್ ಆಪರೇಟರ್. ರೀಪ್ಲೇಸ್ ಆಪರೇಟರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ. ನೇಮ್ ಡಾಟ್ ರೀಪ್ಲೇಸ್ ಅಂತ ಕೊಟ್ಟು ನಿಮ್ಗೆ ಬೇಕಾಗಿರುವ ವ್ಯಾಲ್ಯೂ ಯಾವುದು ಮತ್ತೆ ಅದಕ್ಕೆ ರೀಪ್ಲೇಸ್ ಆಗ್ಬೇಕಾದ್ರೆ ವ್ಯಾಲ್ಯೂ ಯಾವುದು ಅಂತ ಈ ತರ ಕೊಡ್ಬೇಕು. ಫಸ್ಟ್ ನಿಮ್ಗೆ ಬೇಕಾಗಿರೋದು ವ್ಯಾಲ್ಯೂ ಯಾವುದು ಅಂತ. ಮೈ ನೇಮ್ ಇಸ್ ಅನ್ನೋ ಕಡೆ ನೇಮ್ ಅನ್ನೋ ಬದಲು ಮೈ ಫುಲ್ ನೇಮ್ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ಇದೇನಾಗತ್ತೆ, ರನ್ ಮಾಡಿದ್ರೆ ನೋಡಿ, ಮೈ ಫುಲ್ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಂತ ಬಂತು. ಇಲ್ಲೂ ಮತ್ತೆ ನೀವು ನಾಪ್ಕ ಇಟ್ಕೋಬೇಕಾದ್ರೆ ಸೇಮ್ ಓಲ್ಡ್ ಪ್ರಿನ್ಸಿಪಲ್. ಏನ್ ಹೇಳಿ, ಒರಿಜಿನಲ್ ಸ್ಟ್ರಿಂಗ್ ಇದು ಆಲ್ಟರ್ ಮಾಡಲ್ಲ. ಒರಿಜಿನಲ್ ಸ್ಟ್ರಿಂಗ್ ಇಸ್ ಅಂತ ಕೊಟ್ಟು ಪ್ಲಸ್ ನೇಮ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ, ಮೈ ಫುಲ್ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಂತ ಇಲ್ಲಿ ಬರ್ತದೆ. ಯಾಕೆ, ನೇಮ್ ಅನ್ನೋದು ಫುಲ್ ನೇಮ್ ಆಗಿ ರೀಪ್ಲೇಸ್ ಆಯ್ತು. ಬಟ್ ಒರಿಜಿನಲ್ ಸ್ಟ್ರಿಂಗ್ ಇನ್ನ ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಂತಾನೆ ಇದೆ. ಇವಾಗ ರೀಪ್ಲೇಸ್ ಇನ್ನೊಂದ್ ತರ ಮಾಡ್ತೀನಿ. ನೇಮ್ ತಗೊಳ್ಳೋ ಬದಲು ರಾಹುಲ್ ದ್ರಾವಿಡ್ ಬದಲು ಇಲ್ಲಿ ವಿರಾಟ್ ಕೊಹ್ಲಿ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ರನ್ ಮಾಡಿದ್ರೆ ನೋಡಿ, ಮೈ ನೇಮ್ ಇಸ್ ವಿರಾಟ್ ಕೊಹ್ಲಿ ಅಂತ ಬಂತು. ಬಟ್ ಒರಿಜಿನಲ್ ಸ್ಟ್ರಿಂಗ್ ಇನ್ನ ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್ ಅಂತಾನೆ ಇರುತ್ತೆ. ಅಕಸ್ಮಾತ್ ನೀವು ಯಾವ್ದಾರ ವೇರಿಯಬಲ್ ಇಲ್ದೇ ಇರೋದು ಹುಡುಕ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ರಾಹುಲ್ ದ್ರಾವಿಡ್ ಅಂತ ಒಂದು ಇದೆ ಇಲ್ಲಿ, ಅದಕ್ಕೋಸ್ಕರ ರೀಪ್ಲೇಸ್ ಆಯ್ತು. ಇವಾಗ ರಾಹುಲ್ ದ್ರಾವಿಡ್ ಬದಲು ನೀವು ಸಚಿನ್ ತೆಂಡೂಲ್ಕರ್ ಅಂತ ಇದ್ರೆ ರೀಪ್ಲೇಸ್ ವಿರಾಟ್ ಕೊಹ್ಲಿ ಅಂತ ಕೊಟ್ರೆ ರನ್ ಮಾಡಿದ್ರೆ ಏನಾಗತ್ತೆ, ಅವಾಗ ನಿಮ್ಗೆ ಯಾವುದೇ ಚೇಂಜಸ್ ಕೂಡ ಆಗಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ಸಚಿನ್ ತೆಂಡೂಲ್ಕರ್ ಅನ್ನೋದೇ ಸಿಗ್ತಾ ಇಲ್ಲ. ಸೊ ಒರಿಜಿನಲ್ ಸ್ಟ್ರಿಂಗ್ ನಿಮ್ಗೆ
ಪ್ರಿಂಟ್ ಆಗುತ್ತೆ. ದಟ್ ಈಸ್ ಮೈ ನೇಮ್ ಇಸ್ ರಾಹುಲ್ ದ್ರಾವಿಡ್. ಇಲ್ಲಿ ಯಾವುದೇ ಒಂದು ಎರರ್ ಕೂಡ ಥ್ರೋ ಮಾಡಲ್ಲ. ಅಂದ್ರೆ ಈಗ ಸಚಿನ್ ತೆಂಡೂಲ್ಕರ್ ಅನ್ನೋದಿಲ್ಲ ಅಂತ ಎರರ್ ಥ್ರೋ ಮಾಡಲ್ಲ. ಅದು ಹುಡ್ಕತ್ತೆ ಸಚಿನ್ ತೆಂಡೂಲ್ಕರ್ ಅಂತ ಇದ್ರೆ ಅದನ್ನ ವಿರಾಟ್ ಕೊಹ್ಲಿ ಅಂತ ರೀಪ್ಲೇಸ್ ಮಾಡುತ್ತೆ, ಇಲ್ಲ ಅಂದ್ರೆ ಒರಿಜಿನಲ್ ಸ್ಟ್ರಿಂಗ್ ನ ನಿಮ್ಗೆ ಪ್ರಿಂಟ್ ಮಾಡುತ್ತೆ. ಈ ತರ ನಾವು ಒಂದು ಸ್ಟ್ರಿಂಗ್ ಮೇಲೆ ಡಿಫ್ರೆಂಟ್ ಆಪರೇಷನ್ಸ್ ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಇನ್ನ ಯಾವ್ದಾರ ಬಿಲ್ಟ್ ಇನ್ ಫಂಕ್ಷನ್ಸ್ ಬೇಕು ಅಂದ್ರೆ ನೇಮ್ ಡಾಟ್ ಅಂತ ಕೊಟ್ರೆ ಇಲ್ಲಿ ಗೊತ್ತಾಗತ್ತೆ ನೋಡಿ. ನಿಮ್ಗೆ ಫಾರ್ಮ್ಯಾಟ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು, ಕೌಂಟ್ ಮಾಡೋದು, ಈ ತರ ಡಿಫ್ರೆಂಟ್ ಬಿಲ್ಟ್ ಇನ್ ಫಂಕ್ಷನ್ಸ್ ಆನ್ ಎ ಸ್ಟ್ರಿಂಗ್ ನಾವು ಮಾಡ್ಕೋಬಹುದು. ಆದ್ರೆ ನಾನ್ ನಿಮ್ಗೆ ಕೆಲವೊಂದು ಬೇಸಿಕ್ ಬಿಲ್ಟ್ ಇನ್ ಮೆಥಡ್ಸ್ ಮಾತ್ರ ತೋರಿಸಿದ್ದೀನಿ. ನೀವು ಬೇರೆದು ಕೂಡ ಟ್ರೈ ಮಾಡಿ ನಿಮಗೆ ಬೇಕಾಗಿರುವ ಡಿಸೈರ್ಡ್ ರಿಸಲ್ಟ್ಸ್ ಬಂತಾ ಇಲ್ವಾ ಅಂತ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪೈಥಾನ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ಕಲಿಯೋಣ. ಮೊದಲನೇದಾಗಿ ಅಡಿಷನ್. ಒಂದು ನಂಬರ್ನ ಇನಿಷಿಯಲೈಸ್ ಮಾಡ್ತೀನಿ. ನಂಬರ್ ಇಸ್ ಈಕ್ವಲ್ ಟು 100. ಇವಾಗ ಈ ನಂಬರ್ಗೆ ನೀವು ಯಾವ್ದಾರ ಒಂದು ವ್ಯಾಲ್ಯೂನ ಆಡ್ ಮಾಡಬೇಕು ಅಂದ್ರೆ ನಂಬರ್ ಪ್ಲಸ್ ಅನ್ನುವ ಆಪರೇಟರ್ ಯೂಸ್ ಮಾಡಿದ್ರೆ ಅದು ಪೈಥಾನ್ ಅಲ್ಲಿ ಅಡಿಷನ್ ಅಂತ ಕನ್ಸಿಡರ್ ಆಗುತ್ತೆ. ಈಗ ನಾನು ಈ ನಂಬರ್ಗೆ 25 ನ ಆಡ್ ಮಾಡಬೇಕು ಅಂದ್ರೆ ಪ್ಲಸ್ ಅನ್ನುವ ಅರ್ಥಮೆಟಿಕ್ ಆಪರೇಟರ್ ನ ಯೂಸ್ ಮಾಡಿದ್ರೆ ಅದು ಅಡಿಷನ್ ಅಂತ ಕನ್ಸಿಡರ್ ಆಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ನೋಡೋಣ. ನೋಡಿ 100 ಪ್ಲಸ್ 25 125 ಆಯ್ತು. ಅದೇ ನೀವು ಇವಾಗ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಇದೇ ನಂಬರ್ಗೆ ಮೈನಸ್ ಆಪರೇಟರ್ ನ ಯೂಸ್ ಮಾಡಿದ್ರೆ ಪೈಥಾನ್ ಅಲ್ಲಿ ಅದು ಸಬ್ಟ್ರಾಕ್ಷನ್ ಆಗುತ್ತೆ. 100 ಮೈನಸ್ 25 75. ಸೊ ನೆಕ್ಸ್ಟ್ ಆಪರೇಷನ್ ಮಲ್ಟಿಪ್ಲಿಕೇಶನ್. ನೀವು ಪೈಥಾನ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಈ ಸ್ಟಾರ್ ಎನ್ನುವ ಆಪರೇಟರ್ ನ ಯೂಸ್ ಮಾಡಿದ್ರೆ ಆ ನಂಬರ್ ಮಲ್ಟಿಪ್ಲೈ ಆಗುತ್ತೆ. ಇವಾಗ 100 ಕೊಟ್ಟಿದ್ದೀನಿ ಇಲ್ಲಿ, 100 ಸ್ಟಾರ್ 25 ಅಂದ್ರೆ 100 ಇಂಟು 25 ಅಂತ ಹಾಗೆ 2500 ಬಂತು. ನೆಕ್ಸ್ಟ್ ಡಿವಿಷನ್. ನೀವು ಡಿವಿಷನ್ ಮಾಡಬೇಕಾದ್ರೆ ಇಲ್ಲಿ 2 ಟೈಪ್ ಆಫ್ ಡಿವಿಷನ್ ಇದೆ. ಸೊ ನಾಪ್ಕ ಇಟ್ಕೊಳ್ಳಿ. ಒಂದು ನಂಬರ್ ಡಿವೈಡೆಡ್ ಬೈ 25 ಅಂದ್ರೆ ಸಿಂಗಲ್ ಸ್ಲಾಶ್ ಕೊಡ್ತೀರಾ, ಆಗ ರನ್ ಮಾಡಿ ನೋಡಿ. ಆನ್ಸರ್ 4.0 ಅಂತ ಬಂತು, ಅಂದ್ರೆ ಡೆಸಿಮಲ್ ಸಮೇತ ಬಂತು. ಅದೇ ನೀವು ಡಬಲ್ ಸ್ಲಾಶ್ ಕೊಟ್ರೆ ಅದು ಬರೀ ಹೋಲ್ ನಂಬರ್ ಬರುತ್ತೆ. ನಂಬರ್ ಬರೀ 4 ಅಂತ ಬಂತು. 100 ಡಿವೈಡ್ ಬೈ 25 is 4. ಇಲ್ಲಿ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ. ಲೆಟ್ ಮಿ ಟೇಕ್ ಎ ಡಿಫ್ರೆಂಟ್ ಎಕ್ಸಾಂಪಲ್. 101 ಡಿವೈಡೆಡ್ ಬೈ 25 ಅಂತ ಕೊಡ್ತೀನಿ. ಇವಾಗ ಬರೀ ಸಿಂಗಲ್ ಸ್ಲಾಶ್ ಕೊಡ್ತೀನಿ, ಆಗೇನಾಗತ್ತೆ ಅಂತ ನೋಡೋಣ. ನೋಡಿ ಆನ್ಸರ್ 4.04 ಅಂತ ಬಂತು, ಅಂದ್ರೆ ವಿತ್ ಡೆಸಿಮಲ್ ಪಾಯಿಂಟ್. ಅದೇ ಅಕಸ್ಮಾತ್ ನಾನು 2 ಸ್ಲಾಶ್ ಕೊಟ್ಟು ರನ್ ಮಾಡಿದ್ರೆ ಆನ್ಸರ್ ಬರೀ 4 ಅಂತ ಬರುತ್ತೆ. ನಿಮ್ಗೆ ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ತರ ರಿಸಲ್ಟ್ ಬೇಕು ಅನ್ನೋದ್ರ ಮೇಲೆ ನೀವು ಡಿವಿಷನ್ ಆಪರೇಟರ್ ನ ಯೂಸ್ ಮಾಡಿ. ಬರೀ ಹೋಲ್ ನಂಬರ್ ಬಂದ್ರೆ ಸಾಕು ಅಂದ್ರೆ 2 ಸ್ಲಾಶ್ ನ ಯೂಸ್ ಮಾಡಿ. ಫುಲ್ ಆನ್ಸರ್ ಬೇಕು ಅಂದ್ರೆ ಸಿಂಗಲ್ ಸ್ಲಾಶ್ ಯೂಸ್ ಮಾಡಿ. ಆಗ ನಿಮ್ಗೆ ವಿತ್ ಡೆಸಿಮಲ್ ಪಾಯಿಂಟ್ ಆನ್ಸರ್ ಬರುತ್ತೆ. ಈ ತರ ಪೈಥಾನ್ ಅಲ್ಲಿ 2 ಟೈಪ್ಸ್ ಆಫ್ ಡಿವಿಷನ್ ಆಪರೇಟರ್ಸ್ ಇದೆ. ನೆಕ್ಸ್ಟ್ ಮಾಡ್ಯುಲಸ್ ಆಪರೇಷನ್. ಮಾಡ್ಯುಲಸ್ ಅಂದ್ರೆ ಒಂದ್ ನಂಬರ್ ನ ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮಾಡ್ಯುಲಸ್ ಆಪರೇಟರ್ ನ ನಾವು ಯೂಸ್ ಮಾಡ್ತೀವಿ. ಮಾಡ್ಯುಲರ್ ಆಪರೇಟರ್ ಯಾವುದು ಅಂದ್ರೆ ಪರ್ಸೆಂಟೇಜ್. ಇವಾಗ ನಂಬರ್ 101 ಅಂತ ತಗೊಂಡಿದೀನಿ, ಡಿವೈಡೆಡ್ ಬೈ 25 ಮಾಡಿದ್ರೆ ಎಷ್ಟು ರಿಮೈಂಡರ್ ಬರುತ್ತೆ? 1. ಅದನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನಂಬರ್ 103 ಕೊಟ್ಟೆ, ಲೆಟ್ ಮಿ ಡಿವೈಡ್ ಇಟ್. ಇವಾಗ ಡಿವೈಡ್ ಮಾಡಿದ್ರೆ ಆನ್ಸರ್ 3 ಅಂತ ಬಂತು. ಸೊ ಯಾಕೆ? ರಿಮೈಂಡರ್ 3 ಇದೆ. ಈ ತರ ನಿಮ್ಗೆ ರಿಮೈಂಡರ್ ಬೇಕು ಅಂದ್ರೆ ಈ ಪರ್ಸೆಂಟೇಜ್ ಆಪರೇಟರ್ ನ ನೀವು ಪೈಥಾನ್ ಅಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಗ್ಮೆಂಟೆಡ್ ಅಸೈನ್ಮೆಂಟ್. ಹೀಗಂದ್ರೆ ಏನು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಂಬರ್ ಇಸ್ ಈಕ್ವಲ್ ಟು 100 ಅಂತ ತಗೊಳ್ಳೋಣ. ಇವಾಗ ನಾನು ಇದಕ್ಕೆ 10 ಆಡ್ ಮಾಡ್ಬೇಕಂದ್ರೆ ನಾನು ಹೇಗೆ ಕೊಡ್ತೀನಿ? ನಂಬರ್ ಇಸ್ ಈಕ್ವಲ್ ಟು ನಂಬರ್ ಪ್ಲಸ್ 10 ಅಂತ ಕೊಡ್ತೀನಿ. ಈ ತರ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಕೊಡೋ ಬದಲು ನಾನು ಇನ್ನೊಂದ್ ತರಾನು ಇದನ್ನ ಇನಿಷಿಯಲೈಸ್ ಮಾಡಬಹುದು. ಅದು ಹೇಗೆ ಅಂದ್ರೆ ನಂಬರ್ ಪ್ಲಸ್ ಈಕ್ವಲ್ ಟು 10 ಅಂತ. ಈ ತರ ಮಾಡಿದ್ರು ಕೂಡ ಇದರ ಅರ್ಥ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಪ್ಲಸ್ 10 ಅಂತ. ಸೊ ಈ ತರ ಅಸೈನ್ಮೆಂಟ್ ಆಪರೇಟರ್ ಅಲ್ಲಿ ಅಸೈನ್ಮೆಂಟ್ ಆಪರೇಟರ್ ಜೊತೆಗೆ ನಾನು ಅರ್ಥಮೆಟಿಕ್ ಆಪರೇಟರ್ ಕೊಟ್ರೆ ಅದನ್ನ ಅಗ್ಮೆಂಟೆಡ್ ಅಸೈನ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಅಗ್ಮೆಂಟ್ ಆಗಿರೋದೇನು? ಅಡಿಷನ್. ಇದನ್ನ ನಿಮ್ಗೆ ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಈ ತರ ಮಾಡಿದೀನಲ್ವಾ, ಇವಾಗ ನಾನು ಬರೀ ನಂಬರ್ ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡಿದಾಗ
ಆನ್ಸರ್ ಏನ್ ಬಂತು 110. ಯಾಕೆ ನಂಬರ್ ಪ್ಲಸ್ ಈಕ್ವಲ್ ಟು 10 ಅಂದ್ರೆ ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 10 ಅಂದ್ರೆ 100 ಪ್ಲಸ್ 10 110 ಅಂತ ಬಂತು. ಇದೇ ತರ ಆಗ್ಮೆಂಟೆಡ್ ಅಸೈನ್ಮೆಂಟ್ ಅಲ್ಲಿ ನಾನು ಸಬ್ಟ್ರಾಕ್ಷನ್ ಕೂಡ ಮಾಡ್ಬೋದು. ಮೈನಸ್ ಈಸ್ ಈಕ್ವಲ್ ಟು 10 ಅಂದ್ರೆ 100 ಮೈನಸ್ 10 90. ಮಲ್ಟಿಪ್ಲೈ ಕೂಡ ಮಾಡ್ಬೋದು. ಈ ತರ ಮಾಡಿ ರನ್ ಮಾಡಿದೆ ಅಂದ್ರೆ 1000. ಡಿವೈಡ್ ಮಾಡ್ಬೇಕಂದ್ರೆ ಈ ತರ. ಸೊ ನೀವು ಫುಲ್ ಆಪರೇಟರ್ ಎಕ್ಸ್ಪ್ರೆಷನ್ ಬರೀದಿರಾ ಅಸೈನ್ಮೆಂಟ್ ಅಲ್ಲೇ ಅದನ್ನ ಅಗ್ಮೆಂಟ್ ಅಂದ್ರೆ ಜೋಡಿಸ್ಬಿಟ್ಟು ಬರೀತೀರಾ ಅಂದ್ರೆ ಅದನ್ನ ಅಗ್ಮೆಂಟೆಡ್ ಅಸೈನ್ಮೆಂಟ್ ಅಂತ ಪೈಥಾನ್ ಅಲ್ಲಿ ನಾವು ಕರಿತೀವಿ. ನೆಕ್ಸ್ಟ್ ಪವರ್ ಆಫ್. ಪವರ್ ಆಫ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ನಂಬರ್ ನ ಕ್ಯೂಬ್, ಸ್ಕ್ವೇರ್ ಅಥವಾ 10 to the power of 5, 10 to the power of 9, 3 to the power of 11 ಈ ತರದ್ ಕಂಡುಹಿಡಿಬೇಕು ಅಂದ್ರೆ ಹೇಗೆ? ಇವಾಗ ನಂಬರ್ 10 ತಗೊಂಡಿದ್ದೀನಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ನಂಬರ್ ಮಲ್ಟಿಪ್ಲೈ ಮಾಡೋ ತರನೇ ಸ್ಟಾರ್ ಕೊಡಿ, ಬಟ್ 2 ಸ್ಟಾರ್ ಕೊಟ್ಟು ಎಷ್ಟು ಪವರ್ ಬೇಕು ನಿಮ್ಗೆ 10 to the power of 3 ಬೇಕು ಅಂದ್ರೆ ನಂಬರ್ ಸ್ಟಾರ್ 3 ಅಂತ ಕೊಟ್ಟು ರನ್ ಮಾಡಿದ್ರೆ 1000 ಅಂತ ಬಂತು. ಅದೇ ಇವಾಗ ನಂಬರ್ 2 ಕೊಡ್ತೀನಿ, ರನ್ ಮಾಡಿದ್ರೆ 8 ಅಂತ ಬಂತು. ಯಾಕೆ 2 ಕ್ಯೂಬ್ ಇಸ್ 8. ಇವಾಗ ಪವರ್ 16 ಕೊಡ್ತೀನಿ, 2 to the power of 16 ಬೇಕು ನಂಗೆ. ಆನ್ಸರ್ 65536 ಅಂತ ಬಂತು. ಸೊ ಈ ತರ ನೀವು 2 ಸ್ಟಾರ್ ಕೊಟ್ಟಿದ್ದೀರಾ ಪೈಥಾನ್ ಅಲ್ಲಿ ಅಂದ್ರೆ ದಿಸ್ ಆಪರೇಟರ್ ಇಸ್ ಕಾಲ್ಡ್ ಆಸ್ ಪವರ್ ಆಪರೇಟರ್. ಈ ತರ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ನೀವು ಪೈಥಾನ್ ಅಲ್ಲಿ ಯೂಸ್ ಮಾಡಬಹುದು. ನೀವು ಕೂಡ ಇದೆಲ್ಲ ಆಪ್ಷನ್ಸ್ ಟ್ರೈ ಮಾಡಿ. ನಿಮ್ಗೆ ಯಾವ ತರ ರಿಸಲ್ಟ್ ಬಂತು ಅಂತ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಸೆಗ್ಮೆಂಟ್ ಅಲ್ಲಿ ಆಪರೇಟರ್ ಪ್ರೆಸಿಡೆನ್ಸ್ ಅಂದ್ರೆ ಏನು ಅಂತ ಕಲಿಯೋಣ. ಆಪರೇಟರ್ ಪ್ರೆಸಿಡೆನ್ಸ್ ಅಂದ್ರೆ ನೀವು ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಮಲ್ಟಿಪಲ್ ಆಪರೇಷನ್ಸ್ ಬಂತು ಅಂದ್ರೆ ಒಂದಕ್ಕಿಂತ ಹೆಚ್ಚಾದ ಆಪರೇಷನ್ಸ್ ಬಂದಾಗ ನಾವು ಯಾವ ತರ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಒಂದು ಮ್ಯಾಥಮೆಟಿಕಲ್ ರೂಲ್ ಇದೆ. ಅದ್ರ ಪ್ರಕಾರನೇ ನಾವು ಸಾಲ್ವ್ ಮಾಡಬೇಕು, ಇಲ್ಲಾಂದ್ರೆ ಆನ್ಸರ್ ನಮಗೆ ಬರೋದು ತಪ್ಪಾಗಬಹುದು. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಕ್ಯಾಲ್ಕುಲೇಟ್ ಅಂತ ಕೊಟ್ಬಿಟ್ಟು ನಿಮ್ಗೆ 10 ಪ್ಲಸ್ 3 ಇಂಟು 5 ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ಇದನ್ನ ನೋಡ್ಬಿಟ್ಟು ನಿಮ್ಗೆ ಆನ್ಸರ್ ಏನು ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂಥರ ಹೇಳಕ್ ಬರ್ಬೋದು. ಒಬ್ರು 10 ಪ್ಲಸ್ 3 13, 13 5 65, ಆನ್ಸರ್ 65 ಅನ್ಬೋದು. ಇನ್ ಕೆಲವರು 3 ಇಂಟು 5 15, 15 ಪ್ಲಸ್ 10 25 ಅನ್ಬೋದು. ಸೊ ಈ ತರ ಡಿಫ್ರೆಂಟ್ ಆನ್ಸರ್ಸ್ ನ ನೀವು ಕೊಡ್ತಾ ಹೋಗ್ಬೋದು. ಬಟ್ ಈ ತರ ಕನ್ಫ್ಯೂಷನ್ಸ್ ಆಗ್ಬಾರ್ದು, ಎಲ್ಲರೂ ಒಂದೇ ತರ ಕರೆಕ್ಟ್ ಆನ್ಸರ್ನೇ ಕೊಡ್ಬೇಕು ಅಂದ್ರೆ ದೇ ಶುಡ್ ಫಾಲೋ ಸಮಥಿಂಗ್ ಕಾಲ್ಡ್ ಬಾರ್ಡ್-ಮಾಸ್ ರೂಲ್ ಅಂತ. ಬಾರ್ಡ್-ಮಾಸ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ ಈ ತರ ಮಲ್ಟಿಪಲ್ ಆಪರೇಟರ್ಸ್ ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಬಂದಿದ್ರೆ ಫಸ್ಟ್ ಪ್ರಿಯಾರಿಟಿ ಮೊದಲನೇದಾಗಿ ನೀವು ನೋಡ್ಬೇಕಾಗಿರೋದು ಬ್ರಾಕೆಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ನಂತರ ಆರ್ಡರ್ಸ್ ಅಂದ್ರೆ ನಿಮ್ ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಾರ ಪವರ್ ಆಫ್ ಬಂದಿದ್ಯಾ ಅಥವಾ ಸ್ಕ್ವೇರ್ ರೂಟ್ಸ್ ಬಂದಿದ್ಯಾ ಈ ತರದನ್ನ ಕಂಪೇರ್ ಮಾಡಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನಂತರ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ನಡುವೆ ಎರಡು ಒಂದೇ ಪ್ರಿಯಾರಿಟಿಲಿದೆ. ಸೊ ಅದನ್ನ ಯಾವ ತರ ಸಪ್ರೇಟ್ ಮಾಡ್ತೀರಾ ಅಂದ್ರೆ ಲೆಫ್ಟ್ ಟು ರೈಟ್, ನೀವು ಎಡದಿಂದ ಬಲಕ್ಕೆ ನೋಡ್ಕೊಂಡು ಫಸ್ಟ್ ಡಿವಿಷನ್ ಬಂದ್ರೆ ಡಿವಿಷನ್ ಮಾಡಿ, ಫಸ್ಟ್ ಮಲ್ಟಿಪ್ಲಿಕೇಶನ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. ಯಾಕಂದ್ರೆ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಒಂದೇ ಪ್ರಿಯಾರಿಟಿ ಇದೆ. ಕೊನೆಯದಾಗಿ ನೀವು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನ ಮಾಡಬೇಕು. ಅಗೇನ್ ಅಡಿಷನ್ ಸಬ್ಟ್ರಾಕ್ಷನ್ ಒಂದೇ ಪ್ರಿಯಾರಿಟಿ ಇರೋದ್ರಿಂದ ಎರಡೂ ಬಂದಿದೆ ಅಂದ್ರೆ ನೀವು ಲೆಫ್ಟ್ ಟು ರೈಟ್ ಆಪರೇಷನ್ ನ ಮಾಡಬೇಕು. ಸೊ ಈ ರೂಲ್ ನ ಅಪ್ಲೈ ಮಾಡಿ ನಾನು ಇವಾಗ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ 3 ಇಂಟು 5 ಮಾಡಿ ಅದಕ್ಕೆ ನಾನು 10 ನ ಆಡ್ ಮಾಡಬೇಕು. ಇವಾಗ ನಾನು ಇದನ್ನ ಪ್ರಿಂಟ್ ಅಂತ ಕೊಟ್ಟು ಕ್ಯಾಲ್ಕುಲೇಟ್ ಕೊಡ್ತೀನಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಆನ್ಸರ್ 25 ಬಂತು. ಕರೆಕ್ಟ್ ಅಲ್ವಾ? 5 ಇಂಟು 3 15, 15 ಪ್ಲಸ್ 10 25. ಸೊ ಪೈಥಾನ್ ಅಲ್ಲಿ ಕೂಡ ನಾವು ಬಾರ್ಡ್-ಮಾಸ್ ರೂಲ್ ನ ಫಾಲೋ ಮಾಡ್ತೀವಿ. ಅದೇ ಅಕಸ್ಮಾತ್ ನಿಮ್ಗೆ ಈ ತರ ಔಟ್ಪುಟ್ ಬೇಕಾಗಿರ್ಲಿಲ್ಲ, 10 ಪ್ಲಸ್ 3 ಬಂದು ಅದು ಇಂಟು 5 ಆಗ್ಬೇಕಾಗಿತ್ತು ಅಂದ್ರೆ ನೀವು ಅವಾಗ ಇದನ್ನ ಎಕ್ಸ್ಪ್ಲಿಸಿಟ್ ಆಗಿ ಬ್ರಾಕೆಟ್ಸ್ ಅಲ್ಲಿ ಸ್ಪೆಸಿಫೈ ಮಾಡಿ. ಯಾಕೆ ಬಾರ್ಡ್-ಮಾಸ್ ಪ್ರಕಾರ ಬ್ರಾಕೆಟ್ಸ್ ಅಲ್ಲಿ ಇರೋದನ್ನ ನಾವು ಫಸ್ಟ್ ಪ್ರಿಯಾರಿಟಿ ಆಗಿ ಕನ್ಸಿಡರ್ ಮಾಡ್ತೀವಿ. ನೋಡಿ ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ಆನ್ಸರ್ 65 ಅಂತ ಬಂತು. ಯಾಕೆ 10 ಪ್ಲಸ್ 3 ಫಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ 13 ಇಂಟು 5 ಆಮೇಲೆ ಮಲ್ಟಿಪ್ಲೈ ಆಗುತ್ತೆ. ಆನ್ಸರ್ ಕೊನೆಯದಾಗಿ 65 ಅಂತ ಬರುತ್ತೆ. ಈ ತರ ನಿಮ್ಗೆ ರಿಯಲ್ ಟೈಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ
ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಬಂದೇ ಬರುತ್ತೆ ಒಂದು ಈಕ್ವೇಶನ್ ಅಲ್ಲಿ. ಆಗ ನೀವು ತುಂಬಾ ಕ್ಲಿಯರ್ ಆಗಿ ಬಾಡ್ ಮಾಸ್ ರೂಲ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಇನ್ನೊಂದ್ಸಲಿ ರಿವೈಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಬ್ರಾಕೆಟ್ಸ್, ಆಮೇಲೆ ಆರ್ಡರ್ಸ್ ಅಂದ್ರೆ ಪವರ್ ಮತ್ತೆ ಸ್ಕ್ವೇರ್ ರೂಟ್ಸ್, ನಂತರ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಎಡದಿಂದ ಬಲಕ್ಕೆ ನೋಡಿ. ಫಸ್ಟ್ ಡಿವಿಷನ್ ಬಂದ್ರೆ ಡಿವಿಷನ್ ಮಾಡಿ, ಫಸ್ಟ್ ಮಲ್ಟಿಪ್ಲಿಕೇಶನ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. ಅದಾದ್ಮೇಲೆ ಅಡಿಷನ್ ಸಬ್ಟ್ರಾಕ್ಷನ್. ಡಿವಿಷನ್ ಮಲ್ಟಿಪ್ಲಿಕೇಶನ್ ತರಾನೇ ಅಡಿಷನ್ ಸಬ್ಟ್ರಾಕ್ಷನ್ ಕೂಡ ಅವೆರಡು ಒಂದೇ ಪ್ರಿಯಾರಿಟಿಲಿ ಇರುತ್ತೆ. ಸೊ ಎಡಕ್ಕಿಂತ ಬಲಕ್ಕೆ ನೀವು ಬಂದಾಗ ಫಸ್ಟ್ ಅಡಿಷನ್ ಬಂದ್ರೆ ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಬಂದ್ರೆ ಸಬ್ಟ್ರಾಕ್ಷನ್ ಮಾಡಿ. ಈ ತರ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಪೈಥಾನ್ ಕೂಡ ಇದೇ ಆರ್ಡರ್ ನ ಫಾಲೋ ಮಾಡುತ್ತೆ. ನಿಮ್ಗೆ ಅದ್ ಬಿಟ್ಟು ಡಿಫ್ರೆಂಟ್ ಆಗಿ ಆನ್ಸರ್ ಬೇಕು ಅಂತ ಅನ್ಸಿದಾಗ ಈ ತರ ಬ್ರಾಕೆಟ್ಸ್ ಮತ್ತೆ ಆರ್ಡರ್ಸ್ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ನ ಪೈಥಾನ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಕಲಿಯೋಣ. ಮೊದಲನೇದಾಗಿ ಒಂದು ನಂಬರ್ ನ ಇನಿಷಿಯಲೈಸ್ ಮಾಡ್ತೀನಿ. ನಂಬರ್ ಇಸ್ ಈಕ್ವಲ್ ಟು 25. ಈಗ ನಾನು ಈ ನಂಬರ್ ನ ಇನ್ನೊಂದು ನಂಬರ್ ಜೊತೆ ಕಂಪೇರ್ ಮಾಡೋದು ಹೇಗೆ ಅಂತ ಕಲಿಯೋಣ. ಪ್ರಿಂಟ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 50. ಅಂದ್ರೆ ನೀವೊಂದು ನಂಬರ್ ಇನ್ನೊಂದು ನಂಬರ್ಗಿಂತ ದೊಡ್ಡದಾ ಇಲ್ವಾ ಅಂತ ಕನ್ಸಿಡರ್ ಮಾಡಿದಾಗ ಗ್ರೇಟರ್ ದ್ಯಾನ್ಗೆ ಈ ಸಿಂಬಲ್ ನ ಯೂಸ್ ಮಾಡ್ತೀರಾ. ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಪೈಥಾನ್ ಅಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ ಯೂಸ್ ಮಾಡಿದಾಗ ಔಟ್ಪುಟ್ ಬೂಲಿಯನ್ ಆಗಿರುತ್ತೆ. ನಮಗೆ ಗೊತ್ತಿರುವ ಪ್ರಕಾರ ಬೂಲಿಯನ್ ಅಲ್ಲಿ ಎರಡೇ ವ್ಯಾಲ್ಯೂ ಇರೋದಕ್ಕೆ ಸಾಧ್ಯ, ಒಂದು ಟ್ರೂ ಮತ್ತೊಂದು ಫಾಲ್ಸ್. ಇವಾಗ ಇದನ್ನ ರನ್ ಮಾಡ್ತೀನಿ ನೋಡಿ. ಆನ್ಸರ್ ಎಂತ ಬಂತು? ಫಾಲ್ಸ್. ಯಾಕೆ? ನಾವು ಕನ್ಸಿಡರ್ ಮಾಡಿರೋ ನಂಬರ್ 25. ನಾನು ಕೇಳ್ತಾ ಇದೀನಿ 25 ಗ್ರೇಟರ್ ದ್ಯಾನ್ 50. ಅದು ತಪ್ಪಲ್ವಾ? ಅದಕ್ಕೋಸ್ಕರ ಆನ್ಸರ್ ಫಾಲ್ಸ್ ಅಂತ ಬಂತು. ಅದೇ ನಾನು ನಂಬರ್ 125 ಕೊಟ್ಟು ಇದೇ ಆಪರೇಟರ್ ನ ಯೂಸ್ ಮಾಡಿದ್ರೆ ಟ್ರೂ ಅಂತ ಬಂತು. ಯಾಕೆ? 125 ಇಸ್ ಗ್ರೇಟರ್ ದ್ಯಾನ್ 50. ಸೊ ನೀವೆಲ್ಲರೂ ಗ್ರೇಟರ್ ದ್ಯಾನ್ ಯೂಸ್ ಮಾಡ್ಬೇಕಂದ್ರೆ ಈ ಸಿಂಬಲ್ ನ ಯೂಸ್ ಮಾಡಿ. ಸಿಮಿಲರ್ ಆಗಿ ಗ್ರೇಟರ್ ದ್ಯಾನ್ ಅಂಡ್ ಈಕ್ವಲ್ ಟು ಏನಾರ ನೀವು ಯೂಸ್ ಮಾಡ್ಕೋಬೇಕು ಅಂದ್ರೆ ಅವಾಗ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಈ ತರ ಸಿಂಬಲ್ ನ ನೀವು ಯೂಸ್ ಮಾಡಬೇಕು. ನೋಡಿ, ಇವಾಗ ನಾನು 125 ತಗೊಂಡು 125 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 125 ಅಂತ ಕೊಟ್ಟಿದ್ದೀನಿ. ಅವಾಗ ಆನ್ಸರ್ ಏನಂತ ಬರುತ್ತೆ? ಟ್ರೂ. ಯಾಕೆ? ಇವೆರಡು ಈಕ್ವಲ್ ಆಗಿದೆ. ಅಕಸ್ಮಾತ್ ಬರೀ ಗ್ರೇಟರ್ ದ್ಯಾನ್ ಅಂತ ಕೊಟ್ರೆ ಆನ್ಸರ್ ನಂಗೆ ಫಾಲ್ಸ್ ಬರುತ್ತೆ. 125 ಇಸ್ ನಾಟ್ ಗ್ರೇಟರ್ ದ್ಯಾನ್ 125. ಇವೆರಡು ಈಕ್ವಲ್ ಇದೆ. ಸೊ ಈ ತರ ನಿಮ್ ಆಪರೇಟರ್ ಯಾವ್ದು ಬೇಕು ಅನ್ನೋದ್ರ ಮೇಲೆ ನೀವು ಗ್ರೇಟರ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಯೂಸ್ ಮಾಡ್ಕೋಬಹುದು. ಸಿಮಿಲರ್ ಆಗಿ ನೀವು ಲೆಸ್ ದ್ಯಾನ್ ಯೂಸ್ ಮಾಡ್ಬೇಕು ಅಂದ್ರೆ ಈ ಆಪರೇಟರ್ ನ ಯೂಸ್ ಮಾಡಿ. ಇವಾಗ ವ್ಯಾಲ್ಯೂ 100 ಕೊಡ್ತೀನಿ, ಇಲ್ಲಿ 25 ಕೊಡ್ತೀನಿ. ಇಲ್ಲಿ ಏನ್ ಕಂಪೇರ್ ಮಾಡ್ತಾ ಇದೀನಿ? 100 ಲೆಸ್ ದ್ಯಾನ್ 25 ಅಂತ. ತಪ್ಪಲ್ವಾ? ಅದಕ್ಕೋಸ್ಕರ ಅದು ಫಾಲ್ಸ್ ಅಂತ ಬೂಲಿಯನ್ ಔಟ್ಪುಟ್ ನ ಕೊಟ್ಟಿದೆ. ಅದೇ ನಾನು ನಂಬರ್ 10 ಅಂತ ಕನ್ಸಿಡರ್ ಮಾಡಿ ಸೇಮ್ ಆಪರೇಷನ್ ಮಾಡಿದ್ರೆ 10 ಲೆಸ್ ದ್ಯಾನ್ 25 ಕರೆಕ್ಟ್, ಅದಕ್ಕೆ ಅದು ಟ್ರೂ ಅಂತ ಬಂದಿದೆ. ಸಿಮಿಲರ್ ಆಗಿ ನೀವು ಲೆಸ್ ದ್ಯಾನ್ ಅಂಡ್ ಈಕ್ವಲ್ ಟು ಮಾಡ್ಬೇಕಂದ್ರೆ ಜೊತೆಗೆ ಒಂದು ಈಕ್ವಲ್ ಆಪರೇಟರ್ ನ ಯೂಸ್ ಮಾಡಿ. ಸೊ ಇಲ್ಲಿ ನಾನು 25 ಕೊಡ್ತೀನಿ. 25 ಲೆಸ್ ದ್ಯಾನ್ ಅಂಡ್ ಈಕ್ವಲ್ ಟು 25 ಟ್ರೂ. ಇವೆರಡು ಈಕ್ವಲ್ ಆಗಿದೆ. ಅದೇ ನಾನು ಬರೀ ಲೆಸ್ ದ್ಯಾನ್ ಕೊಟ್ರೆ ಇಲ್ಲಿ ಫಾಲ್ಸ್ ಅಂತ ಬರುತ್ತೆ. ನಿಮ್ ಆಪರೇಟರ್ ತಕ್ಕ ಹಾಗೆ ನೀವು ಲೆಸ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಅಂಡ್ ಈಕ್ವಲ್ ಟು ಯೂಸ್ ಮಾಡ್ಕೋಬಹುದು. ಅದೇ ನೀವು ಈಕ್ವಲ್ ಟು ಆಪರೇಟರ್ ಮಾತ್ರನೇ ಯೂಸ್ ಮಾಡಬೇಕು ಅಂದ್ರೆ ನೀವು ಡಬಲ್ ಈಕ್ವಲ್ಸ್ ಅನ್ನುವ ಆಪರೇಟರ್ ನ ಯೂಸ್ ಮಾಡಿ. ನೋಡಿ, ಇಲ್ಲಿ ನಾನು ಸಿಂಗಲ್ ಈಕ್ವಲ್ ಟು ಯೂಸ್ ಮಾಡಿದಾಗ ಇದನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಅಂದ್ರೆ ಈ ವ್ಯಾಲ್ಯೂ ಈ ವೇರಿಯೇಬಲ್ ಗೆ ಅಸೈನ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಡಬಲ್ ಈಕ್ವಲ್ ಟು ಮಾಡಿದಾಗ ಕಂಪೇರ್ ಮಾಡುತ್ತೆ ಈ ವ್ಯಾಲ್ಯೂ ಮತ್ತೆ ಇದು ಒಂದೇನಾ ಇಲ್ವಾ ಅಂತ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಟ್ರೂ ಬಂತು. ಯಾಕೆ? ಇದರಲ್ಲಿ ಇರೋದು 25, ನಾನು ಕಂಪೇರ್ ಮಾಡ್ತಿರೋ ವ್ಯಾಲ್ಯೂ ಕೂಡ 25. 125 ಮಾಡಿದ್ರೆ ಆನ್ಸರು ಫಾಲ್ಸ್ ಅಂತ ಬಂತು. ಯಾಕೆ? ಈ 125 ಇಸ್ ನಾಟ್ ಈಕ್ವಲ್ ಟು 25. ಸಿಮಿಲರ್ ಆಗಿ ನಿಮಗೆ ನಾಟ್ ಈಕ್ವಲ್ ಟು ಕಂಪ್ಯಾರಿಸನ್ ಬೇಕು ಅಂದ್ರೆ ಈ ನಾಟ್ ಎಕ್ಸ್ಕ್ಲಮೇಟರಿ ಸಿಂಬಲ್ ಯೂಸ್ ಮಾಡಿ ಈಕ್ವಲ್ ಟು ಮಾಡಿ. ರನ್ ಮಾಡಿದಾಗ ಟ್ರೂ ಬಂತು. ಯಾಕೆ? 125 ಇಸ್ ನಾಟ್ ಈಕ್ವಲ್ ಟು 25. ಅದೇ 25 ಕೊಟ್ಟು ರನ್ ಮಾಡಿದ್ರೆ ಆನ್ಸರ್ ಫಾಲ್ಸ್ ಬರುತ್ತೆ. 25 ಇಸ್ ನಾಟ್ ಈಕ್ವಲ್ ಟು 25. ಈ ಸೆಗ್ಮೆಂಟ್ ಅಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್
ಪೈಥಾನ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಕಲಿಯೋಣ. ಲಾಜಿಕಲ್ ಆಪರೇಟರ್ಸ್ ಅಲ್ಲಿ 3 ತರ ಇದೆ. ಮೊದಲನೇದು ಆಂಡ್ ಕಂಡೀಷನ್. ಇದನ್ನ ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಇರುವ ಎಲ್ಲಾ ಚಿಕ್ಕ ಚಿಕ್ಕ ಕಂಡೀಷನ್ಸ್ ಕೂಡ ಟ್ರೂ ಆಗಿದ್ರೆ ಮಾತ್ರ ಫೈನಲ್ ಆನ್ಸರ್ ಟ್ರೂ ಅಂತ ಬರುತ್ತೆ. ಅದೇ ನೀವು ಆರ್ ಉಪಯೋಗಿಸಿದಾಗ ನಿಮ್ಮ ಹತ್ರ ಎಷ್ಟೊಂದು ಎಕ್ಸ್ಪ್ರೆಷನ್ಸ್ ಇದ್ದು ಅದರ ಅಟ್ಲೀಸ್ಟ್ ಒಂದೇ ಒಂದು ಎಕ್ಸ್ಪ್ರೆಷನ್ ಆದ್ರೂ ಕರೆಕ್ಟ್ ಆದ್ರೆ ನಿಮ್ಗೆ ಫೈನಲ್ ಆನ್ಸರ್ ಟ್ರೂ ಅಂತ ಬರ್ಬೇಕಂದ್ರೆ ನೀವು ಆರ್ ನ ಉಪಯೋಗಿಸಬಹುದು. ನಾಟ್ ಯಾವಾಗ ಉಪಯೋಗಿಸ್ತೀರಾ ಅಂದ್ರೆ ನಿಮ್ಗೊಂದು ಆಪರೇಷನ್ ರಿಸಲ್ಟ್ ಬಂದಿದೆ, ಅದರ ಉಲ್ಟಾ ರಿಸಲ್ಟ್ ಬೇಕು, ಟ್ರೂ ಬಂದಿದ್ರೆ ಫಾಲ್ಸ್ ಬೇಕು, ಫಾಲ್ಸ್ ಬಂದಿದ್ರೆ ಟ್ರೂ ಬೇಕು ಅಂತ ಅಂದ್ರೆ ನೀವು ನಾಟ್ ಆಪರೇಟರ್ ನ ಯೂಸ್ ಮಾಡಬಹುದು. ಇವಾಗ ನಾನೊಂದು ನಂಬರ್ ನ ಇನಿಷಿಯಲೈಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಪ್ರೈಸ್ ಇಸ್ ಈಕ್ವಲ್ ಟು 100 ಅಂತ ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಸದ್ಯಕ್ಕೆ ನಾನು 2 ಕಂಡೀಷನ್ ತಗೊಂತೀನಿ. ಏನದು? ಪ್ರೈಸ್ is greater than 10 and price is less than 1000. ನಾನು ನಿಮಗೆ ಹೇಳಿದಾಗೆ ಇದೊಂದು ಕಂಡೀಷನ್ ಆಯ್ತು, ಇದು ಇನ್ನೊಂದು ಕಂಡೀಷನ್ ಆಯ್ತು. ನನಗೆ ಇವೆರಡು ಕಂಡೀಷನ್ಸ್ ಟ್ರೂ ಆಗಿದ್ರೆ ಮಾತ್ರ ಫೈನಲ್ ಆನ್ಸರ್ ಟ್ರೂ ಬೇಕು ಅಂದಾಗ ನಾನು ಆಂಡ್ ಅನ್ನುವ ಲಾಜಿಕಲ್ ಆಪರೇಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಆನ್ಸರ್ ಟ್ರೂ ಅಂತ ಬಂತು. ಯಾಕೆ? 100 is greater than 10 ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. 100 is less than 1000 ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. ನಂದು ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಫೈನಲ್ ಆನ್ಸರ್ ಟ್ರೂ ಅಂತ ಬಂತು. ಅದೇ ಅಕಸ್ಮಾತ್ ನಾನು ಪ್ರೈಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಫೈನಲ್ ಆನ್ಸರ್ ಫಾಲ್ಸ್ ಅಂತ ಬಂತು. ಯಾಕೆ? 5 is not greater than 10 ಇದು ಆನ್ಸರ್ ಏನಂತ ಬಂದಿದೆ? ಫಾಲ್ಸ್. ಅಂಡ್ 5 is less than 1000 ಈ ಆನ್ಸರ್ ಏನೋ ಟ್ರೂ ಬರುತ್ತೆ, ಇಲ್ಲಿ ಟ್ರೂ ಬಂತು. ಫಾಲ್ಸ್ ಅಂಡ್ ಟ್ರೂ ಅಂತ ಮಾಡಿದಾಗ ಫೈನಲ್ ಆನ್ಸರ್ ನಮ್ಗೆ ಫಾಲ್ಸ್ ಅಂತ ಬರುತ್ತೆ. ಯಾಕಂದ್ರೆ ನೀವು ಅಂಡ್ ಯೂಸ್ ಮಾಡಿದಾಗ ಎಲ್ಲಾ ಕಂಡೀಷನ್ಸ್ ಟ್ರೂ ಆದ್ರೆ ಮಾತ್ರ ಫೈನಲ್ ಆನ್ಸರ್ ಟ್ರೂ ಆಗಿ ಬರುತ್ತೆ. ಮತ್ತೆ ಇನಿಷಿಯಲ್ ವ್ಯಾಲ್ಯೂಗೆ ಹೋಗೋಣ. ಇವಾಗ ನೀವು ಲಾಜಿಕ್ ಚೇಂಜ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನನಗೆ ಎಲ್ಲಾ ಕಂಡೀಷನ್ಸ್ ಟ್ರೂ ಆಗೋದ್ ಬೇಡ, ಒಂದೇ ಒಂದು ಕಂಡೀಷನ್ ಟ್ರೂ ಆದ್ರೂ ನನ್ನ ಫೈನಲ್ ಆನ್ಸರ್ ಟ್ರೂ ಬೇಕು ಅಂದ್ರೆ ನೀವು ಆಂಡ್ ಬದಲು ಆರ್ ಅನ್ನುವ ಲಾಜಿಕಲ್ ಆಪರೇಟರ್ ನ ಯೂಸ್ ಮಾಡಬೇಕು. ಇವಾಗ ಇಲ್ಲೇನಾಗ್ತಾ ಇದೆ? 100 ಗ್ರೇಟರ್ ದ್ಯಾನ್ 10 ಕರೆಕ್ಟ್ ಅಲ್ವಾ? ಇದು ಟ್ರೂ ಬಂತು. ಆರ್ 100 ಲೆಸ್ ದ್ಯಾನ್ 1000 ಇದು ಟ್ರೂ ಬಂತು. ಎರಡು ಟ್ರೂ ಬಂದಿದ್ರು ಪರವಾಗಿಲ್ಲ. ನಮ್ಗೆ ಆರ್ ಕಂಡೀಷನ್ಗೆ ಏನ್ ಬೇಕಾಗಿತ್ತು? ಇವೆರಡ್ರಲ್ಲಿ ಒಂದೇ ಒಂದು ಟ್ರೂ ಬಂದಿದ್ರು ಫೈನಲ್ ಆನ್ಸರ್ ಟ್ರೂ ಆಗತ್ತೆ. ಸೊ ರನ್ ಮಾಡಿ ನೋಡೋಣ. ನೋಡಿ, ರನ್ ಮಾಡಿದಾಗ ಆನ್ಸರ್ ಟ್ರೂ ಅಂತ ಬಂತು. ಸೊ ಪ್ರೈಸ್ ಲೆಸ್ ಗ್ರೇಟರ್ ದ್ಯಾನ್ 10 ಟ್ರೂ ಆಗಿದೆ, ಪ್ರೈಸ್ ಲೆಸ್ ದ್ಯಾನ್ 1000 ಟ್ರೂ ಆಗಿದೆ. ಇವಾಗ ನಾನು ಆಗ್ಲೇ ನೋಡೋ ತರ ಪ್ರೈಸ್ 5 ಕೊಡ್ತೀನಿ. ಇವಾಗ ರನ್ ಮಾಡಿದ್ರೆ ಆನ್ಸರ್ ಮತ್ತೆ ಟ್ರೂ ಬಂದಿದೆ. ಯಾಕೆ? 5 ಗ್ರೇಟರ್ ದ್ಯಾನ್ 10 ಇಲ್ಲ, ಫಾಲ್ಸ್ ಆಯ್ತು. ಈ ಕಂಡೀಷನ್ ಫೇಲ್ ಆಯ್ತು ಇದರಲ್ಲಿ. ಬಟ್ 5 is less than 1000 ಈ ಕಂಡೀಷನ್ ಟ್ರೂ ಆಯ್ತಲ್ವಾ? ಫಸ್ಟ್ ಕಂಡೀಷನ್ ಫಾಲ್ಸ್ ಆಗಿದ್ರು ಪರವಾಗಿಲ್ಲ, ಸೆಕೆಂಡ್ ಕಂಡೀಷನ್ ಟ್ರೂ ಆಗಿರೋದ್ರಿಂದ ಆರ್ ಯೂಸ್ ಮಾಡಿರೋದ್ರಿಂದ ಫೈನಲ್ ಆನ್ಸರ್ ನಂಗೆ ಟ್ರೂ ಅಂತಾನೆ ಬರುತ್ತೆ. ವೆನ್ ಅಟ್ ಲೀಸ್ಟ್ ಒನ್ ಆಫ್ ದ ಕಂಡೀಷನ್ಸ್ ಹ್ಯಾಸ್ ಟು ಬಿ ಟ್ರೂ. ಒಂದು ಕಂಡೀಷನ್ ಟ್ರೂ ಆದ್ರೂ ಸಾಕು, ಫೈನಲ್ ಆನ್ಸರ್ ಟ್ರೂ ಆಯ್ತು. ಅದೇ ನಾಟ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ರಿವರ್ಸ್ ಆಫ್ ದ ಕಂಡೀಷನ್. ಸಿಂಪ್ಲಿಫೈ ಮಾಡೋದಕ್ಕೆ ಬರೀ ಒಂದೇ ಒಂದು ಕಂಡೀಷನ್ ತಗೊಂತೀನಿ ನಾನು. ಪ್ರೈಸ್ ಗ್ರೇಟರ್ ದ್ಯಾನ್ 10 ಇವಾಗ ಏನಾಯ್ತು? 5 ಗ್ರೇಟರ್ ದ್ಯಾನ್ 10 ಫಾಲ್ಸ್. ಬಟ್ ನಿಮ್ಗೆ ಫಾಲ್ಸ್ ಬೇಡ, ಆನ್ಸರ್ ಉಲ್ಟಾ ಬೇಕು ಅಂದ್ರೆ ಅದಕ್ಕೆ ನೀವು ನಾಟ್ ಅಂತ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಆನ್ಸರ್ ಟ್ರೂ ಬಂತು. ಹೇಗೆ? ಪ್ರೈಸ್ ಬಂದು 5 ಗ್ರೇಟರ್ ದ್ಯಾನ್ 10 ಫಾಲ್ಸ್. ನಾಟ್ ಆಫ್ ಫಾಲ್ಸ್ ಅಂದ್ರೆ ಟ್ರೂ. ಅದೇ ನಾನು ಇಲ್ಲಿ 50 ಕೊಟ್ಟೆ ಅಂತ ಅನ್ಕೊಳ್ಳಿ. ಇವಾಗ ಇದನ್ನ ರನ್ ಮಾಡಿದ್ರೆ ಆನ್ಸರ್ ಫಾಲ್ಸ್ ಬಂತು, ಫೈನಲ್ ಆನ್ಸರ್. ಯಾಕೆ? 50 is greater than 10 ಆನ್ಸರ್ ಏನು? ಟ್ರೂ. ಬಟ್ ನಾನು ನಾಟ್ ಯೂಸ್ ಮಾಡಿರೋದ್ರಿಂದ ಟ್ರೂ ನ ಉಲ್ಟಾ ಆನ್ಸರ್ ಏನು? ಫಾಲ್ಸ್. ಸೊ ಫೈನಲ್ ಆನ್ಸರ್ ನಂಗೆ ಫಾಲ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಪ್ರೋಗ್ರಾಮಿಂಗ್ ನೀಡ್ಸ್ಗೆ ತಕ್ಕ ಹಾಗೆ ನೀವು ಲಾಜಿಕಲ್ ಆಪರೇಟರ್ಸ್ ನ ಯೂಸ್ ಮಾಡ್ಕೋಬಹುದು. ಮತ್ತೊಮ್ಮೆ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮಲ್ಲಿರುವ ಎಲ್ಲಾ ಚಿಕ್ಕ ಕಂಡೀಷನ್ಸ್ ಟ್ರೂ ಆಗಿ ಫೈನಲ್ ಆನ್ಸರ್ ಟ್ರೂ ಆಗ್ಬೇಕು ಅಂದ್ರೆ ನೀವು ಆಂಡ್ ಅನ್ನುವ ಲಾಜಿಕಲ್ ಆಪರೇಟರ್ ನ ಯೂಸ್ ಮಾಡಿ. ನಿಮ್ಮಲ್ಲಿರುವ ಎಲ್ಲಾ ಚಿಕ್ಕ ಚಿಕ್ಕ ಕಂಡೀಷನ್ಸ್ ಅಲ್ಲಿ ಒಂದೇ ಒಂದು ಟ್ರೂ ಆದ್ರೂ ನನ್ ಫೈನಲ್ ಆನ್ಸರ್ ಟ್ರೂ ಆಗ್ಬೇಕು ಅಂದ್ರೆ ಆರ್ ಅನ್ನೋದನ್ನ ಯೂಸ್ ಮಾಡಿ. ನಿಮಗೆ ಬಂದಿರುವಂತ ಆನ್ಸರ್ ನ ಉಲ್ಟಾ ವ್ಯಾಲ್ಯೂ ಬೇಕು ಅಂದ್ರೆ ನಾಟ್ ಅಂತ ಯೂಸ್ ಮಾಡಿ. ಇಲ್ಲೆಲ್ಲದರಲ್ಲೂ ನೆನಪಿಡಿ,
ಇದು ಆಪರೇಟರ್ ಇಂದ ಬರುವಂತ ರಿಸಲ್ಟ್ ಬೂಲಿಯನ್ ಆಗಿರುತ್ತೆ. ಬೂಲಿಯನ್ ಅಂದ್ರೆ ನಿಮ್ಗೆ ಐದರ್ ಟ್ರೂ ಅಥವಾ ಫಾಲ್ಸ್ ಮಾತ್ರನೇ ಇರೋದಕ್ಕೆ ಸಾಧ್ಯ. ಪೈಥಾನ್ ಅಲ್ಲಿ ಇಫ್, ಎಲ್ಸ್ ಇಫ್ ಮತ್ತೆ ಎಲ್ಸ್ ಸ್ಟೇಟ್ಮೆಂಟ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕಲಿಯೋಣ. ನಮಗೆ ಯಾವ್ದಾರ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ನಾವು ಈ ಇಫ್, ಎಲ್ಸ್ ಇಫ್, ಎಲ್ಸ್ ಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಂತೀವಿ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ obtained is equal to some 70 ಅಂತ ತಗೊಂಡಿರೋಣ ಅಂತ ಅನ್ಕೊಳ್ಳಿ. ಇವಾಗ ಮಾರ್ಕ್ಸ್ ಮೇಲೆ ವಿ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್. ಒಂದೇನು ಗ್ರೇಟರ್ ಆರ್ ಈಕ್ವಲ್ ಟು 85 ಇದ್ರೆ ಅದನ್ನ ನಾವು ಡಿಸ್ಟಿಂಕ್ಷನ್ ಅಂತ ಕರಿತೀವಿ. ಗ್ರೇಟರ್ ದ್ಯಾನ್ 60 ಬಟ್ ಲೆಸ್ ದ್ಯಾನ್ 85 ಇದ್ರೆ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ. ಅಕಸ್ಮಾತ್ 35 ಗಿಂತ ಕಡಿಮೆ ಬಂತು ಅಂದ್ರೆ ಅವ್ರನ್ನ ಫೇಲ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಈ ತರ ಡಿಫ್ರೆಂಟ್ ಕ್ಯಾಟಗರೀಸ್ ನ ಒಂದೇ ಒಂದು ಪ್ಯಾರಾಮೀಟರ್ ಅಥವಾ ಕಂಡೀಷನ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನಂತ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಪ್ರೋಗ್ರಾಮಿಂಗ್ ಅಲ್ಲಿ ಅಂದ್ರೆ ಇಫ್ ಎಲ್ಸ್ ಅಲ್ಲಿ ಈಸಿಯಾಗಿ ಮಾಡಬಹುದು. ಈಗ ಇಫ್ ಮಾರ್ಕ್ಸ್ obtained is greater than or equal to 85 ಕೋಲನ್ ಕೊಟ್ಟು, ನೀವು ಇಲ್ಲಿ ಗಮನಿಸಿದ್ರೆ ನಾನು ಇಲ್ಲಿ ಕೋಲನ್ ಕೊಟ್ಟು ಎಂಟರ್ ಮಾಡಿದ ತಕ್ಷಣ ಇದು ಸ್ಪೇಸಸ್ ಬಂದು ಇಲ್ಲಿ ನಿಂತಿದೆ. ಅಂದ್ರೆ ಇದನ್ನ ನಾವು ಇಂಡೆಂಟೇಶನ್ ಅಂತ ಕರಿತೀವಿ. ಇಲ್ಲಿ ನೀವು ಸ್ಟೇಟ್ಮೆಂಟ್ಸ್ ನ ಬರೀಬಹುದು. ಪ್ರಿಂಟ್ ಕಂಗ್ರಾಟ್ಸ್ ಯು ಹ್ಯಾವ್ ಸ್ಕೋರ್ಡ್ ಎ ಡಿಸ್ಟಿಂಕ್ಷನ್ ಅಂತ ಬರೀತೀರಾ. ಇಲ್ಲಿ ನೀವು ಗಮನಿಸಿದ್ರೆ ನಾನು ಯಾವುದೇ ರೀತಿಯಾದ ಬ್ರೇಸಸ್ ಯೂಸ್ ಮಾಡಿಲ್ಲ, ಅಂದ್ರೆ ಫ್ಲವರ್ ಬ್ರೇಸಸ್. ನಿಮ್ಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಕಸ್ಮಾತ್ ಪರಿಚಯ ಇತ್ತು ಅಂದ್ರೆ ಅಲ್ಲಿ ಇಫ್ ಲೂಪ್ಸ್ ಬರ್ದಾಗ ನಾವು ಯೂಶಲಿ ಈ ತರ ಫ್ಲವರ್ ಬ್ರೇಸಸ್ ಒಳಗಡೆ ಸ್ಟೇಟ್ಮೆಂಟ್ಸ್ ನ ಬರಿತೀವಿ. ಆದ್ರೆ ಪೈಥಾನ್ ಅಲ್ಲಿ ಈ ಫ್ಲವರ್ ಬ್ರೇಸಸ್ ಇರೋದಿಲ್ಲ. ಅದ್ರ ಬದಲು ನಾವು ಕೋಲನ್ ಕೊಟ್ಟು ಎಂಟರ್ ಕೊಟ್ಟಾಗ ಈ ತರ ಇಂಡೆಂಟೇಶನ್ ಅಂತ ಕರಿತೀವಿ. ಇದ್ರ ಮುಖಾಂತರ ನಮಗೆ ಗೊತ್ತಾಗತ್ತೆ ಇಫ್ ಕಂಡೀಷನ್ ಮೀಟ್ ಆದ್ರೆ ಯಾವ ಬ್ಲಾಕ್ಸ್ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಬರ್ದೀನಿ. ಸೊ ಇವಾಗ ಈ ಕಂಡೀಷನ್ ಮೀಟ್ ಆಯ್ತು ಅಂದ್ರೆ ಇವೆರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗತ್ತೆ. ಯಾಕೆ? ಇವೆರಡು ಸೇಮ್ ಇಂಡೆಂಟೇಶನ್ ಅಲ್ಲಿ ಇದೆ, ಅಂದ್ರೆ ಇವೆರಡು ಒಂದೇ ಬ್ಲಾಕ್ಗೆ ಸೇರುತ್ತೆ. ಅಕಸ್ಮಾತ್ ನಿಮ್ಗೆ ಈ ಕಂಡೀಷನ್ ಬೇಡ, ಇನ್ನೊಂದು ಕಂಡೀಷನ್ ಬೇಕು ಅಂದ್ರೆ ನೀವು ಎಲ್ಸ್ ಇಫ್ ಅಂತ ಬರೀಬಹುದು. ILIF ಅನ್ನೋದು ಶಾರ್ಟ್ ಕಟ್ ಫಾರ್ ಎಲ್ಸ್ ಇಫ್. ಇಲ್ಲಿ ನೀವು ಕಂಡೀಷನ್ ಮತ್ತೆ ಬರೀಬಹುದು. ಇಫ್ ಮಾರ್ಕ್ಸ್ obtained is greater than or equal to 60 and ಮಾರ್ಕ್ಸ್ obtained is less than 85. ಈ ಕ್ಯಾಟಗರಿಲಿ ಬಂದಾಗ ನಾವೇನಂತ ಪ್ರಿಂಟ್ ಮಾಡಬೇಕು? ಕಂಗ್ರಾಟ್ಸ್ ಯು ಹ್ಯಾವ್ ಸ್ಕೋರ್ಡ್ ಫಸ್ಟ್ ಕ್ಲಾಸ್ ಅಂತ. ಇದೊಂದು ಕಂಡೀಷನ್ ಆಯ್ತು. ಇಲ್ಲಿ ನೀವು ಗಮನಿಸಿದ್ರೆ ಮತ್ತೆ ಎಲ್ಸ್ ಇಫ್ ಬರೀಬೇಕಾದ್ರೆ ಇಫ್ ಅಂತ ಇರುವ ಲೆವೆಲ್ ಅಲ್ಲೇ ನೀವು ಬರೀಬೇಕು. ಮತ್ತೆ ಕೋಲನ್ ಕೊಟ್ಟು ಎಂಟರ್ ಮಾಡಿದಾಗ ಸೇಮ್ ಇಂಡೆಂಟೇಶನ್ ಬರುತ್ತೆ. ಇಲ್ಲಿ ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಎಲ್ಸ್ ಇಫ್ ಬ್ಲಾಕ್ ಮಾತ್ರ ಸೇರುತ್ತೆ. ಇನ್ನೊಂದು ಎಲ್ಸ್ ಇಫ್ ಬೇಕಾದ್ರೆ ಬರೀತಾ ಹೋಗ್ಬೋದು ನೀವು ಈ ತರ. ಮಾರ್ಕ್ಸ್ obtained is greater than or equal to 35 and marks obtained is less than 60. ಅವಾಗ ನಾವು ಜಸ್ಟ್ ಪಾಸ್ ಅಂತ ಹೇಳ್ಬೋದು. ಲೈಕ್ ಪ್ರಿಂಟ್ ಕಂಗ್ರಾಟ್ಸ್ ಯು ಹ್ಯಾವ್ ಪಾಸ್ ದ ಎಕ್ಸಾಮ್ ಅಂತ. ಅಕಸ್ಮಾತ್ ಇವ್ ಯಾವ ಕಂಡೀಷನ್ಸ್ ಮೀಟ್ ಆಗ್ಲಿಲ್ಲ ಅಂದಾಗ ನೀವು ಎಲ್ಸ್ ಸ್ಟೇಟ್ಮೆಂಟ್ ನ ಬರೀಬಹುದು. ಎಲ್ಸ್ ಪ್ರಿಂಟ್ ಸಾರಿ ಯು ಹ್ಯಾವ್ ಫೇಲ್ಡ್ ದ ಎಕ್ಸಾಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬರೀಬಹುದು. ಈ ತರ ಡಿಫ್ರೆಂಟ್ ಕಂಡೀಷನ್ಸ್ ಬರೀತೀರಾ. ಅಕಸ್ಮಾತ್ ನಿಮ್ಗೆ ಈ ಲೂಪ್ ಅಲ್ಲೇ ಬಿಟ್ಟು ಒಂದ್ ಸ್ಟೇಟ್ಮೆಂಟ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರೆಸ್ಪೆಕ್ಟಿವ್ ಆಫ್ ಕಂಡೀಷನ್ ರನ್ ಆಗ್ಲೇಬೇಕು ಅಂದಾಗ ಈ ಲೂಪ್ ಇಂದ ಆಚೆ ಕಡೆ ನೀವು ಬರೀಬಹುದು. ಅದಕ್ಕೆ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಪ್ರಿಂಟ್ ಬರ್ದು ರಿಸಲ್ಟ್ಸ್ ಆಫ್ ದ ಎಕ್ಸಾಮ್ ಅಂತ ಈ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಯಾವುದೇ ಒಂದು ಕಂಡೀಷನ್ ಒಳಗಡೆ ಇಲ್ದಿರೋದ್ರಿಂದ ಪ್ರತಿ ಸಲ ಎಕ್ಸಿಕ್ಯೂಟ್ ಮಾಡಿದಾಗ್ಲೂ ನಮ್ಗೆ ಪ್ರಿಂಟ್ ಆಗುತ್ತೆ. ಇವಾಗ ರನ್ ಮಾಡಿ ನೋಡೋಣ.
ನಾನು ಮಾರ್ಕ್ 70 ಕೊಟ್ಟಿರೋದ್ರಿಂದ ನೀವಿಲ್ಲಿ ನೋಡ್ಬೋದು ಕಂಗ್ರಾಟ್ಸ್ ಯು ಹ್ಯಾವ್ ಸ್ಕೋರ್ಡ್ ಫಸ್ಟ್ ಕ್ಲಾಸ್ ಅಂತ ಬರ್ತಾ ಇದೆ. ಯಾಕೆ? ನಾನಿಲ್ಲಿ ಈ ಕಂಡೀಷನ್ ಮೀಟ್ ಆಗ್ತದೆ 70 ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 60 ಅಂಡ್ ಲೆಸ್ ದಾನ್ 85. ಅದೇ ನಾನು ಇವಾಗ ಮಾರ್ಕ್ಸ್ 90 ಕೊಟ್ರೆ ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಅಂಡ್ ಕಂಗ್ರಾಚುಲೇಷನ್ಸ್ ಅಂತ ಮೇಲ್ಗಡೆ ಬಂದಿರುತ್ತೆ. ಇಲ್ಲಿದೆ ನೋಡಿ, ಕಂಗ್ರಾಟ್ಸ್ ಯು ಹ್ಯಾವ್ ಸ್ಕೋರ್ಡ್ ಎ ಡಿಸ್ಟಿಂಕ್ಷನ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಇವೆರಡು ಸ್ಟೇಟ್ಮೆಂಟ್ ಬಂತು. ನೀವು ಗಮನಿಸಿದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಕಂಡೀಷನ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾನೆ ಇದೆ. ಯಾವುದು? ರಿಸಲ್ಟ್ಸ್ ಆಫ್ ದ ಎಕ್ಸಾಮ್ ಅಂತ. ಯಾಕೆ ಅಂದ್ರೆ ಇದು ಯಾವುದೇ ಒಂದು ಬ್ಲಾಕ್ ಅಥವಾ ಲೂಪ್ಗೆ ಸೇರಿಲ್ಲ, ಅದರಿಂದ ಆಚೆ ಕಡೆ ಇದೆ. ಇವಾಗ ಇನ್ನೆರಡು ವೇರಿಯೇಬಲ್ಸ್ ನೋಡೋಣ. 40 ಅಂತ ತಗೊಂಡ್ರೆ ನೀವು ಹಲೋ ಪೈಥಾನ್ ಕಲಿಯೋಣ ಬನ್ನಿ, ಅದನ್ನ ಸ್ಟಾರ್ಟಿಂಗ್ ಕೊಟ್ಟಿರೋ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕಂಗ್ರಾಟ್ಸ್ ಯು ಹ್ಯಾವ್ ಪಾಸ್ ದ ಎಕ್ಸಾಮ್, ಯಾಕಂದ್ರೆ ಈ ಸಲ ಕಂಡೀಷನ್ ಇದು ಮೀಟ್ ಆಗ್ತಾ ಇದೆ. ನೆಕ್ಸ್ಟ್ ಫೇಲ್ ಸಿನಾರಿಯೋನು ನೋಡ್ಬೋಣ. ನಾನು ಮಾಡಿದ್ರೆ ನೋಡಿ, ಸಾರಿ ಯು ಹ್ಯಾವ್ ಫೇಲ್ಡ್ ದ ಎಕ್ಸಾಮ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ರಿಸಲ್ಟ್ಸ್ ಆಫ್ ದ ಎಕ್ಸಾಮ್. ಈ ತರ ನಿಮ್ಗೆ ಯಾವ್ದಾರ ಒಂದು ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಯ್ತು, ಕಂಡೀಷನ್ ಮೀಟ್ ಆಯ್ತು ಅಂದ್ರೆ ಮಾತ್ರ ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲ ಅಂದ್ರೆ ಬೇರೆ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ತರ ನಿಮ್ ಪ್ರೋಗ್ರಾಮಿಂಗ್ ಅಲ್ಲಿ ಲಾಜಿಕ್ ಬರಿಬೇಕು ಅಂದ್ರೆ ನೀವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ಕೋಬಹುದು. ಬಟ್ ನೀವು ಗಮನದಲ್ಲಿ ಇಟ್ಕೋಬೇಕಾದ್ರೇನು, ಇಲ್ಲಿ ಯಾವುದೇ ಆದ ಫ್ಲವರ್ ಬ್ರೇಸಸ್ ಇರಲ್ಲ. ಕೋಲನ್ ಕೊಟ್ಟು ಎಂಟರ್ ಮಾಡಿದಾಗ ಇದನ್ನ ಇಂಡೆಂಟೇಶನ್ ಅಂತ ಕರಿತೀವಿ. ಈ ತರ ನಮಗ್ ಗೊತ್ತಾಗತ್ತೆ ಯಾವ ಬ್ಲಾಕ್ ಯಾವ ಕಂಡೀಷನ್ಗೆ ಮೀಟ್ ಆಗತ್ತೆ ಅಂತ. ಸೊ ಇಫ್ ಎಲ್ಸ್ ನ ಬರೆಯೋದು ನಿಮಗೆ ಗೊತ್ತಾಗಿದೆ ಅಂತ ನಾನು ಅನ್ಕೊಂತೀನಿ. ಪೈಥಾನ್ ಅಲ್ಲಿ ಲೆಸ್ ಅಂದ್ರೆ ಏನು, ಅದನ್ನ ಯಾತಕ್ಕೋಸ್ಕರ ಉಪಯೋಗಿಸ್ತೀವಿ, ಅದರಲ್ಲಿ ಬರುವಂತ ಡಿಫ್ರೆಂಟ್ ಮೆಥಡ್ಸ್ ಮತ್ತೆ ಆಪರೇಷನ್ಸ್ ಯಾವುದು ಅಂತ ಕಲಿಯೋಣ. ನಮಗೆ ತಿಳಿದಿರುವ ಹಾಗೆ ಈಗಾಗಲೇ ನಾವು ಬೇಸಿಕ್ ಅಥವಾ ಪ್ರಿಮಿಟಿವ್ ಡೇಟಾ ಟೈಪ್ಸ್ ನ ನೋಡಿದೀವಿ. ಯಾವ್ದ್ಯಾವ್ದು? ಇಂಟಿಜರ್, ನಂಬರ್ಸ್ ನ ಸೇವ್ ಮಾಡೋದಕ್ಕೆ, ಫ್ಲೋಟಿಂಗ್, ಸೇಮ್ ನಂಬರ್ಸ್ ನ ಸೇವ್ ಮಾಡೋದಕ್ಕೆ ವಿತ್ ಡೆಸಿಮಲ್ ಪಾಯಿಂಟ್, ಆಮೇಲೆ ಬೂಲಿಯನ್ ಫಾರ್ ಟ್ರೂ ಅಂಡ್ ಫಾಲ್ಸ್ ವ್ಯಾಲ್ಯೂಸ್, ಇನ್ನೊಂದು ಸ್ಟ್ರಿಂಗ್ ನಿಮ್ಗೆ ಸೆಂಟೆನ್ಸಸ್, ವರ್ಡ್ಸ್, ಕ್ಯಾರೆಕ್ಟರ್ಸ್ ನ ಸೇವ್ ಮಾಡೋದಕ್ಕೆ. ಈಗ ಲಿಸ್ಟ್ ಅನ್ನೋದು ಇನ್ನೊಂದು ಟೈಪ್ ಆಫ್ ಎಕ್ಸ್ಟೆಂಡೆಡ್ ಅಥವಾ ಕಾಂಪ್ಲೆಕ್ಸ್ ಡೇಟಾ ಟೈಪ್ ಅಂತ ನೀವು ಕರಿಬಹುದು. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂಸ್ ಒಂದೇ ಡೇಟಾ ಟೈಪ್ಗೆ ಅಸೈನ್ ಮಾಡಬೇಕು ಅಂದ್ರೆ ನಾವು ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕ್ರಿಕೆಟರ್ಸ್ ಅಂತ ಒಂದು ಲಿಸ್ಟ್ ಮಾಡಿದೆ ಅಂದ್ರೆ ಕ್ರಿಕೆಟರ್ಸ್ ಈಕ್ವಲ್ ಟು, ಇದು ಸ್ಕ್ವೇರ್ ಬ್ರೇಸಸ್ ಅಲ್ಲಿ ಶುರು ಆಗುತ್ತೆ. ನೀವಿಲ್ಲಿ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಸಚಿನ್, ಡ್ರಾವಿಡ್, ಗಂಗೂಲಿ, ನೆಕ್ಸ್ಟ್ ಧೋನಿ ಅಂತ ಕೊಟ್ಟಿರ್ತೀನಿ. ಇಲ್ಲಿ ನೀವು ಗಮನಿಸಿದ್ರೆ ಒಂದೊಂದು ವ್ಯಾಲ್ಯೂನು ನಾನು ಕಾಮಾ ಸಪರೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಎಲ್ಲದನ್ನು ಸ್ಟ್ರಿಂಗ್ ವ್ಯಾಲ್ಯೂಸ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಈ ತರ ನಾನು ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಬಹುದು, ಸ್ಕ್ವೇರ್ ಬ್ರೇಸಸ್ ಇಂದ ಶುರು ಮಾಡಿ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಅಲ್ಲಿ. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಕ್ರಿಕೆಟರ್ಸ್, ನೋಡಿ ನಾನು ಯಾವ ತರ ಕೊಟ್ಟಿದ್ದೆ ಅದೇ ತರ ಪ್ರಿಂಟ್ ಆಗುತ್ತೆ. ಇದು ನಾವು ಲಿಸ್ಟ್ ನ ಇನಿಷಿಯಲೈಸ್ ಮಾಡುವಂತದ್ದು ರೀತಿ. ಇವಾಗ ಲಿಸ್ಟ್ ಅಲ್ಲಿ ಇಂಡೆಕ್ಸಸ್ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ಲಿಸ್ಟ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರೋದ್ರಿಂದ ನಾವು ಒಂದೊಂದೇ ವ್ಯಾಲ್ಯೂನ ಯಾವ ತರ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದರ ಇಂಡೆಕ್ಸ್ ಮೇಲೆ. ಇಂಡೆಕ್ಸ್ ಅಂದ್ರೆ ಅದರ ಲಿಸ್ಟ್ ಅಲ್ಲಿ ಬರುವಂತ ಡಿಫ್ರೆಂಟ್ ಪೊಸಿಷನ್ಸ್. ಇದು ಯಾವಾಗ್ಲೂ 0 ಇಂದಾನೆ ಶುರು ಆಗುತ್ತೆ. ಸೊ ದಿಸ್ ಇಸ್ 0, 1, 2 ಮತ್ತೆ 3. ಇದನ್ನ ಪಾಸಿಟಿವ್ ಇಂಡೆಕ್ಸ್ ಅಂತ ನಾವು ಹೇಳೋದು. ಇದನ್ನ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕಮೆಂಟ್ಸ್ ತರ ಮಾಡಿದೀನಿ ಇದನ್ನ. ಇಲ್ಲಿ ಕ್ರಿಕೆಟರ್ ಆಫ್ 0 ಅಂತ ನಾನು ಕೊಟ್ರೆ ಈ ಎಲಿಮೆಂಟ್ ನ ಅದು ರೆಫರ್ ಮಾಡುತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸಚಿನ್ ಅಂತ ಬಂತು. ಯಾಕೆ? ನಾನು 0 ಅಲ್ಲಿ ಸಚಿನ್ ಇದೆ. ಅದೇ ನಂಗೆ ಗಂಗೂಲಿ ಬೇಕು ಅಂದ್ರೆ ಕ್ರಿಕೆಟರ್ಸ್ ಆಫ್ 2 ಅಂದ್ರೆ ಕ್ರಿಕೆಟರ್ಸ್ ಅನ್ನೋ ಲಿಸ್ಟ್ ಅಲ್ಲಿ ಇಂಡೆಕ್ಸ್ 2 ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅದ್ ಕೊಡಿ ಅಂತ ಕೇಳಿದ್ರೆ ಗಂಗೂಲಿ ಅಂತ ಬಂತು. ಇದನ್ನ ನಾವು ಪಾಸಿಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ನೆಗೆಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂದ್ರೆ ನಾವು ಉಲ್ಟಾ ಇಂದ ಬರ್ಕೊಂಡ್ ಬರ್ತೀವಿ. ಅದರ ಅರ್ಥ
ಲಾಸ್ಟ್ ವ್ಯಾಲ್ಯೂ ವುಡ್ ಬಿ -1. ಆಮೇಲೆ ಅದಕ್ಕೆ ನೆಕ್ಸ್ಟ್ ವ್ಯಾಲ್ಯೂ -2, -3, -4. ಇಲ್ಲೇ ನಿಮಗೆ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಅನ್ಸತ್ತೆ. ಈ ತರ ಮಾಡ್ತೀನಿ. ಇಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ನಾನು ಗಂಗೂಲಿನ ಪ್ರಿಂಟ್ ಮಾಡಬೇಕಂದ್ರೆ 2 ಅಂತಾರು ಕೊಡ್ಬೋದು ಅಥವಾ -2 ಕೊಡ್ಬೋದು. ಧೋನಿ ಬೇಕು ಅಂದ್ರೆ ಕ್ರಿಕೆಟರ್ಸ್ ಆಫ್ 3 ಅಂತ ಕೊಟ್ಟು ರನ್ ಮಾಡಿದ್ರು ಧೋನಿ ಬರುತ್ತೆ. ಇಲ್ಲ ಕ್ರಿಕೆಟರ್ಸ್ ಆಫ್ -1 ಅಂತ ಕೊಟ್ಟು ರನ್ ಮಾಡಿದ್ರು ಧೋನಿನೇ ಬರುತ್ತೆ. ಸೊ ಇದನ್ನ ನಾವು ನೆಗೆಟಿವ್ ಇಂಡೆಕ್ಸಿಂಗ್ ಅಂತ ಕರಿತೀವಿ. ಇದನ್ನ ಪಾಸಿಟಿವ್ ಇಂಡೆಕ್ಸ್ ಅಂತ ಕರಿತೀವಿ ಲಿಸ್ಟ್ ಅಲ್ಲಿ. ನಿಮಗೆ ಯಾವ್ದು ಬೇಕೋ, ಯಾವ್ದು ಆಪ್ಟ್ ಅಂತ ಅನ್ಸತ್ತೋ ನಿಮ್ ಪ್ರೋಗ್ರಾಮಿಂಗ್ಗೆ ಆ ತರ ನೀವು ಯೂಸ್ ಮಾಡ್ಕೋಬಹುದು. ಇದಿಷ್ಟು ಇಂಡೆಕ್ಸಿಂಗ್ ಆಫ್ ಎ ಲಿಸ್ಟ್. ನೆಕ್ಸ್ಟ್ ರೇಂಜ್ ಆಫ್ ವ್ಯಾಲ್ಯೂಸ್. ನಿಮ್ಮ ಹತ್ರ ಒಂದು ದೊಡ್ಡ ಲಿಸ್ಟ್ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದು ಸೆಟ್ ಆಫ್ ವ್ಯಾಲ್ಯೂಸ್, ಒಂದು ಪೀಸ್ ಆಫ್ ವ್ಯಾಲ್ಯೂಸ್ ಮಾತ್ರ ಬೇಕು ಅಂದ್ರೆ ನಾವು ಯಾವ ತರ ತಗೋಬೇಕು ಅಂದ್ರೆ, ಸೇಮ್ ಇಲ್ಲಿ ಕ್ರಿಕೆಟರ್ಸ್ ಅಂತ ಲಿಸ್ಟ್ ನ ಕಾಲ್ ಮಾಡಿ ಸ್ಕ್ವೇರ್ ಬ್ರೇಸಸ್ ಅಲ್ಲಿ ಕೊಟ್ಟು ನೀವು ಎಲ್ಲಿಂದ ಶುರು ಮಾಡಬೇಕು ಅಂತ ನೋಡಿ. ಇವಾಗ ನಿಮ್ಗೆ ಸಚಿನ್ ಮತ್ತೆ ಡ್ರಾವಿಡ್ ಎರಡೇ ವ್ಯಾಲ್ಯೂ ಬೇಕು ಅಂದ್ರೆ ಸಚಿನ್ ಶುರು ಆಗೋದು 0 ಇಂದ ಅಲ್ವಾ. ಸೊ 0 ಕೋಲನ್ ಡ್ರಾವಿಡ್ ತನಕ ಬೇಕು ಅಂದ್ರೆ 1 + 1 ಮಾಡಬೇಕು ಅಂದ್ರೆ 0 to 2 ರನ್ ಮಾಡಿದ್ರೆ ಬರೀ ಫಸ್ಟ್ ವ್ಯಾಲ್ಯೂ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಮಾತ್ರ ಬರುತ್ತೆ 0 and 1 ಅಲ್ಲಿರೋದು. ಅಕಸ್ಮಾತ್ ನೀವು ಗಂಗೂಲಿನೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ರೆ 0 to 3 ರನ್ ಮಾಡಿದ್ರೆ ಸಚಿನ್ ಡ್ರಾವಿಡ್ ಗಂಗೂಲಿ. ಸೊ ಇಲ್ಲೇನ್ ಹೇಳ್ತದೆ 0 ಅದು ಇನ್ಕ್ಲೂಡ್ ಆಗಿರೋ ವ್ಯಾಲ್ಯೂ ಸಮೇತ ಪ್ರಿಂಟ್ ಆಗುತ್ತೆ, ಬಟ್ ಲಾಸ್ಟ್ ಅಲ್ಲಿ ಕೊಡೋದು ಔಟ್ಪುಟ್ ಅಂದ್ರೆ ಇದು ಅಲ್ಲಿ ತನಕ, ಬಟ್ ಆ ವ್ಯಾಲ್ಯೂ ಇನ್ಕ್ಲೂಡ್ ಆಗಲ್ಲ. ನೋಡಿ ನಾನು 3 ಅಂತ ಕೊಟ್ಟಿದ್ದೀನಿ, ಹಾಗಂದ್ ಮಾತ್ರಕ್ಕೆ ಧೋನಿ ಬರುತ್ತೆ ಅಂತ ಅನ್ಕೋಬೇಡಿ, ಯಾಕೆ ಅದು -1 ಆಗಿರುತ್ತೆ, ಗಂಗೂಲಿ ತನಕ ಮಾತ್ರ ಬರುತ್ತೆ. ಈ ತರ ನಾವು ರೇಂಜ್ ನ ಪ್ರಿಂಟ್ ಮಾಡ್ಬೋದು, ಅಥವಾ ಒಂದ್ ದೊಡ್ಡ ಲಿಸ್ಟ್ ಅಲ್ಲಿ ಒಂದು ರೇಂಜ್ ನ ನಾವು ತಗೋಬಹುದು. ಇದು ಯಾವಾಗ್ಲೂ 0ನೇ ಇರಬೇಕು ಅಂತ ಏನಿಲ್ಲ. ಇವಾಗ ನೀವು 1 to 3 ಅಂತ ಕೊಟ್ರೆ ಡ್ರಾವಿಡ್ ಮತ್ತೆ ಗಂಗೂಲಿ ಮಾತ್ರ ಬರುತ್ತೆ. ಲೆಟ್ ಮಿ ಪ್ರಿಂಟ್ ದಿಸ್. ನೋಡಿ ಡ್ರಾವಿಡ್ ಮತ್ತೆ ಗಂಗೂಲಿ 1 ಅಂದ್ರೆ 1 ಇನ್ಕ್ಲೂಡ್ ಆಗಿರುತ್ತೆ, ಬಟ್ 3 ಅಂದ್ರೆ 3 ಇನ್ಕ್ಲೂಡ್ ಆಗಿಲ್ಲ. 3 - 1 ಸೆಕೆಂಡ್ ವ್ಯಾಲ್ಯೂ ಏನಿದೆ ಅದ್ ಮಾತ್ರ ಬರುತ್ತೆ. ಇವಾಗ ನೀವು ಯಾವ್ದಾರ ವ್ಯಾಲ್ಯೂನ ಚೇಂಜ್ ಮಾಡೋದು ಹೇಗೆ ಅಂತ ಕಂಡಿಡಿಯೋಣ. ಇಲ್ಲಿ ನೀವು ಗಮನಿಸಿದ್ರೆ ನಾನು ಇವ್ರದೆಲ್ಲ ಲಾಸ್ಟ್ ನೇಮ್ಸ್ ಕೊಟ್ಟಿದ್ದೀನಿ. ರಾಹುಲ್ ದ್ರಾವಿಡ್ ದ್ರಾವಿಡ್, ಸೌರವ್ ಗಂಗೂಲಿ ಗಂಗೂಲಿ, MS ಧೋನಿ ಅವ್ರದ್ದು ಧೋನಿ ಅಂತ ಕೊಟ್ಟಿದ್ದೀನಿ. ಬಟ್ ಸಚಿನ್ ಮಾತ್ರ ಫಸ್ಟ್ ನೇಮ್ ಕೊಟ್ಟಿದ್ದೀನಿ. ನಿಮ್ಗೆ ಅವ್ರದ್ದು ಲಾಸ್ಟ್ ನೇಮೇ ಕೊಡೋಣ ಅಂತ ಅನ್ಸಿದಾಗ ಕ್ರಿಕೆಟರ್ಸ್ ಆಫ್ 0, ಯಾಕಂದ್ರೆ ಸಚಿನ್ ಅನ್ನೋ ವ್ಯಾಲ್ಯೂ ಇರೋದು 0 ಇಂಡೆಕ್ಸ್ ಅಲ್ಲಿ, ಈಕ್ವಲ್ ಟು ಟೆಂಡೂಲ್ಕರ್ ಅಂತ ಕೊಟ್ಟೆ ಅನ್ಕೊಡಿ. ಟೆಂಡೂಲ್ಕರ್. ಇವಾಗ ಇದನ್ನ ಪ್ರಿಂಟ್ ಮಾಡೋಣ ಮತ್ತೆ ಕ್ರಿಕೆಟರ್ಸ್ ಅನ್ನೋದನ್ನ ರನ್ ಮಾಡಿದ್ರೆ ನೋಡಿ ಸಚಿನ್ ಅನ್ನೋದು ಟೆಂಡೂಲ್ಕರ್ ಇಂದ ರೀಪ್ಲೇಸ್ ಆಯ್ತು. ಸೊ ಈ ತರ ನೀವು ಯಾವುದೇ ಒಂದು ವ್ಯಾಲ್ಯೂನ ಚೇಂಜ್ ಮಾಡಬೇಕು, ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂದ್ರೆ ಈ ತರ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ಬಿಟ್ಟು ನೀವು ಮಾಡ್ಕೋಬಹುದು ಇಂಡೆಕ್ಸಿಂಗ್ ಮುಖಾಂತರ. ನೆಕ್ಸ್ಟ್ ಅಪೆಂಡ್ ಮೆಥಡ್. ಅಪೆಂಡ್ ಅಂದ್ರೆ ಏನು ಅಂದ್ರೆ, ನೀವು ಇರುವಂತ ಲಿಸ್ಟ್ಗೆ ಲಾಸ್ಟ್ ಅಲ್ಲಿ ಇನ್ನೊಂದು ನ್ಯೂ ವ್ಯಾಲ್ಯೂನ ಆಡ್ ಮಾಡಬೇಕು ಅಂದ್ರೆ ನೀವು ಅಪೆಂಡ್ ಮೆಥಡ್ ನ ಯೂಸ್ ಮಾಡಬಹುದು. ನೋಡಿ ಇವಾಗ ನಾನು ಕ್ರಿಕೆಟರ್ಸ್ ಎಲ್ಲಾನು ಕೊಟ್ಟಾಗ ಲಾಸ್ಟ್ ಅಲ್ಲಿ ಒಂದು ಅಡಿಷನಲ್ ವ್ಯಾಲ್ಯೂ ಆಡ್ ಮಾಡಬೇಕು ಅಂತ ಅನ್ಕೊಳ್ಳಿ. ಕ್ರಿಕೆಟರ್ಸ್ ಡಾಟ್ ಅಪೆಂಡ್ ಅಂತ ಕೊಟ್ಟು ಇಲ್ಲಿ ನಾನು ಆ ವ್ಯಾಲ್ಯೂನ ಪಾಸ್ ಮಾಡಬಹುದು. ಕೊಹ್ಲಿ ಅಂತ ಕೊಡ್ತಾ ಇದೀನಿ. ಇವಾಗ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ ಧೋನಿ ಆದ್ಮೇಲೆ ಕೊಹ್ಲಿ ಆಡ್ ಆಗಿದೆ. ಸೊ ಈ ತರ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ಆಡ್ ಮಾಡ್ಕೋಬೇಕು ಅಂದಾಗ ಆ ಲಿಸ್ಟ್ ನ ಅಪೆಂಡ್ ಅನ್ನೋ ಮೆಥಡ್ ನ ಕರಿಬಹುದು. ಇದೆಲ್ಲದನ್ನು ಬಿಲ್ಟ್ ಇನ್ ಮೆಥಡ್ಸ್, ಅಂದ್ರೆ ಆಲ್ರೆಡಿ ಪೈಥಾನ್ ಅಲ್ಲಿ ಇಂಪ್ಲಿಮೆಂಟೇಶನ್ ಇರುತ್ತೆ, ನೀವು ಅದನ್ನ ಜಸ್ಟ್ ಯೂಸ್ ಮಾಡ್ಕೊಂಡ್ರೆ ಸಾಕು. ಇದು ಅಪೆಂಡ್. ನೆಕ್ಸ್ಟ್ ಇನ್ಸರ್ಟ್. ಇನ್ಸರ್ಟ್ ಅಂತ ಅಂದ್ರೆ ಟು ಆಡ್ ಎ ನ್ಯೂ ಎಲಿಮೆಂಟ್ ಇನ್ ಎನಿ ಇಂಡೆಕ್ಸ್. ಅಪೆಂಡ್ ಏನ್ ಮಾಡ್ತಾ ಇದೆ, ಬರೀ ಲಾಸ್ಟ್ ಅಲ್ಲಿ ಮಾತ್ರ ಆಡ್ ಮಾಡ್ತಾ ಇದೆ. ಅಕಸ್ಮಾತ್ ನೀವು ಹೇಳ್ತೀರಾ ಅನ್ಕೊಳ್ಳಿ, ಹೇ ಸಚಿನ್ ಮತ್ತೆ ಡ್ರಾವಿಡ್ ಮಧ್ಯದಲ್ಲಿ ಇವರಿಬ್ರು ಮಧ್ಯದಲ್ಲಿ ನನಗೆ ಗವಾಸ್ಕರ್ ಬೇಕು ಅಂತ ಅಂದ್ರೆ ನಿಮ್ಗೆ ಯಾವ ಇಂಡೆಕ್ಸ್ ಅಲ್ಲಿ ಕೊಡ್ಬೇಕು? ಸಚಿನ್ ಇವಾಗ 0 ಅಲ್ಲಿ ಇದೆ, ಡ್ರಾವಿಡ್ 1 ಅಲ್ಲಿ ಇದೆ, ಗವಾಸ್ಕರ್ ಇಲ್ಲಿ ಬಂದ್ರು ಅಂದ್ರೆ ಗವಾಸ್ಕರ್ ಇಂಡೆಕ್ಸ್ 1 ಆಗತ್ತೆ ಅಲ್ವಾ. ಅವಾಗ ನೀವೇನ್ ಮಾಡ್ತೀರಾ, ಕ್ರಿಕೆಟರ್ಸ್ ಡಾಟ್ ಇನ್ಸರ್ಟ್ ಅಂತ ಕೊಟ್ಟೆ ಅಂದ್ರೆ ಇಲ್ಲಿ ನೀವು ಇಂಡೆಕ್ಸ್ ಕೊಡ್ಬೇಕು. ನಾನು ಹೇಳ್ದಂಗೆ ಗವಾಸ್ಕರ್ ಅವ್ರದ್ದು ಫಸ್ಟ್ ಇಂಡೆಕ್ಸ್ ಆಗತ್ತೆ, 1, ವ್ಯಾಲ್ಯೂ ಪಾಸ್ ಮಾಡಿ ಗವಾಸ್ಕರ್. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನೋಡಿ ಟೆಂಡೂಲ್ಕರ್ ಆದ್ಮೇಲೆ ಗವಾಸ್ಕರ್ ಇನ್ಸರ್ಟ್ ಆಗಿದೆ, ಆಮೇಲೆ ಡ್ರಾವಿಡ್ ಬರ್ತಾ ಇದೆ. ಸೊ ನಿಮ್ಗೆ ಯಾವ್ದೇ ಒಂದು ವ್ಯಾಲ್ಯೂನ ಮಧ್ಯದಲ್ಲಿ ಎಲ್ಲಾರ ಆಡ್ ಮಾಡ್ಬೇಕು ಅಂದಾಗ ನೀವು ಇನ್ಸರ್ಟ್ ಮೆಥಡ್ ನ ಯೂಸ್ ಮಾಡಿ ಅದರ ಇಂಡೆಕ್ಸ್ ಏನು ಅಂತ ನೀವು
ಕೊಡ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ರಿಮೂವ್ ಮೆಥಡ್. ಇವಾಗ ನೀವು ಯಾವ್ದೋ ಒಂದು ವ್ಯಾಲ್ಯೂನ ರಿಮೂವ್ ಮಾಡಬೇಕು ಲಿಸ್ಟ್ ಇಂದ ಅಂದಾಗ ಅದರ ರಿಲೇಟೆಡ್ ಇಂಡೆಕ್ಸ್ ನ ನೀವು ಪಾಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಗವಾಸ್ಕರ್ ಆಡ್ ಮಾಡಿದೆ, ಮತ್ತೆ ಅವ್ರ ವ್ಯಾಲ್ಯೂನ ರಿಮೂವ್ ಮಾಡ್ಬಿಡೋಣ ಅಂದ್ರೆ ಇಲ್ಲಿ ವಿತ್ ಆಡ್ ಮಾಡಿರೋದು ಒಂದ್ಸಲಿ ಪ್ರಿಂಟ್ ಮಾಡೋಣ. ಆಮೇಲೆ ಕ್ರಿಕೆಟರ್ಸ್ ಡಾಟ್ ರಿಮೂವ್ ಅವ್ರ ವ್ಯಾಲ್ಯೂನೇ ನೀವು ಇಲ್ಲಿ ಪಾಸ್ ಮಾಡಬೇಕು. ಯಾವ ವ್ಯಾಲ್ಯೂ ರಿಮೂವ್ ಮಾಡ್ತಾ ಇದೀವಿ ಇಲ್ಲಿ? ಗವಾಸ್ಕರ್ ಅನ್ನುವ ವ್ಯಾಲ್ಯೂ. ರಿಮೂವ್ ಮಾಡಿದ್ಮೇಲೆ ಮತ್ತೆ ಒಂದ್ಸಲಿ ಪ್ರಿಂಟ್ ಮಾಡೋಣ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ, ಮುಂಚೆ ಆಡ್ ಆಗಿದ್ದ ಲಿಸ್ಟ್ ಬಂತು, ಆಮೇಲೆ ರಿಮೂವ್ ಮಾಡಿದ್ಮೇಲೆ ಗವಾಸ್ಕರ್ ಅವರು ಇರೋದಿಲ್ಲ ಲಿಸ್ಟ್ ಅಲ್ಲಿ. ಈ ತರ ನೀವು ಯಾವ್ದೇ ಒಂದು ವ್ಯಾಲ್ಯೂನ ರಿಮೂವ್ ಮಾಡ್ಬೇಕು ಅಂದ್ರೆ ರಿಮೂವ್ ಮೆಥಡ್ ನ ಕರೆದು ಆ ವ್ಯಾಲ್ಯೂನ ಪಾಸ್ ಮಾಡಬೇಕು. ನೆಕ್ಸ್ಟ್ ಕ್ಲಿಯರ್ ಮೆಥಡ್. ಇವಾಗ ನಿಮ್ದೆಲ್ಲ ಆಪರೇಷನ್ಸ್ ಆಗೋಗಿದೆ, ಒಂದೊಂದೇ ರಿಮೂವ್ ಮಾಡ್ತಾ ಕೂತ್ಕೊಳ್ಳೋ ಬದಲು ಇರುವ ಅಂತ ಎಲ್ಲಾ ವ್ಯಾಲ್ಯೂಸ್ನು ಡಿಲೀಟ್ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು ಅಂದಾಗ ನೀವು ಸಿಂಪಲ್ ಆಗಿ ಕ್ರಿಕೆಟರ್ಸ್ ಡಾಟ್ ಕ್ಲಿಯರ್ ಅನ್ನುವ ಮೆಥಡ್ ನ ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ನೀವೇನು ಪಾಸ್ ಮಾಡೋದೇ ಬೇಡ, ಜಸ್ಟ್ ಕ್ಲಿಯರ್ ಅಂತ ಕರೆದ್ರೆ ಸಾಕು. ಇವಾಗ ಇದಾದ್ಮೇಲೆ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ, ಫಸ್ಟ್ ಟೈಮು ಗವಾಸ್ಕರ್ ಅವರು ಆಡ್ ಆಗಿರೋದು ಪ್ರಿಂಟ್ ಆಯ್ತು, ನೆಕ್ಸ್ಟ್ ಗವಾಸ್ಕರ್ ರಿಮೂವ್ ಆದ್ಮೇಲೆ ಪ್ರಿಂಟ್ ಆಯ್ತು. ಇಲ್ಲಿ ಆಲ್ ಕ್ಲಿಯರ್, ಎಲ್ಲಾನು ರಿಮೂವ್ ಮಾಡಿದ್ಮೇಲೆ ಆ ಲಿಸ್ಟ್ ಎಂಟಿ ಅನ್ನೋದು ನಮ್ಗೆ ಇಲ್ಲಿ ಪ್ರಿಂಟ್ ಆಗಿದೆ. ಇದಿಷ್ಟು ನಾವು ಆಡ್, ಇನ್ಸರ್ಟ್ ಮತ್ತೆ ರಿಮೂವ್ ಅಂಡ್ ಕ್ಲಿಯರ್ ಮೆಥಡ್ಸ್ ಬಗ್ಗೆ ಲಿಸ್ಟ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಕಲ್ತ್ವಿ. ಇವಾಗ ಇನ್ ಆಪರೇಟರ್ ಅಂದ್ರೆ ಇವಾಗ ನಿಮ್ ಲಿಸ್ಟ್ ಅಲ್ಲಿ ನಾನು ಕೇಳಿರುವಂತ ವ್ಯಾಲ್ಯೂ ಇದೆಯೋ ಇಲ್ವೋ ಅಂತ ಹೇಗ್ ಕಂಡುಹಿಡಿಯೋದು? ಇವಾಗ ಪ್ರಿಂಟ್ ಅಂತ ಕೊಟ್ಟು ಇವಾಗ ಈ ಲಿಸ್ಟ್ ಅಲ್ಲಿ ನನಗೆ ಡ್ರಾವಿಡ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯಕ್ಕೆ ಡ್ರಾವಿಡ್ ಇನ್ ಕ್ರಿಕೆಟರ್ಸ್ ಅಂತ ಕೊಡ್ಬೋದು ನೀವು. ಇದರ ಔಟ್ಪುಟ್ ಯಾವಾಗ್ಲೂ ನನಗೆ ಬೂಲಿಯನ್ ಆಗಿರುತ್ತೆ. ವ್ಯಾಲ್ಯೂ ಇದ್ರೆ ಟ್ರೂ ಅಂತ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಟ್ರೂ ಬಂತು, ಯಾಕೆ ಡ್ರಾವಿಡ್ ಅನ್ನುವ ವ್ಯಾಲ್ಯೂ ನಮ್ಮ ಕ್ರಿಕೆಟರ್ಸ್ ಲಿಸ್ಟ್ ಅಲ್ಲಿ ಇದೆ. ಆಮೇಲೆ ನೀವು ಇದರಲ್ಲಿ ತುಂಬಾ ನಾಪ್ಕ ಇಟ್ಕೋಬೇಕಾಗಿರೋದು, ದಿಸ್ ಇಸ್ ಕೇಸ್ ಸೆನ್ಸಿಟಿವ್. ನಾನು ಅಕಸ್ಮಾತ್ ಇವಾಗ ಕ್ಯಾಪಿಟಲ್ ಲೆಟರ್ ಅಲ್ಲಿ ಡ್ರಾವಿಡ್ ಇನ್ ಕ್ರಿಕೆಟರ್ಸ್ ಅಂತ ಕೊಟ್ರೆ ಫಾಲ್ಸ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಎಲ್ಲ ಕ್ಯಾಪ್ಸಲ್ ಇರಲ್ಲ. ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಇದನ್ನ ನೀವು ಯಾವಾಗ್ಲೂ ನಾಪ್ಕ ಇಟ್ಕೊಂಡಿರ್ಬೇಕು. ಕೊನೆಯದಾಗಿ ಒಂದು ಲಿಸ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕಂಡುಹಿಡಬೇಕಂದ್ರೆ ಅದಕ್ಕೂ ಕೂಡ ಪೈಥಾನ್ ಅಲ್ಲಿ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಅದೇನು ಅಂದ್ರೆ ಲೆನ್ ಅಂತ ಕೊಟ್ಬಿಟ್ಟು ಆ ಲಿಸ್ಟ್ ನ ನೀವು ಪಾಸ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಬಂತು. ನಮ್ ಕ್ರಿಕೆಟರ್ಸ್ ಲಿಸ್ಟ್ ಅಲ್ಲಿ ಸದ್ಯಕ್ಕೆ 1 2 3 4 ಎಲಿಮೆಂಟ್ಸ್ ಇರೋದ್ರಿಂದ 4 ಅನ್ನುವ ವ್ಯಾಲ್ಯೂ ಬಂದಿದೆ. ನೀವು ಕೂಡ ಈ ತರ ಡಿಫ್ರೆಂಟ್ ಮೆಥಡ್ಸ್ ನ ಒಂದು ಲಿಸ್ಟ್ ನ ಇನಿಷಿಯಲೈಸ್ ಮಾಡಿ ಟ್ರೈ ಮಾಡಿ. ನಿಮಗೆ ಯಾವ ತರ ಔಟ್ಪುಟ್ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಸೆಗ್ಮೆಂಟ್ ಅಲ್ಲಿ ನಾವು ಪೈಥಾನ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಟಾಪಿಕ್ ಟಪಲ್ಸ್ ಅಂದ್ರೆ ಏನು ಅಂತ ಕಲಿಯೋಣ. ಟಪಲ್ಸ್ ಕೂಡ ನಾವು ಮೋರ್ ದನ್ ಒನ್ ವ್ಯಾಲ್ಯೂನ ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ, ಸಿಮಿಲರ್ ಟು ಲಿಸ್ಟ್. ಬಟ್ ಲಿಸ್ಟ್ಗೆ ಮತ್ತೆ ಟಪಲ್ಗೆ ಇರುವ ಬೇಸಿಕ್ ಡಿಫ್ರೆನ್ಸ್ ಏನಂದ್ರೆ ಲಿಸ್ಟ್ ಕ್ಯಾನ್ ಬಿ ಚೇಂಜ್ಡ್ ಬಟ್ ಟಪಲ್ಸ್ ಆರ್ ಇಮ್ಯೂಟೇಬಲ್. ಅಂದ್ರೆ ಆ ಒಂದ್ಸಲಿ ನೀವು ವ್ಯಾಲ್ಯೂನ ಇನಿಷಿಯಲೈಸ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಇವಾಗ ನಂಬರ್ಸ್ ಲಿಸ್ಟ್ ಅಂತ ಮಾಡಿದ್ರೆ ನೀವು ಹೇಗೆ ಇನಿಷಿಯಲೈಸ್ ಮಾಡ್ತೀರಾ ಅಂತ ನೋಡಿದೀವಲ್ವಾ. ಸ್ಕ್ವೇರ್ ಬ್ರಾಕೆಟ್ಸ್ ಓಪನ್ ಮಾಡಿ 1 2 3 4 ಅಂತ ಕೊಡ್ತೀವಿ. ಅದೇ ನಾನು ನಂಬರ್ಸ್ ಟಪಲ್ ಮಾಡ್ಬೇಕಂದ್ರೆ ಅದನ್ನ ಈ ತರ ಬ್ರೇಸಸ್ ಓಪನ್ ಮಾಡಿ 1 2 3 4 ಅಂತ ಕೊಡ್ತೀನಿ. ಸ್ಕ್ವೇರ್ ಬ್ರಾಕೆಟ್ಸ್ ಕೊಟ್ರೆ ಅದು ಲಿಸ್ಟ್ ಅಂತ ಕನ್ಸಿಡರ್ ಆಗತ್ತೆ. ಈ ತರ ಬ್ರೇಸಸ್ ಕೊಟ್ಟಾಗ, ಕಾಮನ್ ಬ್ರೇಸಸ್ ಕೊಟ್ಟಾಗ ಅದು ಟಪಲ್ ಆಗಿ ಕನ್ಸಿಡರ್ ಆಗತ್ತೆ. ಇವಾಗ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ನಂಬರ್ಸ್ ಲಿಸ್ಟ್, ನಂತರ ಪ್ರಿಂಟ್ ನಂಬರ್ಸ್ ಟಪಲ್. ಪ್ರಿಂಟ್ ಮಾಡಿದಾಗ ನೋಡಿ, ಎರಡು ಕೂಡ ಇದೇ ತರ ರೇಂಜ್ ಅಲ್ಲೇ ಬರುತ್ತೆ ನಿಮ್ಗೆ 1 2 3 4 1 2 3 4. ಬಟ್ ಇಲ್ಲಿ ಸ್ಕ್ವೇರ್ ಬ್ರೇಸಸ್ ಇದ್ರೆ ಲಿಸ್ಟ್, ಕಾಮನ್ ಬ್ರೇಸಸ್ ಇದ್ರೆ ಅದು ಟಪಲ್. ಲಿಸ್ಟ್ ಅಲ್ಲಿ ನೀವು ವ್ಯಾಲ್ಯೂಸ್ ನ ಆಡ್ ಮಾಡಬಹುದು ಅಂತ ಹೇಳಿದೀನಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನಂಬರ್ಸ್ ಲಿಸ್ಟ್ ತಗೊಂಡ್ರೆ ನೀವು ಅಪೆಂಡ್ ಮಾಡ್ಬೋದು ಅಥವಾ ಇನ್ಸರ್ಟ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಈ ತರದೆಲ್ಲ ಮಾಡ್ಬೋದು. ಆದ್ರೆ ಟಪಲ್ ಅಲ್ಲಿ ನಿಮ್ಗೆ ಆತರ ಫಂಕ್ಷನ್ಸ್ ಬರಲ್ಲ. ನೀವು ನೋಡಿದ್ರೆ ಟಪಲ್ ಅಲ್ಲಿ ಬರೋದೇ ಎರಡು ಫಂಕ್ಷನ್, ಒಂದು ಕೌಂಟ್, ಇನ್ನೊಂದು ಇಂಡೆಕ್ಸ್. ಕೌಂಟ್ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಟಪಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ 3 ಎಸ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ನಮ್ಗೆ ಆನ್ಸರ್ 1 ಅಂತ ಬರುತ್ತೆ.
ಇದನ್ನ ನಾನು ಪ್ರಿಂಟ್ ಕೊಟ್ಟಿಲ್ಲ, ಸಾರಿ. ಪ್ರಿಂಟ್ ಕೊಟ್ಟು ಕೌಂಟ್ ಆಫ್ 3 ಅಂತ ಕೊಟ್ಟು ರನ್ ಮಾಡಿದ್ರೆ ನೋಡಿ ಒಂದ್ಸಲಿ ಇರೋದ್ರಿಂದ 1 ಅಂತ ಬಂದಿದೆ. ಅಕಸ್ಮಾತ್ ನನ್ನ ಟಪಲ್ ಅಲ್ಲಿ 3 ಅಂತ 2 ವ್ಯಾಲ್ಯೂ ಇದ್ರೆ ರನ್ ಮಾಡಿದ್ರೆ 3 times 3 ಇದೆ ಅಂತ ಬಂತು. ಅದೇ 2 times ಕೊಟ್ಟು ಇನ್ನೊಂದ್ಸಲಿ ರನ್ ಮಾಡಿದ್ರೆ 2 times ಅಂತ ಬಂತು. ಈ ತರ ಯಾವ್ದಾರ ವ್ಯಾಲ್ಯೂ ಎಷ್ಟು ಅಕರೆನ್ಸ್ ಇದೆ ನನ್ನ ಟಪಲ್ ಅಲ್ಲಿ ಅಂತ ಚೆಕ್ ಮಾಡ್ಬೇಕಂದ್ರೆ ಕೌಂಟ್ ನ ಯೂಸ್ ಮಾಡ್ತೀನಿ. ಅದೇ ಇಂಡೆಕ್ಸ್ ನ ಯಾಕೆ ಯೂಸ್ ಮಾಡ್ತೀನಿ, ಇಂಡೆಕ್ಸ್ ಆಫ್ 4 ಅಂತ ಕೊಟ್ರೆ 4 ಅನ್ನುವ ವ್ಯಾಲ್ಯೂ ಎಷ್ಟನೇ ಇಂಡೆಕ್ಸ್ ಅಲ್ಲಿ ಇದೆ ಅಂತ ಕೇಳ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಲಿಸ್ಟ್ ಆಗ್ಲಿ ಟಪಲ್ ಆಗ್ಲಿ ಅದ್ರ ಇಂಡೆಕ್ಸ್ ಶುರು ಆಗೋದು 0 ಇಂದ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದು 0 ಇಂಡೆಕ್ಸ್ ಅಲ್ಲಿ ಇರುತ್ತೆ, ಇದು 1 2 3 ಮತ್ತೆ 4. ನಾನು ಕೇಳಿದ ವ್ಯಾಲ್ಯೂ ಏನು, ಇಂಡೆಕ್ಸ್ ಆಫ್ 4 ಯಾವ ವ್ಯಾಲ್ಯೂ ಇದೆ, 3 ಅಲ್ಲಿದೆ. ಸೊ ಅದರಿಂದ ನಂಗೆ ಆನ್ಸರ್ 3 ಅಂತ ಬಂತು. ಈ ತರ ನಿಮ್ ಪ್ರೋಗ್ರಾಮಿಂಗ್ ಅಲ್ಲಿ ಯಾವ್ದಾದ್ರ ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಪ್ರೋಗ್ರಾಮ್ ಮಧ್ಯದಲ್ಲಿ ಚೇಂಜ್ ಆಗಬಾರ್ದು ಅಂತ ನಿಮ್ಗೇನಾದ್ರೂ ಇದ್ರೆ ಅದನ್ನ ನೀವು ಟಪಲ್ ಅಂತ ಇನಿಷಿಯಲೈಸ್ ಮಾಡಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲಿಸ್ಟ್ ಅಂಡ್ ಟಪಲ್. ನಿಮ್ ಪ್ರೋಗ್ರಾಮ್ ತಕ್ಕ ಹಾಗೆ ಲಿಸ್ಟ್ ಮತ್ತೆ ಟಪಲ್ ನ ಯೂಸ್ ಮಾಡೋದು ನೀವು ತಿಳ್ಕೊಂಡಿರ್ಬೇಕು. ಈ ಸೆಗ್ಮೆಂಟ್ ಅಲ್ಲಿ ನಾವು ಪೈಥಾನ್ ಅಲ್ಲಿ ರೇಂಜ್ ಫಂಕ್ಷನ್ ನ ಯಾವ ರೀತಿ ಉಪಯೋಗಿಸೋದು ಅಂತ ಕಲಿಯೋಣ. ನಮಗೆ ನಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ನ ಜನರೇಟ್ ಮಾಡ್ಬೇಕಂದ್ರೆ ನಾವು ಪೈಥಾನ್ ಅಲ್ಲಿ ಇರುವ ಬಿಲ್ಟ್ ಇನ್ ರೇಂಜ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಂಬರ್ಸ್ ಇಸ್ ಈಕ್ವಲ್ ಟು ರೇಂಜ್ ಆಫ್ 5 ಅಂತ ಕೊಟ್ರೆ ನನಗೆ 0 to 4 ಸೀಕ್ವೆನ್ಸ್ ಆಫ್ ನಂಬರ್ಸ್ ನ ಅದು ಜನರೇಟ್ ಮಾಡುತ್ತೆ. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಂಬರ್ ಅಂತ ಕೊಟ್ರೆ ಇದು ನನಗೆ ರೇಂಜ್ ವ್ಯಾಲ್ಯೂನ ತೋರಿಸುತ್ತೆ. ರೇಂಜ್ ಇಸ್ ಫ್ರಮ್ 0 to 5 ಅಂತ. ಅದೇ ನೀವು ಇಂಡಿವಿಜುವಲ್ ವ್ಯಾಲ್ಯೂಸ್ ನೋಡ್ಬೇಕು ಅಂದ್ರೆ ಫಾರ್ ಲೂಪ್ ಯೂಸ್ ಮಾಡಬಹುದು. ಫಾರ್ ನಂಬರ್ ಇನ್ ನಂಬರ್ಸ್ ಪ್ರಿಂಟ್ ನಂಬರ್. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನೋಡಿ 0 to 4 ಬಂತು. ಅಂದ್ರೆ ನೀವು ಯಾವ ರೇಂಜ್ ಕೊಟ್ಟಿರ್ತೀರಾ ಅದ್ರ -1 ತನಕ ವ್ಯಾಲ್ಯೂಸ್ ಸೀಕ್ವೆನ್ಸ್ ಅಲ್ಲಿ ಜನರೇಟ್ ಆಗಿರುತ್ತೆ. ಇದನ್ನ ನೀವು ಒಂದ್ ವೇರಿಯೇಬಲ್ ಇನಿಷಿಯಲೈಸ್ ಮಾಡ್ಬಿಟ್ಟೆ ಫಾರ್ ಲೂಪ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ಫಾರ್ ಲೂಪ್ ಅಲ್ಲಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫಾರ್ ನಂಬರ್ ಇನ್ ರೇಂಜ್ ಆಫ್ 10 ಅಂತ ಕೊಟ್ರೆ 0 to 9 ಜನರೇಟ್ ಆಗುತ್ತೆ. ನೋಡಿ 0 to 9 ಜನರೇಟ್ ಆಗಿದೆ. ಅಕಸ್ಮಾತ್ ನಿಮ್ಗೆ 0 ಇಂದ ಶುರು ಆಗೋದು ಬೇಡ, ಬೇರೆ ನಂಬರ್ ಇಂದ ಶುರು ಆಗ್ಬೇಕು ಅಂದ್ರೂ ನೀವು ರೇಂಜ್ ಫಂಕ್ಷನ್ ಅಲ್ಲಿ ಸ್ಪೆಸಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇನ್ಸ್ಟೆಡ್ ಆಫ್ 0 ನಿಮ್ಗೆ 125 ಇಂದ ಶುರು ಆಗಿ 150 ತನಕ ಎಲ್ಲಾ ವ್ಯಾಲ್ಯೂಸ್ ಬೇಕು ಅಂದ್ರೆ ನೀವು ಈ ತರ ಸ್ಪೆಸಿಫೈ ಮಾಡಬಹುದು. ರೇಂಜ್ 125, 150. ಇವಾಗ ನೀವು ಇದನ್ನ ರನ್ ಮಾಡಿದ್ರೆ ನೋಡಿ 125 ಇಂದ ಶುರುವಾಗಿ ಎಲ್ಲಾ ನಂಬರ್ಸ್ 149 ತನಕ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಕೊಟ್ಟಿರ್ತೀರಾ ಅದು -1 ತನಕ ಸೀಕ್ವೆನ್ಸ್ ಜನರೇಟ್ ಆಗುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಬಟ್ ನಿಮ್ಗೆ ಪ್ರೋಗ್ರಾಮಿಂಗ್ ಅಲ್ಲಿ ಇನ್ನೊಂದು ಸಿನಾರಿಯೋ ಬರ್ಬೋದು. ನನಗೆ 0 to 100 ಅಲ್ಲಿ ಎಲ್ಲಾ ಈವನ್ ನಂಬರ್ಸ್ ಬೇಕು ಅನ್ನೋ ತರ ಇದ್ರೆ ನೀವು ಸ್ಟೆಪ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಅಂದ್ರೆ 0 ಆದ್ಮೇಲೆ ಪ್ಲಸ್ ಎಷ್ಟನೇ ವ್ಯಾಲ್ಯೂ ಬರ್ಬೇಕು, +2 ಆದ್ಮೇಲೆ +2. ಈ ತರ ಸ್ಟೆಪ್ ಫಂಕ್ಷನ್ ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಡಿಸೈರ್ಡ್ ರಿಸಲ್ಟ್ ಅಲ್ಲಿ ಸೀಕ್ವೆನ್ಸ್ ನ ಜನರೇಟ್ ಮಾಡಬಹುದು. ನೋಡಿ ಇಲ್ಲಿ ಬರೀ 0 2 4 6 8 ಅಂತಾನೆ ಬರ್ತದೆ. ಯಾಕೆ ನಾನು ಸ್ಟೆಪ್ ಫಂಕ್ಷನ್ 2 ಯೂಸ್ ಮಾಡಿದ್ದೀನಿ. 2 ಬದಲು ನಾನು 5 ಯೂಸ್ ಮಾಡಿದ್ರೆ ನೋಡಿ ಎಲ್ಲ 0 5 10 15 20 25 ಈ ತರ ಒಂದೊಂದು ನಂಬರ್ ಆದ್ಮೇಲೆ 5 ಡಿಫರೆನ್ಸ್ ಅಲ್ಲಿ ಜನರೇಟ್ ಆಗ್ತದೆ. ಯಾಕೆ ನಾನು ಇಲ್ಲಿ ಸ್ಟೆಪ್ ಫಂಕ್ಷನ್ 5 ಅಂತ ಯೂಸ್ ಮಾಡಿದ್ದೀನಿ. ಈ ತರ ಡಿಫ್ರೆಂಟ್ ವೇರಿಯಂಟ್ಸ್ ಅಲ್ಲಿ ನೀವು ರೇಂಜ್ ಫಂಕ್ಷನ್ ನ ನಿಮ್ ಪ್ರೋಗ್ರಾಮ್ ತಕ್ಕ ಹಾಗೆ ಉಪಯೋಗಿಸ್ಕೊಳ್ಬಹುದು. ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡಿ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಪೈಥಾನ್ ಅಲ್ಲಿ ವೈಲ್ ಲೂಪ್ಸ್ ನ ಯಾವ ತರ ಯೂಸ್ ಮಾಡೋದು ಅಂತ ಕಲಿಯೋಣ. ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಯಾವ್ದಾರ ಒಂದ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಬ್ಲಾಕ್ ಆಫ್ ಕೋಡ್ ಒಂದು ಕಂಡೀಷನ್ ಮೀಟ್ ಆಗಿರುವವರೆಗೂ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂದಾಗ ನಾವು ಲೂಪಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ. ವೈಲ್ ಲೂಪಿಂಗ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನೀವು 1 to 10 ನ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. 1
2 3 ಈ ತರ. ಅವಾಗ ನೀವೇನಂತ ಮಾಡ್ಬೋದು, ಪ್ರಿಂಟ್ ಅಂತ ಕೊಟ್ಟು 1 ಪ್ರಿಂಟ್ 2 ರನ್ ಮಾಡಿ ನೋಡಿ 1 2 ಇದೇ ತರ ನೀವು 10 ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. 1 to 10 1 to 10 ಏನೋ ಈಸಿ ಇದೆ, ನೀವು 10 ಸ್ಟೇಟ್ಮೆಂಟ್ ಬರ್ದ್ಬಿಡ್ತೀರಾ. ಅಕಸ್ಮಾತ್ ನಿಮ್ ರಿಕ್ವೈರ್ಮೆಂಟ್ ಅಲ್ಲಿ 1 to 1000 ಬರೀರಿ ಅಂದ್ರೆ ನೀವು 1000 ಲೈನ್ ಆಫ್ ಕೋಡ್ ನ ಬರೀತಾ ಕೂತ್ಕೊಳ್ಳಕ್ಕಾಗಲ್ಲ. ಆ ಟೈಮ್ ಅಲ್ಲಿ ನಾವು ವೈಲ್ ಲೂಪ್ ಗೆ ಹೋಗ್ತೀವಿ. ಸೊ ವೈಲ್ ಲೂಪ್ ಅಲ್ಲಿ ನೀವು ಏನೇನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಒಂದು ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡ್ಕೋಬೇಕು. ವೈಲ್ ಐ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ನೆಕ್ಸ್ಟ್ ವೈಲ್ ಇಲ್ಲಿ ನೀವು ಕಂಡೀಷನ್ ಸ್ಟೇಟ್ಮೆಂಟ್ ನ ಬರೀಬೇಕು. ಯಾವ ಕಂಡೀಷನ್ ಮೀಟ್ ಆಗಿರುವವರೆಗೂ ನಿಮ್ ಸ್ಟೇಟ್ಮೆಂಟ್ಸ್ ಅಥವಾ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಅಂತ. ಇಲ್ಲಿ ನಾನು ವೈಲ್ ಐ ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಕೋಲನ್ ಕೊಟ್ಟು ಎಂಟರ್ ಕೊಟ್ಟಾಗ ನೋಡಿ ಇಲ್ಲಿ ಇಂಡೆಂಟೇಶನ್ ಆಗಿದೆ, ಅಂದ್ರೆ ಇಲ್ಲಿ ಸ್ಪೇಸಿಂಗ್ ಬಂದಿದೆ. ಇದರ ಅರ್ಥ ಈ ಸ್ಪೇಸಿಂಗ್ ಅಲ್ಲಿ ನಾನು ಯಾವುದೇ ಸ್ಟೇಟ್ಮೆಂಟ್ಸ್ ಎಷ್ಟೇ ನಂಬರ್ ಆಫ್ ಬ್ಲಾಕ್ ಆಫ್ ಕೋಡ್ ಕೊಟ್ಟರು ಅದೆಲ್ಲ ಈ ಕಂಡೀಷನ್ ಮೀಟ್ ಆದಾಗ ರನ್ ಆಗುತ್ತೆ. ಇಲ್ಲಿ ನಾನು ಪ್ರಿಂಟ್ ಐ ಅಂತ ಕೊಡ್ತೀನಿ. ಅಕಸ್ಮಾತ್ ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇದು ಇನ್ಫೈನೈಟ್ ಲೂಪ್ಗೆ ಹೊಟ್ಟೋಗುತ್ತೆ. ಯಾಕೆ, ಐ ಇಸ್ ಈಕ್ವಲ್ ಟು 1 is less than 10, ಸೊ ಪ್ರಿಂಟ್ 1 ಅಂತ ಆಗತ್ತೆ. ಮತ್ತೆ ಅದು ಇಲ್ಲಿಗೆ ಹೋಗುತ್ತೆ. ಆ 1 ಐ ವ್ಯಾಲ್ಯೂ ಯಾವಾಗ್ಲೂ 1 ಇರೋದ್ರಿಂದ ಕಂಡೀಷನ್ ಯಾವಾಗ್ಲೂ ಸ್ಯಾಟಿಸ್ಫೈ ಆಗ್ತಾನೆ ಇರುತ್ತೆ, ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ನಿಮ್ ಮೆಮೊರಿ ಫುಲ್ ಆಗೋ ತನಕನೂ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇದನ್ನ ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಇಲ್ಲಿ ಇನ್ಕ್ರಿಮೆಂಟ್ ಆಪರೇಟರ್ ಕೊಡ್ಬೇಕು ನೀವು. ಅಂದ್ರೆ ಕಂಡೀಷನ್ ಬ್ರೇಕ್ ಸ್ಟೇಟ್ಮೆಂಟ್ ಏನು ಅಂತ ನೀವು ಕೊಡ್ಬೇಕು. ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ಸೊ ಫಸ್ಟ್ ಟೈಮ್ ಒಳಗಡೆ ಬರುತ್ತೆ, ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ನೀವು ಐ ನ ಇನ್ಕ್ರಿಮೆಂಟ್ ಮಾಡ್ತೀರಾ ಬೈ 1. ಸೊ ಅವಾಗ ಐ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ. ಮತ್ತೆ ಲೂಪ್ಗೆ ಹೋಗುತ್ತೆ, ಕಂಡೀಷನ್ ಚೆಕ್ ಮಾಡುತ್ತೆ, ಸ್ಯಾಟಿಸ್ಫೈ ಆದ್ರೆ ಪ್ರಿಂಟ್ ಮಾಡುತ್ತೆ, ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ. ಈ ತರ ನಡೀತಾನೆ ಇರುತ್ತೆ ಎಲ್ಲಿವರೆಗೂ, ಕಂಡೀಷನ್ ಬ್ರೇಕ್ ಆಗೋವರೆಗೂ. ನೀವು ಇಲ್ಲಿ ಗಮನಿಸಿದ್ರೆ ಇವೆರಡು ಸ್ಟೇಟ್ಮೆಂಟ್ ಒಂದೇ ಇಂಡೆಂಟೇಶನ್ ಅಲ್ಲಿ ಇರ್ಬೇಕು, ಅಂದ್ರೆ ಒಂದೇ ಸ್ಪೇಸಿಂಗ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ಇವೆರಡು ವೈಲ್ ಲೂಪ್ ಒಳಗಡೆ ಇದೆ ಅಂತ ಅರ್ಥ. ನಿಮಗೆ ತಿಳಿದಿರುವ ಹಾಗೆ ಪೈಥಾನ್ ಅಲ್ಲಿ ಫ್ಲವರ್ ಬ್ರೇಸಸ್ ಇರಲ್ಲ, ಆದ್ರಿಂದ ನಾವು ಈ ಇಂಡೆಂಟೇಶನ್ ನ ಫಾಲೋ ಮಾಡಬೇಕು. ಈಗ ರನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ರನ್ ಮಾಡಿದಾಗ ನಿಮ್ಗೆ ಗೊತ್ತಾಯ್ತು, ವ್ಯಾಲ್ಯೂಸ್ 1 2 3 4 5 6 7 8 9 10 ತನಕ ಬಂತು. ನಾನು ನಿಮ್ಗೆ ಹೇಳ್ದಾಗೆ ಇವಾಗ 1000 ವರ್ಗೂ ಪ್ರಿಂಟ್ ಮಾಡಬೇಕು ಅಂದ್ರೆ ವೈಲ್ ಐ ಲೆಸ್ ದಾನ್ ಆರ್ ಈಕ್ವಲ್ ಟು 1000 ಅಂತ ಕೊಟ್ಟು ರನ್ ಮಾಡೋಣ. ನೋಡಿ 1 to 1000 ನಿಮ್ಗೆ ಪ್ರಿಂಟ್ ಆಗಿದೆ. ಈ ತರ ನಾವು ವೈಲ್ ಲೂಪ್ಸ್ ನ ಇಂಟೆಲಿಜೆಂಟ್ ಆಗಿ ಲೂಪಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳಬೇಕು ಅಂದ್ರೆ, ಪೈಥಾನ್ ಅಲ್ಲಿ ನೀವು ಯಾವ್ದಾರ ಒಂದು ಸ್ಟ್ರಿಂಗ್ಸ್ ನ ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಥವಾ ವ್ಯಾಲ್ಯೂ ಸ್ಟೋರ್ ಮಾಡಬೇಕು ಅಂದ್ರೆ ಒಂದು ಲಾಜಿಕ್ ಇದೆ. ಅದು ಏನು ಅಂದ್ರೆ, ಸಿಂಪಲ್ ಆಗಿ ತೋರಿಸ್ತೀನಿ. ನೇಮ್ ಇಸ್ ಈಕ್ವಲ್ ಟು ಕಲಿಯೋಣ ಅಂತ ಇತ್ತು ಅನ್ಕೊಳ್ಳಿ. ಇವಾಗ ನೀವು ಕಲಿಯೋಣನ ಪ್ರಿಂಟ್ ಮಾಡಿದೆ, ಪ್ರಿಂಟ್ ನೇಮ್ ಅಂತ ಕೊಟ್ರೆ ಏನಂತ ಬರ್ತಾ ಇದೆ, ಜಸ್ಟ್ ಕಲಿಯೋಣ ಅಂತ ಬಂತು. ಬಟ್ ಈ ಕಲಿಯೋಣ ನಿಮ್ಗೆ 5 ಟೈಮ್ಸ್ ಪ್ರಿಂಟ್ ಆಗ್ಬೇಕು ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ 5 ಸ್ಟಾರ್ ನೇಮ್ ಅಂತ ಕೊಟ್ಟು ರನ್ ಮಾಡಿದ್ರೆ ನೋಡಿ ಕಲಿಯೋಣ 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 ಅಂತ 5 ಸಲ ನಿಮ್ಗೆ ಪ್ರಿಂಟ್ ಆಗಿದೆ. ಇದು ಸ್ಟ್ರಿಂಗ್ ನ ನಾವು ಮಲ್ಟಿಪ್ಲೈ ಮಾಡೋ ಒಂದು ವಿಧಾನ. ಅದ್ರ ನಿಮಗೆ ಗೊತ್ತು, ಪ್ರಿಂಟ್ ಅಲ್ಲಿ ಸ್ಟ್ರಿಂಗ್ ಜೊತೆ ನಾವ್ ಯಾವ್ದೋ ಒಂದು ನಂಬರ್ ನ ಆಡ್ ಮಾಡೋದಕ್ಕಾಗಲ್ಲ, ಇದು ನಮ್ಗೆ ಎರರ್ ತೋರಿಸುತ್ತೆ. ಆದ್ರೆ ಈ ತರ ಮಲ್ಟಿಪ್ಲೈ ಮಾಡಿದಾಗ ಆ ವ್ಯಾಲ್ಯೂ ಎಷ್ಟು ನಂಬರ್ ಕೊಟ್ಟಿರ್ತೀರೋ ಅಷ್ಟು ಟೈಮ್ಸ್ ರಿಪೀಟ್ ಆಗತ್ತೆ. ಈ ತರದನ್ನು ಕೂಡ ನಾವು ವೈಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸೇಮ್ ಲಾಜಿಕ್ ತಗೊಂತೀನಿ. ನೇಮ್ ಇಸ್ ಈಕ್ವಲ್ ಟು ಕಲಿಯೋಣ ಕೊಡ್ತೀನಿ, ಐ ಇಸ್ ಈಕ್ವಲ್ ಟು 5. ಓಕೆ, ವೈಲ್ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ನನಗೇನಾಗಬೇಕು, ಪ್ರಿಂಟ್ ಐ ಟೈಮ್ಸ್ ಆಫ್ ನೇಮ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಇದಕ್ಕೋಸ್ಕರ ಈ ತರ ಕೊಟ್ಟಿರ್ತೀನಿ ಕ್ಲಾರಿಟಿಗೋಸ್ಕರ. ನೆಕ್ಸ್ಟ್ ಇಲ್ಲಿ ಐ is equal to I plus 1. ನೋಡಿ ಇವಾಗ ರನ್ ಮಾಡಿದ್ರೆ ನಿಮ್ಗೆ ಏನಾಯ್ತು, 5 ಟೈಮ್ಸ್ ಪ್ರಿಂಟ್ ಆಯ್ತು. ಅದೇ ನಿಮ್ಗೆ ಫಸ್ಟ್ ಟೈಮ್ ಬರೀ ಒಂದೇ ಒಂದ್ಸಲಿ ರನ್ ಆಗ್ಬೇಕು, ಸೆಕೆಂಡ್ ಟೈಮ್ 2 ಸಲ ಕಲಿಯೋಣ ಬರ್ಬೇಕು, ಥರ್ಡ್ ಟೈಮ್ 3 ಟೈಮ್ಸ್ ಬರ್ಬೇಕು ಅಂದಾಗ ಈ ಐ ನ 1 ಅಂತ ಇನಿಷಿಯಲೈಸ್ ಮಾಡಿ ರನ್ ಮಾಡಿ. ಅವಾಗ ನೀವು ಗಮನಿಸಿದ್ರೆ ನೋಡಿ, ಫಸ್ಟ್ ಟೈಮ್ ಬರೀ ಒಂದ್ಸಲಿ ಪ್ರಿಂಟ್ ಆಯ್ತು, ಸೆಕೆಂಡ್ ಟೈಮ್ 2 3 4 5 ಈ ತರ ಸೇಮ್ ಸ್ಟೇಟ್ಮೆಂಟ್ಸ್ ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಈ ಕಂಡೀಷನ್ ಮೀಟ್ ಆಗೋವರೆಗೆ. ಸೊ ಈ ತರ ನಿಮ್ ಪ್ರೋಗ್ರಾಮಿಂಗ್ ಅಲ್ಲಿ ನೀವು ವೈಲ್ ಲೂಪ್ ನ ಯೂಸ್ ಮಾಡ್ಕೋಬಹುದು. ಈ ಸೆಗ್ಮೆಂಟ್ ಅಲ್ಲಿ ನಾವು ಫಾರ್ ಲೂಪ್ ನ ಪೈಥಾನ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ
ಕಲಿಯೋಣ. ಫಾರ್ ಕೂಡ ನಾವು ಯಾವ್ದಾರ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ರಿಪೀಟೇಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅಂದಾಗ, ಅಂದ್ರೆ ಲೂಪಿಂಗ್ ಸಿನಾರಿಯೋಸ್ ಬಂದಾಗ ಉಪಯೋಗಿಸ್ತೇವೆ. ಇಲ್ಲಿ ನಾನೊಂದು ಲಿಸ್ಟ್ ನ ಕನ್ಸಿಡರ್ ಮಾಡಿದ್ದೀನಿ. ಕ್ರಿಕೆಟರ್ಸ್ ಈಕ್ವಲ್ ಟು ಸಚಿನ್, ದ್ರಾವಿಡ್, ಗಂಗೂಲಿ ಅಂಡ್ ಧೋನಿ ಅಂತ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡಿದ್ದೀನಿ. ಇದನ್ನ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ ಈ ತರ ನಂಗೆ ಪ್ರಿಂಟ್ ಆಗುತ್ತೆ, ಹೋಲ್ ಲಿಸ್ಟ್ ಬರುತ್ತೆ. ಅಕಸ್ಮಾತ್ ನನಗೆ ಇಂಡಿವಿಜುವಲ್ ಎಲಿಮೆಂಟ್ಸ್ ಬೇಕು ಅಂದ್ರೆ ನಾನು ಫಾರ್ ಲೂಪ್ ನ ಯೂಸ್ ಮಾಡ್ಬೋದು. ಫಾರ್ ಇಲ್ಲಿ ಆ ಇಂಡಿವಿಜುವಲ್ ಎಲಿಮೆಂಟ್ ಗೆ ನೀವು ಏನಂತ ಕರಿತೀರಾ ಅಂತ ಒಂದು ವೇರಿಯೇಬಲ್ ನೇಮ್ ಕೊಡ್ಬೋದು. ನಾನು ಇಲ್ಲಿ ಕ್ರಿಕೆಟರ್ ಅಂತ ಕರಿತೀನಿ. ಅಕಸ್ಮಾತ್ ನೀವು ಬೇಡ ಕನ್ಫ್ಯೂಸ್ ಆಗತ್ತಂದ್ರೆ ಐಟಮ್ ಅಂತಾನೆ ಕೊಡಿ. ಫಾರ್ ಈಟ್ ಐಟಮ್ ಇನ್ ಕ್ರಿಕೆಟರ್ಸ್ ಕೊಟ್ಟು ಕೋಲನ್ ಕೊಟ್ಟು ಎಂಟರ್ ಕೊಟ್ರೆ ಸೇಮ್ ಇಲ್ಲೂ ಕೂಡ ನಿಮ್ಗೆ ಇಂಡೆಂಟೇಶನ್ ಆಗತ್ತೆ. ಅಂದ್ರೆ ಸಮ್ ಈಕ್ವಲ್ ಸ್ಪೇಸಿಂಗ್ ಅಲ್ಲಿ ಒಂದು ಹೊಸ ಬ್ಲಾಕ್ ಶುರು ಆಗತ್ತೆ. ಯಾಕಂದ್ರೆ ಪೈಥಾನ್ ಅಲ್ಲಿ ನಿಮ್ಗೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಇರೋ ತರ ಈ ತರ ಫ್ಲವರ್ ಬ್ರೇಸಸ್ ಇರೋದಿಲ್ಲ. ಸೊ ಒಂದ್ ಬ್ಲಾಕ್ ಆಫ್ ಕೋಡ್ ನ ಐಡೆಂಟಿಫೈ ಮಾಡೋದೇ ನಾವು ಇಂಡೆಂಟೇಶನ್ ಮುಖಾಂತರ. ಸೊ ಇಲ್ಲಿ ನಾನು ಪ್ರಿಂಟ್ ಐಟಮ್ ಅಂತ ಕೊಟ್ರೆ ರನ್ ಮಾಡಿದ್ರೆ ನೋಡಿ ನನಗೆ ಇಂಡಿವಿಜುವಲ್ ಎಲಿಮೆಂಟ್ಸ್ ಎಲ್ಲ ಸಪ್ರೇಟ್ ಆಗಿ ಪ್ರಿಂಟ್ ಆಯ್ತು. ಈ ತರ ನಾವು ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಇಂಡಿವಿಜುವಲ್ ಐಟಮ್ಸ್ ಮೇಲೆ ನಮಗ್ ಬೇಕಾಗಿರೋ ತರ ಆಕ್ಷನ್ ನ ಪರ್ಫಾರ್ಮ್ ಮಾಡಬಹುದು. ಫಾರ್ ಲೂಪ್ ಈಸಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ ಇದೇ ಕೆಲಸನ ನಾನು ವೈಲ್ ಲೂಪ್ ಅಲ್ಲಿ ಮಾಡಬೇಕು ಅಂದ್ರೆ ಇಲ್ಲ ಹಾಕ್ತೀನಿ ನಿಮ್ಗೆ ವೈಲ್ ಲೂಪ್ ಅಂತ ಹಾಕಿ. ವೈಲ್ ಲೂಪ್ ಅಲ್ಲಿ ಮಾಡ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಫಸ್ಟ್ ಒಂದು ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡಬೇಕು, ಆಮೇಲೆ ವೈಲ್ ಕಂಡೀಷನ್ ಬರ್ದು ವೈಲ್ ಐ ಲೆಸ್ ದ್ಯಾನ್ ಎಲ್ಲಿ ತನಕ ಇದು ಎಕ್ಸಿಕ್ಯೂಟ್ ಆಗಬೇಕು, ಎಷ್ಟು ಲೆಂತ್ ಇದೆ ಅಲ್ಲಿವರೆಗೂ ಅಲ್ವಾ. ಸೊ ನಮ್ಗೆ ಗೊತ್ತು ಲೆನ್ ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಇಲ್ಲಿ ಕ್ರಿಕೆಟರ್ಸ್ ನ ಅಂದ್ರೆ ಲಿಸ್ಟ್ ನ ಕಾಲ್ ಮಾಡಿ ಕೋಲನ್ ಕೊಟ್ಟು ಇಲ್ಲಿ ನಾನು ಪ್ರಿಂಟ್ ಮಾಡಬಹುದು. ಇದರಲ್ಲಿ ಇಂಡಿವಿಜುವಲ್ ಎಲಿಮೆಂಟ್ ಬೇಕು ಅಂದ್ರೆ ಆ ಲಿಸ್ಟ್ ನೇಮ್ ಕೊಟ್ಟು ಇಂಡೆಕ್ಸ್ ಕೊಡಬೇಕು. ಈ ಇಂಡೆಕ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ನಾನು ಇಲ್ಲಿ ಐ ಅಂತ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಎಲಿಮೆಂಟ್ ಹೋಗ್ಬೇಕಂದ್ರೆ ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಇದಿಷ್ಟು ನನಗೆ ಫಾರ್ ಲೂಪ್ ಅಲ್ಲಿ ಬಂದಿದ್ದು, ಇದು ವೈಲ್ ಲೂಪ್ ಇಂದ ಬರ್ತಾ ಇದೆ. ಔಟ್ಪುಟ್ ಒಂದೇ ತರಾನೇ ಇದೆ, ಬಟ್ ನಿಮ್ಗೆ ಇಂಪ್ಲಿಮೆಂಟೇಷನ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಇಲ್ಲಿ ಜಸ್ಟ್ ಒಂದು ಲೈನ್ ಅಲ್ಲಿ ನಿಮ್ಗೆ ಫಾರ್ ಎಲ್ಲಾನು ಮಾಡ್ಬಿಡುತ್ತೆ. ಆದ್ರೆ ವೈಲ್ ಅಲ್ಲಿ ನೀವು ಒಂದು ವೇರಿಯೇಬಲ್ ಇನಿಷಿಯಲೈಸ್ ಮಾಡಬೇಕು, ಲೆಂತ್ ಕಂಡುಹಿಡಿಬೇಕು, ಆಮೇಲೆ ಆ ಲಿಸ್ಟ್ ಅಲ್ಲಿ ಆ ಇಂಡೆಕ್ಸ್ ನ ಪಾಸ್ ಮಾಡಬೇಕು, ಇನ್ಕ್ರಿಮೆಂಟ್ ಮಾಡಬೇಕು, ಈ ತರ ಮಲ್ಟಿಪಲ್ ಸ್ಟೆಪ್ಸ್ ಇದೆ. ಅದರಿಂದನೇ ಹೇಳೋದು ಫಾರ್ ಲೂಪ್ ಇಂಪ್ಲಿಮೆಂಟೇಷನ್ ಇನ್ ಪೈಥಾನ್ ಇಸ್ ವೆರಿ ಈಸಿ ಅಂತ. ನೀವು ಕೂಡ ಈ ಎಕ್ಸಾಂಪಲ್ಸ್ ನ ಟ್ರೈ ಮಾಡಿ. ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.